Hello everyone, ಎಲ್ರಿಗೂ ನಮಸ್ಕಾರ and welcome to my Indian market live streaming. So ಸದ್ಯಕ್ಕೆ time is around 10:17 and 18th of March. So 18th of March what Nifty and Bank Nifty is trying to do ಅಂತೇಳಿ let's see. So ಮಾರ್ನಿಂಗ್ ಸೆಷನ್ ಫಸ್ಟ್ 1 hour ನಾಗ ನಂಗೆ ಲೈವ್ ಬರಕ್ ಆಗಿರಲಿಲ್ಲ and almost 10 to 15 days ಆಗಿತ್ತು ಯಾವುದೇ ರೀತಿ ಲೈವ್ ಬಂದಿರಲಿಲ್ಲ ಬಿಕಾಸ್ ಆಫ್ ಸಮ್ ಆಫೀಸ್ ಕೆಲಸ ಅದೆಲ್ಲ ಇತ್ತು. ಸೊ ಸದ್ಯಕ್ಕೆ ಜಿಮ್ಮಿಗೆ ಹೋಗಿ ಬಂದು ಎಕ್ಸಾಕ್ಟ್ಲಿ ಹಿಂಗೆ ಸ್ಕ್ರೀನ್ ಮುಂದೆ ಕುಂತೀನಿ. ಸೊ ಲೆಟ್ಸ್ ಡೂ ಫ್ರೆಶ್ ಅನಾಲಿಸಿಸ್. ಸೊ 15 minutes ಟೈಮ್ ಫ್ರೇಮ್ ಮತ್ತು 1 hour ಟೈಮ್ ಫ್ರೇಮ್ ಹೋಗಿ what Nifty and Bank Nifty is trying to do ಅಂತೇಳಿ let's go in detail. Okay, so let's start. ಸೊ ಸದ್ಯಕ್ಕೆ ನೀವು ನೋಡ್ಬೋದು ಇಲ್ಲಿ ಅಲ್ಲಿ ಗೋ ಟು 1 hour ಟೈಮ್ ಫ್ರೇಮ್. ಸೊ 1 hour ಟೈಮ್ ಫ್ರೇಮ್ ಇಂದ ಸ್ಟಾರ್ಟ್ ಮಾಡಿದ್ರು ಸಾಕು, ನೀವು ಇಂಟ್ರಾ ಡೇ ಸಲುವಾಗಿ ಟ್ರೇಡ್ ಮಾಡ್ತಿದ್ರಂದ್ರೆ. ಸೊ ನಾಟ್ ನೆಸರ್ಲಿ ಒನ್ ಡೇ ಇಂದ ಸ್ಟಾರ್ಟ್ ಮಾಡಿ ಬರ್ಬೇಕಂತಾನೆ ಏನಿಲ್ಲ, ಬಟ್ ಆಲ್ರೆಡಿ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ಅಲ್ಲಿ ಜಸ್ಟ್ ಗೋ ವಿತ್ 1 hour ಟೈಮ್ ಫ್ರೇಮ್ ಸೊ ದಟ್ ನಮಗೊಂದು ಕ್ಲಾರಿಟಿ ಸಿಗ್ತದೆ ಏನು ಮಾಡ್ಬೋದು ನೆಕ್ಸ್ಟ್ ಅಂತೇಳಿ. ಸೊ ಲೆಟ್ಸ್ ಸಿ. ಸೊ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ಬ್ಯಾಂಕ್ ನಿಫ್ಟಿ ಚಾರ್ಟ್ ಇಲ್ಲಿ ನೋಡ್ಲತ್ತಿರಂದ್ರೆ ನಿಮ್ಗೆ ಒಂದು ಟ್ರೆಂಡ್ ಲೈನ್ ಕಾಣಿಸ್ಬೋದು. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಅದ ಇಲ್ಲಿ. ಸೊ ಈ ಟ್ರೆಂಡ್ ಲೈನ್ ಆಲ್ಮೋಸ್ಟ್ ಬ್ರೇಕ್ಔಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟ್. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದ್ರೆ ದರ್ ಇಸ್ ಸಮ್ ಸ್ಟ್ರೆಂತ್ ಇನ್ ಮಾರ್ಕೆಟ್, ದಟ್ ಇಸ್ ದ ರೀಸನ್ ಮಾರ್ಕೆಟ್ ಹಸ್ ಓಪನ್ ಗ್ಯಾಪ್ ಅಪ್. ಸೊ ಇದು ಒಂದು ಸ್ವಲ್ಪ ನಮಗೆ ಸಿಕ್ತು ಕ್ಲಾರಿಟಿ. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದ್ರೆ ಯು ಮಸ್ಟ್ ಟೇಕ್ ಓನ್ಲಿ ಅಪ್ಸೈಡ್ ಟ್ರೇಡ್ಸ್ ಬಿಕಾಸ್ ಮಾರ್ಕೆಟ್ನಾಗ ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ದಿಸ್ ಇಸ್ 1 hour ಟೈಮ್ ಫ್ರೇಮ್. ಅಗೇನ್ ಅಲ್ಲಿ ಗೋ ಟು 15 minutes ಟೈಮ್ ಫ್ರೇಮ್, ಅಲ್ಲಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ಬಟ್ ಆಸ್ ಆಫ್ ನಾವು 1 hour ಟೈಮ್ ಫ್ರೇಮ್ನಾಗ market has opened gap up and it is forming bullish candle. So just go with the trend. So almost till down trend khatam agi market is trying to form a base over here. Illond base form ಮಾಡಿ it is trying to go up. So if in case idange sustain ಆಗಿ ಮೇಲೆ ಹೋಯ್ತಲ್ಲ, this is the best time for investors to add on their money. So market heavy crash ಆಗಿದೆ ಇಸ್ ದಿನ. ಸೊ ಈ ಒಂದು ರಿಕವರಿ ಸ್ಟೇಜ್ ನೇ ಬರ್ಬೋದು ಬಂದ್ರು. ಸೊ ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್ ಅಂತ. ಸೊ 1 hour ಟೈಮ್ ಫ್ರೇಮ್ ದಿಸ್ ಆಯ್ತು. ಲೆಟ್ಸ್ ಗೋ ಟು 15 minutes ಟೈಮ್ ಫ್ರೇಮ್ ಇನ್ ಬ್ಯಾಂಕ್ ನಿಫ್ಟಿ. 15 minutes ಟೈಮ್ ಫ್ರೇಮ್ ನೀವು ಇನ್ ಕೇಸ್ ನೋಡಿದ್ರಲ್ಲ, ಇವತ್ತಿನ ಚಾರ್ಟು ಇಟ್ಸ್ ಓಪನಿಂಗ್, ಇಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಕಂಟಿನ್ಯೂಸ್ ಮೇಲೆ ಹೋಗ್ಲತ್ತು ನೋಡ್ರಿ ಚಾರ್ಟ್. ಯಾವುದೇ ರೀತಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಇದು ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬಟ್ ದಿಸ್ ಇಸ್ ಫಾರ್ಮ್ಡ್ ಅ ಹ್ಯೂಜ್ ಬೇಕ್. ಸೊ ದಿಸ್ ಅಗೇನ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಕೈಂಡ್ ಆಫ್ ಬುಲಿಶ್ ಟು ಇಂಡಿಸಿಷನ್ ಕ್ಯಾಂಡಲ್. ಸೊ ಇದು ಬೇರಿಸ್ ಅಂತ ಹೇಳಕ್ಕಾಗಲ್ಲ, ಬುಲಿಶ್ ಅಂತ ಹೇಳಕ್ಕಾಗಲ್ಲ, ದಿಸ್ ಇಸ್ ಕೈಂಡ್ ಆಫ್ ಇಂಡಿಸಿಷನ್ ಕ್ಯಾಂಡಲ್. ಸೊ ಇದ್ರ ಬೇಸಿಸ್ ಮೇಲೆ 15 minutesನಾಗ ನನಗೆ ಏನು ಕಾಣಿಸ್ಲತ್ತ ಅಂದ್ರೆ ಅಗೇನ್ ದಿಸ್ ಇಸ್ ಅ ಬುಲಿಶ್ ಮಾರ್ಕೆಟ್ ಟುಡೇ, ಬಟ್ ಬರೀ ನೀವು ಅಪ್ಸೈಡ್ ಟ್ರೇಡ್ ಅಷ್ಟೇ ತೊಗೊಬೇಕು. ಸೊ ಇದೇ ರೀತಿ ನಿಫ್ಟಿನೂ ಒಂದು ಸರ್ತಿ 1 hour ಟೈಮ್ ಫ್ರೇಮ್ ಇಂದ 15 minutes ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ವಿಲ್ ಕೀಪ್ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಇನ್ 1 minute or 5 minutes ಸೈಡ್ ಬೈ ಸೈಡ್ ಇಟ್ಟು ಯಾವ ರೀತಿ ಟ್ರೇಡ್ ಸಿಗ್ತಾವ ಅಂತೇಳಿ ವಿಲ್ ಡಿಸ್ಕಸ್. ಓಕೆ, ಸೊ ನಿಫ್ಟಿ ಚಾರ್ಟ್ ಇದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಸೊ ದಟ್ 1 hour ಟೈಮ್ ಫ್ರೇಮ್ನೇ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪ್ನಿಂಗ್ ಅಂತೇಳಿ ಗೊತ್ತಾಗ್ಬೋದು. ಸೊ ಇಫ್ ಇನ್ ಕೇಸ್ ಇಲ್ಲಿ ನೋಡಿದ್ರಂದ್ರೆ ದಿಸ್ ಈಸ್ ಅ ಸಪೋರ್ಟ್ ಲೆವೆಲ್, ಇದೊಂದು ಸಪೋರ್ಟ್ ಲೆವೆಲ್ ಮಾರ್ಕ್ ಮಾಡ್ತೀನಿ ಆ್ಯಂಡ್ ದಿಸ್ ಇಸ್ ರೆಸಿಸ್ಟೆನ್ಸ್ ಲೆವೆಲ್. ಸೊ ಮಾರ್ಕೆಟ್ ಇಲ್ಲೇ ಎಲ್ಲೋ ಓಪನ್ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಟಚ್ ಆಗಿ ಕೆಳಗೆ ಬರಬೇಕಾಗಿತ್ತು, ಬಟ್ ಇಟ್ ಹಸ್ ಓಪನ್ ಗ್ಯಾಪ್ ಅಪ್. ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಗಿದೆ ಅಂದ್ರೆ ಇದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ ಆ್ಯಂಡ್ ದಿಸ್ ಇಸ್ ಅ ಸಸ್ಟೈನಬಲ್ ಬ್ರೇಕ್ಔಟ್. ಸೊ ಇದು ಬ್ರೇಕ್ಔಟ್ ಸಸ್ಟೈನ್ ಆಗಿದೆ. ಇಫ್ ಇನ್ ಕೇಸ್ ಸಸ್ಟೈನ್ ಆಗಿದಿಲ್ಲಲ್ಲ, ಗ್ಯಾಪ್ ಅಪ್ ಓಪನ್ ಆಗಿನೂ ಮಾರ್ಕೆಟ್ ಕೆಳಗೆ ಬರಬೇಕಾಗಿತ್ತು. ದೆನ್ ದಿಸ್ ವುಡ್ ಹ್ಯಾವ್ ಬೀನ್ ಅ ಫೇಕ್ ಬ್ರೇಕ್ಔಟ್. ಬಟ್ ಆಸ್ ಆಫ್ ನಾವು ಇದು ಗ್ಯಾಪ್ ಅಪ್, ಈ ಪಾಯಿಂಟ್ ಇಂದ ಗ್ಯಾಪ್ ಅಪ್ ಓಪನ್ ಆಗಿ ಇಟ್ ಹಸ್ ಫಾರ್ಮ್ಡ್ ಅ ಗ್ರೀನ್ ಕ್ಯಾಂಡಲ್ ಅಂತಂದಾಗ ದಿಸ್ ಈಸ್ ಅ sustained breakout. Is sustain aglathu breakout. Buyers are interested at this particular point. So this is what this candle is trying to say. Okay, so idu 1 hour time frame nagaitu and let's go to 15 minutes time frame. What 15 minutes time frame is trying to say. So 15 minutes time frame ನೋಡಿದಾಗ ಬ್ಯಾಂಕ್ ನಿಫ್ಟಿ ನೂ ಬುಲಿಶ್ ಇತ್ತು. ಇಫ್ ಇನ್ ಕೇಸ್ ಇಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಬುಲಿಶ್ ಅಂಡ್ ನಿಫ್ಟಿ ಇಸ್ ಆಲ್ಸೋ ಬುಲಿಶ್. ಮಾರ್ನಿಂಗ್ ನೇ ಇಫ್ ಇನ್ ಕೇಸ್ ನೀವು 9:15 to 9:20 ನಾಗ ಏನಾದ್ರು ಕುಂತಿದ್ರೆ ಅಂದ್ರೆ ಮಾರ್ಕೆಟ್ ಮುಂದೆ ಒಂದು ಅಪ್ ಟ್ರೇಡ್ ಆರಾಮ್ಸೆ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಇಲ್ಲಿ. ಬಟ್ ನಾ ಸದ್ಯಕ್ಕೆ ಮಾರ್ಕೆಟ್ ಮುಂದೆ ಕುಂತಿಲ್ಲ, ಇಟ್ಸ್ ಜಸ್ಟ್ ನಾವು ಮಾರ್ಕೆಟ್ ಬಂದಿದ್ದೀನಿ. ಲೆಟ್ಸ್ ಏನೇನು ಆಪರ್ಚುನಿಟಿ ಸಿಕ್ಕರು ವಿಲ್ ಟೇಕ್ ಅ ಟ್ರೇಡ್ ಆರ್ ಎಲ್ಸ್ ವಿಲ್ ಜಸ್ಟ್ ಅವಾಯ್ಡ್ ದ ಮಾರ್ಕೆಟ್. ಸಿಂಪಲ್, ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದಿಲ್ಲ. ಸೊ 15 minutes ಟೈಮ್ ಫ್ರೇಮ್ ನಿಫ್ಟಿ ಚಾರ್ಟ್ ಅಗೇನ್ ಇಟ್ ಇಸ್ ಬುಲಿಶ್, ಬ್ಯಾಂಕ್ ನಿಫ್ಟಿ ಇಟ್ ಇಸ್ ಬುಲಿಶ್, ಬಟ್ ಐ ವಿಲ್ ಗೋ ಟು 1 minute ಟೈಮ್ ಫ್ರೇಮ್ ಫಾರ್ ಕ್ವಿಕ್ ಸ್ಕ್ಯಾಲ್ಪಿಂಗ್. ಸೊ 1 minute ಟೈಮ್ ಫ್ರೇಮ್ನೇ ಹೋಗಿ ಯಾವ ರೀತಿ ನಮ್ಮನ್ನ ಟ್ರೇಡ್ ಸಿಗ್ತಾವ ಅಂತೇಳಿ ವಿಲ್ ಜಸ್ಟ್ ಡೂ ಕ್ವಿಕ್ ಅನಾಲಿಸಿಸ್. ಓಕೆ, ಸೊ ದಿಸ್ ಇಸ್ 1 minute, ದಿಸ್ ಇಸ್ 1 minute. ಸೊ ಇಲ್ಲಿ ನಮಗೆ ಇನ್ನೂ ಕ್ಲಾರಿಟಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎವ್ರಿ ಟೈಮ್ ಇಲ್ಲೂ ಒಂದು ಟ್ರೆಂಡ್ ಲೈನ್ ಎಲ್ಲೆಲ್ಲಿ ಏನೇನು ಕಾಣಿಸ್ತಾ ಟ್ರೆಂಡ್ ಲೈನ್ ಎಲ್ಲ ಮಾರ್ಕ್ ಮಾಡ್ತೀನಿ ನೋಡ್ರಿ. ಇಲ್ಲಿ ದಿಸ್ ಇಸ್ ಸಪೋರ್ಟ್ ಲೆವೆಲ್ ಫಾರ್ ಟುಡೇಸ್ ಸಪೋರ್ಟ್, ಇದು ಟುಡೇಸ್ ಡೇ ಲೋ ಅಂತ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಐಲ್ ಕನ್ಸಿಡರ್ ದಿಸ್ ಇಸ್ ಟುಡೇಸ್ ಡೇ ಹೈ. ಓಕೆ, ಸೇಮ್ ಥಿಂಗ್ ಐಲ್ ಮಾರ್ಕ್ ಹಿಯರ್ ಆಲ್ಸೋ ಇನ್ ನಿಫ್ಟಿ ಚಾರ್ಟ್. ದಿಸ್ ಇಸ್ ಟುಡೇಸ್ ಡೇ ಲೋ. ಎಲ್ಲ ನಿಮ್ಮ ಮುಂದೆ ಮಾರ್ಕ್ ಮಾಡ್ಲತ್ತೀನಿ ಸೊ ದಟ್ ನಿಮಗೆ ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತೀನಿ ಅಂತೇಳಿ ಈಸಿ ಆಗ್ಬೇಕಂತ. ಸೊ ಲೆಟ್ಸ್ ಸಿ. ಸೊ ದಿಸ್ ಇಸ್ ಟುಡೇಸ್ ಹೈ ಆ್ಯಂಡ್ ಟುಡೇಸ್ ಲೋ, ಇದು ಅಷ್ಟು ಮಾರ್ಕ್ ಮಾಡೀನಿ. ಐ ಕ್ಯಾನ್ ಸಿ ದಿಸ್ ಇಸ್ ಸಪೋರ್ಟ್ ಲೆವೆಲ್ ಆ್ಯಂಡ್ ದಿಸ್ ಇಸ್ ರೆಸಿಸ್ಟೆನ್ಸ್ ಲೆವೆಲ್. In bank nifty this is a support level and this is a resistance level. Okay, so ಇಲ್ಲಿ ಟ್ರೆಂಡ್ ಲೈನ್ಸ್ ಏನನ್ನ ಕನೆಕ್ಟ್ ಆಗ್ತಾವ ಅಂತೇಳಿ ಅದನ್ನು ಮಾರ್ಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲೊಂದು ಟ್ರೆಂಡ್ ಲೈನ್ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಕನೆಕ್ಟ್ ಆಯಿತು ಆ್ಯಂಡ್ ಐ ವಿಲ್ ಟ್ರೈ ಟು ಮಾರ್ಕ್ ದಿಸ್ ಆಸ್ ವೆಲ್. ಓಕೆ, ಸೊ ಇದೊಂದು ಚಾನಲ್ಲೇ ಮೂವ್ ಆಗ್ಲತ್ತು ನೋಡ್ರಿ. ಪ್ರಿಸೈಸ್ ಆಗಿ ಇರ್ಬೇಕಂತೇನಿಲ್ಲ, ಜಸ್ಟ್ ನಮ್ಗೊಂದು ರೆಫರೆನ್ಸ್ ಎಲ್ಲ ಟ್ರೆಂಡ್ ಲೈನ್ ಮಾರ್ಕ್ ಮಾಡಿದ್ದಷ್ಟೇ. ಸೊ ಇದು ಒಂದು ಚಾನಲ್ಲೇ ಮೂವ್ ಆಗ್ಲತ್ತು. ಸೊ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಏನಾಗಬೇಕು,
ಈ ಚಾನಲ್ ಟಚ್ ಆಯ್ತು ಅಂದ್ರೆ ಕೆಳಗೆ ಇಲ್ಲಿ ಬರಬೇಕು, ಈ ಚಾನಲ್ ಟಚ್ ಆಗಿ ಅಗೇನ್ ಮೇಲೆ ಹೋಗ್ಬೇಕು. ಸೊ ಈ ರೀತಿ ಆದಾಗ ಯಾವ ರೀತಿ ಟ್ರೇಡ್ಸ್ ತಗೊಬೋದು ಅಂತ, ಯಾವ ರೀತಿ ಟ್ರೇಡ್ ಸಿಗ್ಬೋದು ಅಂತಲೂ ಐ ಟ್ರೈ ಟು ಎಕ್ಸ್ಪ್ಲೇನ್. ಬಟ್ ಬಿಫೋರ್ ದಟ್ ವಿಲ್ ಫಿನಿಶ್ ಆಫ್ ವಿತ್ ನಿಫ್ಟಿ ಅಂಡ್ ದೆನ್ ಕಮ್ ಟು ಅನ್ ಕನ್ಕ್ಲೂಷನ್, ಪ್ರಾಪರ್ ಕನ್ಕ್ಲೂಷನ್ ಏನು ಮಾಡ್ಬೋದು ಅಂತ ಹೇಳಿ. ಸೊ ನಿಫ್ಟಿ ನೀವು ಇನ್ ಕೇಸ್ ನೋಡಿದ್ರೆ ಅಂದ್ರೆ ಇಲ್ಲೊಂದು ನಂಗೆ ಟ್ರೆಂಡ್ ಲೈನ್ ಕಾಣಿಸ್ಲತ್ತು, ಅಲ್ಲಿ ಮಾರ್ಕ್ ದಿಸ್ ಟ್ರೆಂಡ್ ಲೈನ್, ಇಲ್ಲಿಂದ ಇನ್ನೊಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತು, ಅಲ್ಲಿ ಮಾರ್ಕ್ ದಿಸ್ ಟ್ರೆಂಡ್ ಲೈನ್ ಆಸ್ ವೆಲ್. ಓಕೆ, ಸೊ ಇದನ್ನು ಒಂದು ಚಾನಲ್ ಮೂವ್ ಆಗ್ಲತ್ತು, ಇದನ್ನು ಒಂದು ಚಾನಲ್ ಮೂವ್ ಆಗ್ಲತ್ತು. ಅಂಡ್ ಆಲ್ಸೋ ಐ ಕ್ಯಾನ್ ಸಿ ದಿಸ್ as a ಸಪೋರ್ಟ್ ಲೆವೆಲ್, ಯಾಕಂದ್ರೆ ಇಲ್ಲಿ ಬಯರ್ ಸ್ಟ್ರಾಂಗ್ ಆಗಿನೇ ಇಲ್ಲಿಂದ ಮಾರ್ಕೆಟ್ ಮೇಲೆ ತೊಗೊಂಡೋಗಿರೋದು. ಸೊ ಬಯರ್ ಸ್ಟ್ರಾಂಗ್, ಎಲ್ಲೆಲ್ಲಿ ಬಯರ್ ಸ್ಟ್ರಾಂಗ್ ಅದರ ಅಲ್ಲಿ ಇಟ್ ಫಾರ್ಮ್ಸ್ ಅ ಸಪೋರ್ಟ್ ಲೆವೆಲ್. ಇಲ್ಲಿ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್, ದಟ್ ಇಸ್ ದ ರೀಸನ್ ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಫಾರ್ಮ್ ಆಗ್ಲತ್ತಿಲ್ಲ. ಯಾವಾಗ ಇಲ್ಲಿ ಸೆಲ್ಲರ್ಸ್ ಗಿವ್ ಅಪ್ ಮಾಡ್ತಾರೆ, ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ತದಲ್ಲ, ಈ ಸೆಲ್ಲರ್ಸ್ ಏನಾರ ಇಲ್ಲಿ ಯಾರು ಇವಾಗ ಇವ್ರು ಗಿವ್ ಅಪ್ ಮಾಡಿ ಮೇಲೆ ಹೋದಂದ್ರೆ ಅವಾಗ ಮಾರ್ಕೆಟ್ ವಿಲ್ ಗಿವ್ ಹ್ಯೂಜ್ ಬ್ರೇಕ್ಔಟ್. ಸೊ ಈ ಸೆಲ್ಲರ್ ಸ್ಟ್ರಾಂಗ್ ಅದರ ಅಂತಂದ್ರೆ ಅಗೇನ್ ಮಾರ್ಕೆಟ್ ಮೇಲೆ ಹೋಗಿ ಇಲ್ಲಿಂದಾನೆ ಸಸ್ಟೈನ್ ಆಗಿ ಕೆಳಗೆ ಬರ್ಬೋದು. ಅನ್ಲೆಸ್ ಅಂಟಿಲ್ ಈ ಸೆಲ್ಲರ್ಸ್ ವೀಕ್ ಆಗೋ ತನಕನೂ ಮಾರ್ಕೆಟ್ ಮೇಲೆ ಹೋಗಲ್ಲ ಅನ್ಕೋರಿ. ದಿಸ್ ಇಸ್ ಅ ಸಿಂಪಲ್ ಫಂಡ. ಸೇಮ್ ಇಯರ್ ನಿಫ್ಟಿನಾಗೂ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ಲೆವೆಲ್, ಬಿಕಾಸ್ ಸೆಲ್ಲರ್ಸ್ ಆರ್ ಮಲ್ಟಿಪಲ್ ಲೆವೆಲ್, ಈ ಪಾಯಿಂಟಿಗೆ ಮಲ್ಟಿಪಲ್ ಟೈಮ್ ಸೆಲ್ಲರ್ಸ್ ಶಾರ್ಟ್ ಮಾಡ್ಕೊಂತಾರೆ. ಸೊ ಅನ್ಲೆಸ್ ಅಂಟಿಲ್ ಇವ್ರು ಸ್ಟಾಪ್ ಲಾಸ್ ಇಲ್ಲಿ ಮೇಲೆ ಇರ್ತಾವೆ, ಇವ್ರು ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ಮಾರ್ಕೆಟ್ ಮೇಲೆ ಹೋಗಂಗಿಲ್ಲ. ಸೊ ಇವ್ರು ಗಿವ್ ಅಪ್ ಮಾಡ್ಬೇಕು, ಇವ್ರು ಗಿವ್ ಅಪ್ ಮಾಡಿದಾಗಷ್ಟೇ ಮಾರ್ಕೆಟ್ ಮೇಲೆ ಹೋಗ್ತದೆ, ಇಲ್ಲಂತಂದ್ರೆ ಮಾರ್ಕೆಟ್ ವಿಲ್ ರಿವರ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಸೊ ಆಸ್ ಆಫ್ ನೋ ನಂಗೆ ಕಂಡು ಯಾವುದೇ ರೀತಿ ಟ್ರೇಡ್ಸ್ ಕಾಣಿಸಲ್ಲ, ಬಿಕಾಸ್ ಮಾರ್ನಿಂಗ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ ಇತ್ತು, ಈ ಮೊಮೆಂಟಮ್ನೇ ಒಂದು ಟ್ರೇಡ್ ಸಿಗ್ಬೋದಿತ್ತು, ಬಟ್ ನಾವು ಯಾವುದೇ ರೀತಿ ಟ್ರೇಡ್ಸ್ ತೊಗೊಂಡಿಲ್ಲ ಮಾರ್ನಿಂಗ್. ಸೊ ಸದ್ಯಕ್ಕೆ ಲೆಟ್ಸ್ ವೇಟ್ ಫಾರ್ ಪ್ರಾಪರ್ ಅಪರ್ಚುನಿಟಿ. ಒಂದು ಪ್ರಾಪರ್ ಅಪರ್ಚುನಿಟಿ ಸಿಕ್ಕತ್ತಂದ್ರೆ ಅಷ್ಟೇ ವಿಲ್ ಟೇಕ್ ಅ ಟ್ರೇಡ್, ವಿಲ್ ನಾಟ್ ಟೇಕ್ ಅ ಟ್ರೇಡ್ ಅನ್ಲೆಸ್ ಅಂಟಿಲ್ ಇನ್ ಅ ಫೋಮೋ. ಓಕೆ, ದಿಸ್ ದೊಡ್ಡ ಟ್ರೆಂಡ್ ಬಂದಿತ್ತು, ಈಗೂ ಬರ್ಬೋದು ಅಂತೇಳಿ ಮಿಸ್ ಆಗ್ತದೆ ಅಂತೇಳಿ ಆ ಫೋಮನ್ನೇ ತೊಗೊಳೋದು ಬೇಡ. ಪ್ರಾಪರ್ ಕಣ್ಣಿಗೆ ಕಾಣಿಸ್ಲಿ ಅಂದಾಗಲೇ ವಿಲ್ ಟೇಕ್ ಅ ಪ್ರಾಪರ್ ಟ್ರೇಡ್. ಓಕೆ, ಸೊ ಇದಕ್ಕಿಂತ ಮೊದಲು ಅಲ್ಲಿ ಜಸ್ಟ್ ಸಿ ಆರ್ ಎಸ್ ಐ ಅಷ್ಟು ಮೇಜರ್ಲಿ ಯೂಸ್ ಮಾಡಲ್ಲ, ಸುಮ್ಮನೆ ರೆಫರೆನ್ಸ್ಗೋಸ್ಕರ ಇಟ್ಟಿದ್ದು. ಓಕೆ, ಸೊ ವಾಟ್ ಐ ಕ್ಯಾನ್ ಸಿ ಇಸ್ ಬರೀ ಅಪ್ಸೈಡ್ ಟ್ರೇಡ್ ಅಷ್ಟೇ ಪ್ಲೇಸ್ ಆಗಿರಬೇಕು, ಡೌನ್ ಸೈಡ್ ಟ್ರೇಡ್ ಯಾವುದೇ ರೀತಿ ಪ್ಲೇಸ್ ಆಗಿರಬಾರ್ದು. ದಿಸ್ ಇಸ್ ಒನ್ ಕನ್ಕ್ಲೂಷನ್ ಫ್ರಮ್ ದಿಸ್. ಯಾವುದೇ ರೀತಿ ಪುಟ್ ಸೈಡ್ ಟ್ರೇಡ್ ಪ್ಲೇಸ್ ಆಗಿರಬಾರ್ದು, ಬರೀ ಕಾಲ್ ಸೈಡ್ ಟ್ರೇಡ್ ಅಷ್ಟೇ ಪ್ಲೇಸ್ ಆಗಿರಬೇಕು. ಪುಟ್ ಸೈಡ್ ಆದ್ರೂ ಇಟ್ ಶುಡ್ ಬಿ ಕ್ವಿಕ್ ರಿವರ್ಸಲ್ ಸ್ಕ್ಯಾಲ್ಪಿಂಗ್, ಬಟ್ ಅಗೇನ್ ಇಟ್ ಇಸ್ ಬೆಟರ್ ಟು ಅವಾಯ್ಡ್. ಇಟ್ ಈಸ್ ಅ ವೆರಿ ಹೈ ರಿಸ್ಕಿ ಟ್ರೇಡ್ ಪುಟ್ ಸೈಡ್ ಅಂತಂದ್ರೆ. ಓಕೆ, ಸೊ ನಾವು ಒಂದು ಸರ್ತಿ ಆಪ್ಷನ್ ಚೈನ್ ಓಪನ್ ಇಂಟ್ರೆಸ್ಟ್ ನೋಡ್ತೀನಿ, ಏನು ಎಕ್ಸಾಕ್ಟ್ಲಿ ಮಾರ್ಕೆಟ್ ಹೇಳಕ್ಕೆ ಟ್ರೈ ಮಾಡ್ಲತ್ತು ಅಂತೇಳಿ. ಸೊ ದಟ್ ನನಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಕ್ತು, ವಾಟ್ ಕ್ಯಾನ್ ಐ ಡೂ ಅಂತೇಳಿ. ಓಕೆ, ಸೊ 1 ಸೆಕೆಂಡ್. ಓಕೆ, ಲಾಗಿನ್ ಆಗಿಲ್ಲ. 1 ಸೆಕೆಂಡ್ ಗೈಸ್, ಲಾಗಿನ್ ಆಗ್ತೀನಿ, ನನ್ನ ಕ್ರೆಡೆನ್ಷಿಯಲ್ಸ್ ಕಾಣಿಸ್ತದೆ ಇಲ್ಲಿ. ಸೊ okay, so ಸದ್ಯಕ್ಕೆ login ಆಗಿನೇ I'll just see what Nifty and Bank Nifty is trying to do ಅಂತ. Nifty is very bullish, so 1.4 PCR ಅದ ಇಲ್ಲಿ. 22,750 ನೇ ಕಾಲ್ ಶಾರ್ಟ್ ಮಾಡಿರೋರು 39 lakhs. ಬಾಬಾ ಸೂಪರ್. ಓಕೆ, 49,000 ನೇ ಕಾಲ್ ಶಾರ್ಟ್ ಮಾಡಿರೋರು 56 lakhs. ಓಕೆ, OI changes 56,000 not 56 lakh. ಓಕೆ, ಕಾಲ್ ಶಾರ್ಟ್ ಮಾಡಿರೋರು 18.9. ನನ್ನ ಕರ್ಸರ್ನ ಫಾಲೋ ಮಾಡಿದ್ರೆ ಅಂದ್ರೆ ಕಾಲ್ ಶಾರ್ಟ್ ಮಾಡಿರೋರು 18.97 lakhs ಸರ ಇಲ್ಲಿ, ಬಟ್ ಪುಟ್ ಶಾರ್ಟ್ ಮಾಡಿರೋರು 16.89 lakhs. ಓಕೆ, ಸೊ ಇದು ಏನು ಕನ್ಕ್ಲೂಷನ್ ಕೊಡ್ತದೆ ಅಂತಂದ್ರೆ ಕಾಲ್ ಶಾರ್ಟ್ ಮಾಡಿರೋರು ಜಾಸ್ತಿ ಇರೋ, ಸೊ ದೇ ಆರ್ ಟ್ರೈಂಗ್ ಟು ಟೇಕ್ ಮಾರ್ಕೆಟ್ ಡೌನ್. ಸೊ ಅದಕ್ಕೆ ಈ ಲೆವೆಲಿಗೆ ಸಸ್ಟೈನ್ ಆಗ್ಲತ್ತು ನೋಡ್ರಿ ಮಾರ್ಕೆಟ್. ಎಲ್ಲಿ ಎಟ್ ದಿಸ್ ಲೆವೆಲ್. ವಾಟ್ ಈಸ್ ದ ಲೆವೆಲ್ ಓವರ್ ಹಿಯರ್? 49,000. ಸೊ 49,000 ಎಲ್ಲದ ಇಲ್ಲಿ 49,000. ಸೊ ಇಲ್ಲ, ಎಕ್ಸಾಕ್ಟ್ಲಿ 49,000 ಇಲ್ಲದ. ಸೊ ಇದೇ ಲೆವೆಲಿಗೆ ಅದಕ್ಕೆ ಎಲ್ಲಿ ಸಸ್ಟೈನ್ ಆಗ್ಲತ್ತು. ಒಂದು ಸರ್ತಿ ಇದ್ರ ಮೇಲೆ ಹೋಯ್ತಲ್ಲ, ಇಲ್ಲಿ ಯಾರು ಶಾರ್ಟ್ ಮಾಡಿರ್ತಾರೆ ನೋಡ್ರಿ ಅವರು, ಇವ್ರು ಪ್ಯಾನಿಕ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತಾರೆ, ಇವ್ನು ಸ್ಟಾಪ್ ಲಾಸ್ ಹಿಟ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಟ್ ಈಸ್ ದ ರೀಸನ್ ಮಾರ್ಕೆಟ್ ವಿಲ್ ಗೋ ಅಪ್ ವಿತ್ ಅ ಹ್ಯೂಜ್ ಮೊಮೆಂಟಮ್ ಫ್ರಮ್ ದಿಸ್ ಪಾಯಿಂಟ್. ಇಲ್ಲ ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದಾನೆ ಕೆಳಗೆ ಬರಬೇಕು. ಇಲ್ಲಿ ಕೆಳಗೆ ಬಂದ್ರೇನೆ ಇಲ್ಲಿ ಶಾರ್ಟ್ ಮಾಡಿರೋರಿಗೆ ಪ್ರಾಫಿಟ್ ಸಿಕ್ತು. 49,000 ಕಾಲ್ ಆಪ್ಷನ್ ಯಾರು ಶಾರ್ಟ್ ಮಾಡಿರ್ತಾರೆ. ದಟ್ ಈಸ್ ದ ರೀಸನ್ ಮಾರ್ಕೆಟ್ ಈಸ್ ಸಸ್ಟೈನಿಂಗ್ ಎಟ್ ದಿಸ್ ಪಾಯಿಂಟ್. ಓಕೆ, ಸೊ ಆಪ್ಷನ್ ಚೈನು ಏನು ಹೇಳ್ತಂತ ಅಂತ ಒಂದು ಸರ್ತಿ ಚೆಕ್ ಮಾಡ್ತೀನಿ. ಸೊ ಇದು ಓಪನ್ ಇಂಟ್ರೆಸ್ಟ್ ಇದೆಲ್ಲ ಸ್ವಲ್ಪ ಹೆವಿ ಲೆಂದಿ ಕಾನ್ಸೆಪ್ಟ್ ಅದ ಅನ್ಕೋರಿ. ಇಲ್ಲಿ ಶಾರ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ತಿಳಂಗಿಲ್ಲ. ಐ ವಿಲ್ ಮೇಕ್ ಸಮ್ ಅದರ್ ವಿಡಿಯೋ ಫಾರ್ ದಿಸ್. ಬಟ್ ಆಸ್ ಆಫ್ ನೌ ಒಂದು ಕನ್ಕ್ಲೂಷನ್ ಸಿಗಲಿ ಏನು ನಡೀಲತ್ತದ ಅಂತೇಳಿ ಐಮ್ ಜಸ್ಟ್ ಕಣ್ಣು ಹಾಕ್ಲತ್ತೀನಿ ಅಷ್ಟರೊಳಗೆ. ಸೊ ಐಮ್ ಜಸ್ಟ್ ಗ್ಲಾನ್ಸಿಂಗ್ ವಾಟ್ ಕ್ಯಾನ್ ಹ್ಯಾಪನ್ ನೆಕ್ಸ್ಟ್ ಅಂತೇಳಿ. ಓಕೆ, okay, so 16 lakh and 24 lakh. So Nifty is bullish as of now. 1 second. 8 lakh 9 lakh. Okay, super.
ಸೊ ಲೆಟ್ ಸಿ ನಿಫ್ಟಿ ಅಂತೂ ಬುಲ್ಲಿಶ್ ಅದ. ಈ ಪಾಯಿಂಟ್ ಕ್ರಾಸ್ ಆಗಬೇಕು, ಐ ಕ್ಯಾನ್ ಗೋ ಫಾರ್ ಅನ್ ಅಪ್ಸೈಡ್ ಟ್ರೇಡ್. 1 ಸೆಕೆಂಡ್. ಓಕೆ, ಸೊ ಈ ಪಾಯಿಂಟ್ ಕ್ರಾಸ್ ಆಗಬೇಕು ಎಲ್ಲಿ 22,750. ಸೊ ಇಲ್ಲಿ ನೋಡಿದ್ರೆ ಅಂದ್ರೆ ನಿಫ್ಟಿ ಆಪ್ಷನ್ 22,759 ಕಾಲ್ ಶಾರ್ಟ್ ಮಾಡಿರೋರು ಜಾಸ್ತಿ ಅಲ್ಲ. ಸೊ ದಟ್ ಈಸ್ ದ ರೀಸನ್ ಮಾರ್ಕೆಟ್ ಈಸ್ ಸಸ್ಟೈನಿಂಗ್ ಎಟ್ ದಿಸ್ ಲೆವೆಲ್. ಸೊ ಇವ್ರು ಒಂದು ಸರ್ತಿ ಪ್ಯಾನಿಕ್ ಆಗಿದ್ರಲ್ಲ, ಹೆವಿ ಮೊಮೆಂಟಮ್ ಬರ್ತದೆ, ಬಟ್ ಆ ಮೊಮೆಂಟಮ್ ಬರ್ತಲೋ ಇಲ್ಲ ಅಂತೇಳಿ ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ, ಸೊ ಅನ್ನೆಸೆಸರಿ ಫೋಮನೆ ಲೆಟ್ಸ್ ನಾಟ್ ಟೇಕ್ ಎನಿ ಟ್ರೇಡ್ಸ್. ಪ್ರಾಪರ್ ಸೆಟಪ್ ಫಾರ್ಮ್ ಆಗಿದ ತಕ್ಷಣನೇ ವಿಲ್ ಟೇಕ್ ಅ ಟ್ರೇಡ್. ಸೊ ನನ್ನ ಸೆಟಪ್ ಸಿಂಪಲ್ ಅದ ಅನ್ಕೋರಿ. ಐ ಯೂಸ್ 50 and 200 ಮೂವಿಂಗ್ ಎವರೇಜ್. ಸೊ ಎರಡೇ ಮೂವಿಂಗ್ ಎವರೇಜ್ ಯೂಸ್ ಮಾಡ್ತೀನಿ. ಎವ್ರಿ ಟೈಮ್ 50 ಮೂವಿಂಗ್ ಎವರೇಜ್ ಟಚ್ ಆಗಿ ಮೇಲೆ ಹೋಗ್ತಲ್ಲ, ಅಲ್ಲಿ ಇನಿಷಿಯೇಟ್ ಮೈ ಪೊಸಿಷನ್ಸ್. ಸೊ ನಮ್ದು ಬೇರೆ ಯಾವ್ದನ್ನ ನೀವು ಟ್ರೇಡಿಂಗ್ ವಿಡಿಯೋಸ್ ನೋಡಿದ್ರೆ ಅಂತಂದ್ರೆ ಅಲ್ಲಿ ಫಾಲೋ ದ ಸೇಮ್ ಸಿಂಪಲ್ ರೂಲ್. ಇಲ್ಲಿ ಇಫ್ ಇನ್ ಕೇಸ್ 50 ಮೂವಿಂಗ್ ಎವರೇಜ್ ಟಚ್ ಆಗಿ ಮೇಲೆ ಹೋಗ್ತಲ್ಲ, ಐ ವಿಲ್ ಇನಿಷಿಯೇಟ್ ಮೈ ಪೊಸಿಷನ್ ಸಮ್ವೇರ್ ಹಿಯರ್ ಅಂಡ್ ಐ ವಿಲ್ ಟೇಕ್ ಸಮ್ 1:3 1:4 ಟಾರ್ಗೆಟ್. ಸೊ ಇಲ್ಲಿ ನೋಡ್ರಿ, ಅಗೇನ್ ಇಲ್ಲೂ 50 ಮೂವಿಂಗ್ ಎವರೇಜ್ ಕೆಳಗೆ ಬಂತಲ್ಲ, ಐ ವಿಲ್ ಟ್ರೈ ಟು ಇನಿಷಿಯೇಟ್ ಮೈ ಪೊಸಿಷನ್ಸ್ ಹಿಯರ್ ಅಂಡ್ ಇದ್ರ ಒಂದು ಟ್ರೆಂಡ್ ಕ್ಯಾಪ್ಚರ್ ಮಾಡ್ತೀನಿ. ಸ್ಟಾಪ್ ಲಾಸ್ ವಿಲ್ ಬಿ ಸಮ್ವೇರ್ ಹಿಯರ್. ಸೊ ಇದ್ರೊಳಗೆ ಏನಂತಂದ್ರೆ ನಿಮ್ಮದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಸ್ಟ್ರಾಂಗ್ ಇರಬೇಕು. ನಂದು 1:3 ಅಂತೂ ಮಿನಿಮಮ್ ಸಿಗ್ತಿಲ್ಲ. ₹1 ಕಳ್ಕೊಂಡ್ರು ₹3 ಪ್ರಾಫಿಟ್ ಅಂತೂ ಮಾಡೇ ಮಾಡ್ತೀನಿ. ಸೊ ದಿಸ್ ಈಸ್ ವಾಟ್ ಈಸ್ ಗೇಮ್. ಸೊ ರಿಸ್ಕ್ ಟು ರಿವಾರ್ಡ್ ಸ್ಟ್ರಾಂಗ್ ಇಟ್ಟರೆ ಅಂತಂದ್ರೆ ವಿಲ್ ಸಸ್ಟೈನ್ ಇನ್ ಮಾರ್ಕೆಟ್. ಸೊ ಇದು ಲೈವ್ನಾಗ ತೋರಿಸ್ತೀನಿ. ಇನ್ ಕೇಸ್ ಸೆಟಪ್ ಫಾರ್ಮ್ ಆಯ್ತು ಅಂತಂದ್ರೆ ಐ ವಿಲ್ ಎಕ್ಸಾಕ್ಟ್ಲಿ ಶೋ ಯು ಹೌ ವಿಲ್ ಐ ಟ್ರೇಡ್ ಮೈ ಪರ್ಸನಲ್ ಟ್ರೇಡ್ಸ್ ಅಂತೇಳಿ. ಓಕೆ, ಸೊ ಬ್ರೇಕ್ಔಟ್ ಆಗ್ಲತ್ತದ ಇಲ್ಲಿ. ಐ ಥಿಂಕ್ ವಿ ಕ್ಯಾನ್ ಟೇಕ್ ಒನ್ ಟ್ರೇಡ್, ಬಟ್ ಲೆಟ್ ಸಿ. 10:30 ಆಗ್ಲತ್ತ ಟೈಮು. ಒಂದು ಸೆಕೆಂಡ್. ಓಕೆ, ಇಲ್ಲಿ ಬ್ರೇಕ್ಔಟ್ ಕೊಡ್ಲತ್ತ ನೋಡ್ರಿ. ಈ ಬ್ರೇಕ್ಔಟ್ ಸ್ವಲ್ಪ ಸಸ್ಟೈನ್ ಆಗಲಿ, ವಿ ಕ್ಯಾನ್ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಯಾಕಂದ್ರೆ ಇಲ್ಲಿ ಇದು ಫೇಕ್ ಬ್ರೇಕ್ಔಟ್ ಆಗಿ ಕೆಳಗೆ ಬರ್ತಂದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಟ್ರ್ಯಾಪ್ಡ್ ಇನ್ ದಿಸ್. 22,750 ನಾ ಹೇಳಿದ್ದೆ ನಿಮ್ಗೆ ಸ್ಟ್ರಾಂಗ್ ಇದು ಗಿವ್ ಅಪ್ ಮಾಡಿದ್ರಂದ್ರೆ ಹೆವಿ ಬ್ರೇಕ್ಔಟ್ ಬರ್ತದೆ ಅಂತೇಳಿ. ಇಲ್ಲೂ ಅದೇ ರೀತಿ ಪಾಸಿಬಿಲಿಟೀಸ್ ಆಗ್ಬೋದು. ಸೊ ಲೆಟ್ ಸಿ. Okay. Breakout ಬರ್ಲತ್ತದ ಇಲ್ಲಿ. I think we can initiate a position over here, but let's see. One second time ಕೊಡ್ರಿ. ಯಾಕಂದ್ರೆ ಇಲ್ಲಿ ಇನಿಷಿಯೇಟ್ ಮಾಡೋದಂದ್ರೆ ಅಗೇನ್ ದಿಸ್ ಅ ಟ್ರೆಂಡ್ ಲೈನ್ ಓವರ್ ಹಿಯರ್. ಇಲ್ಲಿ ಟಚ್ ಆಗಿ ಮತ್ತೆ ಕೆಳಗೆ ಬರ್ಬಾರ್ದು. ಸೊ ಒಂದು ಸ್ವಲ್ಪ ಪಾಯಿಂಟ್ ಸಿಗ್ತಾವ ನಮ್ಗೆ. ಸೊ ಅದ್ರಾಗ ಅಂತ ಸ್ವಲ್ಪ ಪಾಯಿಂಟ್ಸ್ನಾಗ ಎಂಟ್ರಿ ಆಗಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅನ್ಕೋರಿ. ಸೊ ಎಂಟ್ರಿ ಆಗಿ ಅಂತಂದ್ರೆ ಯು ಮಸ್ಟ್ ಗೆಟ್ ಅ ಹ್ಯೂಜ್ ಟಾರ್ಗೆಟ್. ದಟ್ ಈಸ್ ದ ರೀಸನ್ ಐ ಆಮ್ ವೇಟಿಂಗ್ ಫಾರ್ ಪ್ರಾಪರ್ ಎಂಟ್ರಿ. ಲೆಟ್ಸ್ ಸಿ. One second. Okay. 5 minutes now what it is trying to say. ಸೊ ನನಗೆ ಇಲ್ಲೊಂದು ಸರ್ತಿ ಇನ್ನೂ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಇಲ್ಲಿ ಫುಲ್ ಬ್ಯಾಕ್ ತೊಗೊಂಡು ಮೇಲೆ ಹೋಯ್ತಲ್ಲ, ಇನ್ನೊಂದು ಕಾನ್ಫಿಡೆನ್ಸ್ ಸಿಕ್ತು. ಸೊ ದಟ್ ನಾ ಓಕೆ ಟ್ರೇಡಾಗಿ ಎಂಟ್ರ್ ಆಗ್ಬೋದು ಅಂತೇಳಿ. ಸೊ ಐ ನೆವರ್ ನೋ ದಿಸ್ ಇಸ್ ಆಕ್ಚುಯಲ್ ಬ್ರೇಕ್ಔಟ್ ಆರ್ ಫೇಕ್ ಬ್ರೇಕ್ಔಟ್ ಅಂತೇಳಿ ಆಸ್ ಆಫ್ ನೌ. ಸೊ ಲೆಟ್ಸ್ ಸಿ. 1 second. ಓಕೆ, mm-hmm. 22,760. Okay, so I think we can initiate a position over here. ಒಂದು ಸರ್ತಿ ಲಾಂಗರ್ ಟೈಮ್ ಫ್ರೇಮ್ನಾಗ ಏನನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನಾವು ಒಂದು ಸರ್ತಿ ಚೆಕ್ ಮಾಡ್ತೀನಿ. ಓಕೆ, ದಿಸ್ ಇಸ್ ದ ಒನ್. ಸೊ ಈ ಪಾಯಿಂಟಿಗೆ ಒಂದು ಸಪೋರ್ಟ್ ಲೆವೆಲ್ ಅದ. ಇಲ್ಲಿ ಸಪೋರ್ಟ್ ಲೆವೆಲ್ಗೆ ರೆಸಿಸ್ಟೆನ್ಸ್ ತೊಗೊಂಡ್ರು ತೊಗೊಬೋದು ಮಾರ್ಕೆಟಲ್ಲಿ. ಜಸ್ಟ್ ಮಾರ್ಕೆಟ್ ಫಾರ್ ರೆಫರೆನ್ಸ್. ಓಕೆ, so in 1 hour time frame for bank nifty I'll just check. Okay, illu ಒಂದು resistance level ಅದ. ಇಲ್ಲಿ just mark for reference. Okay, so that ನಮ್ಗೆ ಕ್ಲಾರಿಟಿ ಸಿಗ್ತದೆ ಯಾವ ತರ ಡಿಸಿಷನ್ ತಗೋಬೇಕು ನಾವು ಅಂತ ಹೇಳಿ. ಓಕೆ. ಸೊ ಇದೊಂದು ಸ್ವಲ್ಪ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, I'll try to initiate my positions at this point and I'll keep my stop loss below this candle. So let's see. ಇಲ್ಲಂತಂದ್ರೆ ಅಲ್ಲಿ ಜಸ್ಟ್ ಅವಾಯ್ಡ್ ಫಾರ್ ಟುಡೇ. ನಂಗೆ ಯಾವುದೇ ರೀತಿ ಪ್ರಾಪರ್ ನಂಗೆ ಹೈ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕರೆ ಅಷ್ಟೇ ಅಲ್ಲಿ ಟೇಕ್ ಅ ಟ್ರೇಡ್. ಇಲ್ಲಂತಂದ್ರೆ ಐ ವಿಲ್ ನೆವರ್ ಟೇಕ್ ಅ ಟ್ರೇಡ್. ಬಿಕಾಸ್ ಆಲ್ರೆಡಿ ರೆಸಿಸ್ಟೆನ್ಸ್ ಲೆವೆಲಿಗೆ ಅದು. ರೆಸಿಸ್ಟೆನ್ಸ್ ಲೆವೆಲಿಗೆ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್ ಟು ಬೈ, ದಿಸ್ ಇಸ್ ರೈಟ್ ಟೈಮ್ ಟು ಸೆಲ್. ಯಾಕಂದ್ರೆ ಇಲ್ಲಿ ನೋಡ್ರಿ, ಬೆಳಗ್ಗೆ ಐ ಮಿಸ್ ದ ಟ್ರೇಡ್. ಐ ಟೋಟಲಿ ಅಗ್ರಿ, ನಮ್ಮ ಮಾರ್ಕೆಟ್ ಮುಂದೆ ಇರಲಿಲ್ಲ ಆ್ಯಂಡ್ ಐ ಮಿಸ್ ದ ಟ್ರೇಡ್. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಮುಂದೆ ಇದ್ದಂತ ಅನ್ಕೋರಿ, ಐ ವುಡ್ ಹ್ಯಾವ್ ಎಂಟರ್ಡ್ ಸಮ್ವೇರ್ ಹಿಯರ್, ಇಲ್ಲ ಸಮ್ವೇರ್ ಹಿಯರ್ ಆರ್ ಸಮ್ವೇರ್ ಹಿಯರ್. ಆ್ಯಂಡ್ ಇಲ್ಲಿ ಯಾರ್ಯಾರು ಎಂಟರ್ ಆಗ್ಯಾರ ಆಲ್ರೆಡಿ ದೇ ಆರ್ ಇನ್ ಪ್ರಾಫಿಟ್ ಆಸ್ ಆಫ್ ನಾವು. ಸೊ ಇವರೆಲ್ಲ ಪ್ರಾಫಿಟ್ ಟ್ರೈಲ್ ಮಾಡ್ಲತ್ತರ ಇಲ್ಲಿ. ಸೊ ಟ್ರೈಲ್ ಮಾಡ್ಲತ್ತಾರ ಅಂತಂದ್ರೆ
again you are trying to re-enter at this point, but ಇವ್ರು ಯಾರು ಎಂಟರ್ ಆಗಿರಲ್ಲ, ದೇ ಆರ್ ಆಲ್ರೆಡಿ ಇನ್ ಪ್ರಾಫಿಟ್. ಸೊ ಸ್ವಲ್ಪ ಇದು ಕೆಳಗೆ ಬತ್ತಂದ್ರು ದೇ ವಿಲ್ ಟ್ರೈ ಟು ಬುಕ್ ಪ್ರಾಫಿಟ್, ಬಿಕಾಸ್ ಅವ್ರ ಪ್ರಾಫಿಟ್ ಈಗ ಸಪೋಸ್ 10,000 ತೋರ್ಸ್ಲತ್ತಿತ್ತಂದ್ರೆ ಇಟ್ ವಿಲ್ ಗ್ರಾಜುಲಿ ರೆಡ್ಯೂಸ್ ಟು 9,000 8,000. ಸೊ ಇಲ್ಲಿ ಕೆಳಗೆ ಸ್ವಲ್ಪ ಕೆಳಗೆ ಬತ್ತಂದ್ರೆ ಹೆವಿ ಫಾಲ್ ಬರ್ತದೆ. ಸೊ ಅದ್ರ ಸಲುವಾಗಿ ಅನ್ನೆಸೆಸರಿ ಟ್ರ್ಯಾಪ್ ಆಗೋದಿಲ್ಲ ನನಗೆ. ಸೊ ಮಾರ್ಕೆಟ್ ಇಲ್ಲ ಒಂದು ಹೈಯರ್ ರೈಸ್ ಫಾರ್ಮ್ ಆಗಿ ಇದು ಸಸ್ಟೇನ್ ಆಗಿ ಮೇಲೆ ಹೋದ್ರೆ ಅಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಇಲ್ಲ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಲೆವೆಲ್ ಏನನ್ನ ರೆಸಿಸ್ಟ್ ಆಗಿ ಕೆಳಗೆ ಬತ್ತಂದ್ರೆ ಅಲ್ಲಿ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಓಕೆ, ಸೊ ಇಲ್ಲಿ ಯಾರ್ಯಾರು ಪೊಸಿಷನ್ಸ್ ಇನಿಷಿಯೇಟ್ ಮಾಡಿದ್ರೆ ಇವರೆಲ್ಲ ಪ್ರಾಫಿಟ್ನಾಗರ ಇಲ್ಲಿ. ಸೊ ದೇ ಆರ್ ಜಸ್ಟ್ ವೇಟಿಂಗ್ ಅಂಡ್ ವಾಚಿಂಗ್ ವಾಟ್ ಕ್ಯಾನ್ ಹ್ಯಾಪನ್ ಇಯರ್ ಅಂತ. ಇದನ್ನು ಕ್ರಾಸ್ ಆಗಿ ಮೇಲೆ ಐತಂದ್ರೆ ಅವ್ರಿಗೆ ಇನ್ನೂ ಅಡ್ವಾಂಟೇಜ್, ಸೊ ದಟ್ ಇನ್ನೂ ಪ್ರಾಫಿಟ್ ಜಾಸ್ತಿ ಹಾಕೊಂತ ಹೋಗ್ತಿರ್ತದೆ. ಇಲ್ಲ ಇದರಿಂದ ಕೆಳಗೆ ಬಂತಲ್ಲ, ದೇ ವಿಲ್ ಟ್ರೈ ಟು ಬುಕ್ ಪ್ರಾಫಿಟ್ ಆ್ಯಂಡ್ ದಿಸ್ ವಿಲ್ ಫಾಲ್ ಇಮಿಡಿಯೇಟ್ಲಿ. ಹೆವಿ ಶಾರ್ಪ್ ಫಾಲ್ ಬರ್ತದೆ ಇಲ್ಲಿಂದ. ಸೊ ಲೆಟ್ ಸಿ ವಾಟ್ ವಿ ಕ್ಯಾನ್ ಡೂ ಅಂತೇಳಿ. ಸೊ ಇದ್ರ ಸ್ವಲ್ಪ ಮೇಲೆ ಹೋಯ್ತಂದ್ರೆ ಐ ವಿಲ್ ಟ್ರೈ ಟು ಇನಿಷಿಯೇಟ್ ಮೈ ಪೊಸಿಷನ್ಸ್ ಎಟ್ ದಿಸ್ ಪಾಯಿಂಟ್. ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್, ಎಕ್ದಮ್ ಟಕ್ ಅಂತ ಎಂಟ್ರಿ ಎಕ್ಸಿಟ್ ಅಷ್ಟೇ. ಬಟ್ ಅದಕ್ಕೆ ಸ್ವಲ್ಪ ಪೇಷನ್ಸ್ಲೆ ವೆಯ್ಟ್ ಮಾಡ್ಬೇಕು, ಯಾಕಂದ್ರೆ ದಿಸ್ ಈಸ್ ಟ್ರೇಡಿಂಗ್ ಎಟ್ ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲೂ ರೆಸಿಸ್ಟೆನ್ಸ್ ಲೆವೆಲ್ ಟ್ರೇಡ್ ಆಗ್ಲತ್ತದ ಇಲ್ಲಿ. ಸೊ ಅದ್ರ ಒಂದು ಸ್ವಲ್ಪ ಅಂಜಿಕೆ ಅದ ಅನ್ಕೋರಿ. ಬಟ್ ವಿ ಕ್ಯಾನ್ ಟೇಕ್ ಅ ರಿಸ್ಕ್ ಅಟ್ ದಿಸ್ ಪಾಯಿಂಟ್. ಲೆಟ್ಸ್ ಸಿ. ಓಕೆ, ಒಂದು ಸ್ಮಾಲ್ ರಿಸ್ಕ್ ತೊಗೊಂಡೇ ಬಿಡೋದಿಲ್ಲ ಆರಾಮ್ಸೆ. ಸೊ ವಿಲ್ ಟ್ರೈ ಟು ಎಂಟರ್ ಅಟ್ ದಿಸ್ ಪಾಯಿಂಟ್, but again this should be a huge breakout. 1 second here, I'll just let's not get into trade in hurry. ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ, ಯಾಕಂದ್ರೆ ಅಗೇನ್ ಸಿ ಇಲ್ಲಿ ಯಾರು ಬೈಯಿಂಗ್ ಪೊಸಿಷನ್ಸ್ ಇನಿಷಿಯೇಟ್ ಮಾಡಿರಲ್ಲ ಅವರೆಲ್ಲ ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ಲತ್ತಾರೆ. ಇಲ್ಲಿ ಬೈ ಮಾಡಿರೋರು, ಇಲ್ಲಿ ಬೈ ಮಾಡಿರೋರು, ಇಲ್ಲೆಲ್ಲ ಬೈ ಮಾಡಿರೋರು. ಸೊ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇಲ್ಲಿಂದನೂ ಮಾರ್ಕೆಟ್ ಮೇಲೆ ತೊಗೊಂಡು ಹೋಗ್ತಾರೋ ಅಥವಾ ಪ್ರಾಫಿಟ್ ಬುಕ್ ಮಾಡಿ ಕೆಳಗೆ ತೊಗೊಂಡ್ಬರ್ತಾರೆ ಅಂತೇಳಿ ಐಮ್ ಜಸ್ಟ್ ವೇಟಿಂಗ್ ಆ್ಯಂಡ್ ವಾಚಿಂಗ್. ಇದು ಯಾವ ರೀತಿ ಆಗ್ತದೆ ಅಂತೇಳಿ ಒಂದು ಸರ್ತಿ ನಮ್ಗೆ ಗ್ರಿಪ್ ಸಿಗ್ತಲ್ಲ, ವಿ ಕ್ಯಾನ್ ಇನಿಷಿಯೇಟ್ ಅವರ್ ಪೊಸಿಷನ್ಸ್. ಐ ಹೋಪ್ ನಾ ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತೀನಿ ನೀವು ರಿಲೇಟ್ ಮಾಡ್ಬೋದು ಅಂತೇಳಿ. ನಾ ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತಿದ್ದು ನೀವು ರಿಲೇಟ್ ಮಾಡ್ಲಕ್ಕೆ ನಿಮ್ಗೆ ಸ್ವಲ್ಪನ ಬೇಸಿಕ್ ನಾಲೆಜ್ ಇರಬೇಕು. ವಾಟ್ ಈಸ್ ಕ್ಯಾಂಡಲ್ ಸ್ಟಿಕ್ ಮೀನ್ಸ್, ವಾಟ್ ಈಸ್ ಪ್ರೈಸ್ ಆ್ಯಕ್ಷನ್, ವಾಟ್ ಈಸ್ ರೆಸಿಸ್ಟೆನ್ಸ್, ವಾಟ್ ಈಸ್ ಸಪೋರ್ಟ್, ಇದೆಲ್ಲ ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತಂದ್ರೆ ನಾ ಹೇಳೋದು ನೀವು ಹಿಂಗೆ ಟಕ್ ಅಂತ ಹಿಡಿಬೋದು ಅನ್ಕೋರಿ. ಇಲ್ಲಾಂದ್ರೆ ಸ್ವಲ್ಪ ನೀವು ಬೇಸಿಕ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ ಅಷ್ಟೇ. ಸೊ ಲೆಟ್ ಸಿ. ಸೊ ಇಲ್ಲಿ ಸಸ್ಟೇನ್ ಆಗ್ಲತ್ತಂದ್ರೆ ಐ ಕ್ಯಾನ್ ಸಿ ದಿಸ್ ಇಸ್ ಐ ಕ್ಯಾನ್ ಟೇಕ್ ಒನ್ ರಿಸ್ಕ್. ಓಕೆ, ಸೊ ಈ ಕ್ಯಾಂಡಲ್ ಮೇಲ್ ಬತ್ತಂದ್ರೆ ಐ ಟ್ರೈ ಟು ಇನಿಷಿಯೇಟ್ ಮೈ ಪೊಸಿಷನ್ಸ್ ಆ್ಯಂಡ್ ಐ ಕೀಪ್ ದಿಸ್ ಇಸ್ ಸ್ಟಾಪ್ ಲಾಸ್ ಅರೌಂಡ್ 30 ಪಾಯಿಂಟ್ಸ್. ಬಟ್ ಇದು ಪ್ರೀಮಿಯಮ್ನೇ 30 ಪಾಯಿಂಟ್ಸ್ ಇರಂಗಿಲ್ಲ, ಇಟ್ ವಿಲ್ ಬಿ ಲೆಸ್ ದೆನ್ ದಟ್. ಲೆಟ್ ಸಿ. ಇದ್ರ ಮೇಲೆ ಬಂದರೆ ಐ ಟ್ರೈ ಟು ಇನಿಷಿಯೇಟ್ ಮೈ ಪೊಸಿಷನ್ಸ್. ಸೊ ಐ ಕೀಪ್ ರಿವಾರ್ಡ್ ಎಸ್ 1:2. 1:2 ಇಟ್ಟರೆ ಸಾಕು ಸದ್ಯಕ್ಕೆ. ಲೆಟ್ ಸಿ. ಪ್ರೊವೈಡೆಡ್ ಈ ಪೊಸಿಷನ್ಸ್ ಈ ಲೆವೆಲ್ ಮೇಲೆ ಬಂದರೆ ಮೈ ಪೊಸಿಷನ್ ವಿಲ್ ಬಿ ಇನಿಷಿಯೇಟೆಡ್. ನಾನು ಲೈವ್ ತೊಗೊತಿದ್ದಂದ್ರು ಹಿಂಗೆ ನನ್ನ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಲ್ಲ, ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಿರ್ತೀನಿ. ಈ ಪಾಯಿಂಟ್ ಕ್ರಾಸ್ ಆಯ್ತಂದ್ರೆ ಎಕ್ದಮ್ ನಂದು ಆರ್ಡರ್ಸ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗ್ಬೇಕಂತೇಳಿ, ಅನ್ನೆಸೆಸರಿ ಇಲ್ಲೇ ಎಂಟ್ರ್ ಆಗಂಗಿಲ್ಲ. ಸೊ ಲೆಟ್ ಸಿ. ಇದ್ರ ಮೇಲೆ ಬರಲಿಲ್ಲ ಅಂತಂದ್ರೆ ಐ ನಾಟ್ ಟ್ರೈ ಟು ಟೇಕ್ ಅ ಟ್ರೇಡ್. ಓಕೆ, ಲೆಟ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಬಿಕಾಸ್ ಆಲ್ರೆಡಿ ಇಷ್ಟು ದೊಡ್ಡ ಮೂವ್ ಕೊಟ್ಟೋದು, ಇದಾದ್ಮೇಲೂ ಇನ್ನೂ ಮೂವ್ ಎಕ್ಸ್ಪೆಕ್ಟ್ ಮಾಡೋದು ಇಟ್ಸ್ ನಾಟ್ ಹೈ ಪ್ರೊಬಬಲ್ ಸಿನಾರಿಯೋ. ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಇಸ್ ದೊಡ್ಡ ಮೂಮೆಂಟಮ್ ಕೊಟ್ಟೋದು ಆ್ಯಂಡ್ ಅಲಾಂಗ್ ವಿತ್ ದಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಇಫ್ ಇನ್ ಕೇಸ್ ಇಲ್ಲಿ ನೋಡಿದ್ರೆ ಅಂದ್ರೆ ಮಾರ್ಕೆಟ್ನಾಗ ನಿಫ್ಟಿ ಹ್ಯಾಸ್ ಮೂವ್ಡ್ 246 ಪಾಯಿಂಟ್ ಆ್ಯಂಡ್ 652 ಪಾಯಿಂಟ್ಸ್ ಇನ್ ಬ್ಯಾಂಕ್ ನಿಫ್ಟಿ. ಇನ್ನೂ ಎಷ್ಟಾಗಿದೆ ಟೈಮ್ 10:30 ಆಗಿದೆ, ಇನ್ನೂ 1 ಅವರ್ ಆಯ್ತು ಮಾರ್ಕೆಟ್ ಓಪನ್ ಆಗಷ್ಟೇ. ಸೊ ಇಂಥ ದೊಡ್ಡ ಮೂಮೆಂಟಮ್ ಬತ್ತಂದ್ರೆ ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಮಾರ್ಕೆಟ್. ಬಟ್ ಇಫ್ ಇನ್ ಕೇಸ್ ನೀವು ಏನೇನೂ ಟ್ರೇಡ್ ತೊಗೋಬೇಕೆ ಅಂತ ಇತ್ತಂದ್ರೆ 1-2 ರಿಸ್ಕ್ ತೊಗೊಬೋದು ಟ್ರೇಡ್ನಾಗ. ಓಕೆ, ಸೊ ಲೆಟ್ ಸಿ. ಇಲ್ಲೊಂದು ಕೆಳಗೊಂದು ಸಪೋರ್ಟ್ ಝೋನ್ ಅದ, ಈ ಟ್ರೆಂಡ್ ಲೈನ್ ಸಸ್ಪೆಕ್ಟ್ ಮಾಡಿ ಮೇಲೆ ಹೋಗಬೇಕು. ಮೇಲೆ ಹೋದಾಗ ಈ ಲೆವೆಲ್ ಕ್ರಾಸ್ ಆದಾಗ ಅಷ್ಟೇ ಐ ಟ್ರೈ ಟು ಇನಿಷಿಯೇಟ್ ಮೈ ಪೊಸಿಷನ್ಸ್. ಜಸ್ಟ್ ಮಾರ್ಕ್ ದಿಸ್ 22,772. ಇದು ಕ್ರಾಸ್ ಆದ್ರೆ ಅಷ್ಟೇ ಇಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಇಲ್ಲ ಅಂತಂದ್ರೆ ದೇರ್ ಆರ್ ನೋ ಟ್ರೇಡ್ಸ್ ಫಾರ್ ಮೀ ಆಸ್ ಆಫ್ ನೌ. ಸೊ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ಲಿ ಟ್ರೈ ಮಾಡ್ಲತ್ತದ. ಇದು ಹೋಯ್ತಂತಂದ್ರೆ ನಿಫ್ಟಿನೂ ಶುಡ್ ಗೋ ಅಪ್. ಲೆಟ್ ಸಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿಗಿಂತ ನಂಗೆ ನಿಫ್ಟಿನ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಅದ ಮೇಲೆ ಹೋಗ್ಬೋದು ಅಂತೇಳಿ. ದಟ್ ಈಸ್ ದ ರೀಸನ್ ಐ ಹ್ಯಾವ್ ಇನಿಷಿಯೇಟೆಡ್ ಮೈ ಪೊಸಿಷನ್ಸ್ ಇನ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ವಾಟ್ ಇಟ್ ಈಸ್ ಟ್ರೈಂಗ್ ಟು ಸೇ. ಓಕೆ, ಅಗೇನ್ ಈ ಪಾಯಿಂಟ್ಗೆ ಟ್ರೇಡ್ ತೊಗೊಳಕ್ಕೆ ರೀಸನ್ ಏನಂತನೂ ನಿಮ್ಮ ತಲೆಗೆ ಓಡ್ತಿರ್ಬೋದು. ಈ ಪಾಯಿಂಟ್ಗೆ ಯಾಕೆ ಇನಿಷಿಯೇಟ್ ಮಾಡೇನಿ ಮನುಷ್ಯ, ಬೇರೆ ಎಲ್ಲೂ ಯಾಕೆ ಹೇಳಲಾಗೇನು ಅಂತೇಳಿ. ಬಿಕಾಸ್ ಮಾರ್ನಿಂಗ್ ಸೆಷನ್ನೇ ಬಂದಿರೋರು ದೇ ವುಡ್ ಹ್ಯಾವ್ ಎಂಟರ್ಡ್ ಸಮ್ವೇರ್ ಇಯರ್ ಆರ್ ಸಮ್ವೇರ್ ಇಯರ್. ಸೊ ನಾ ಈಗ ಸದ್ಯಕ್ಕೆ ಇನ್ನೊಂದು ಬರೀ ಒಂದು 10-15 ಮಿನಿಟ್ಸ್ ಆಯ್ತು ಮಾರ್ಕೆಟ್ ಮುಂದೆ ಬಂದು ಕುಂತು. ಈ ಟ್ರೇಡ್ ನನಗೆ ಮಿಸ್ ಆಗಿದೆ ಅನ್ಕೋರಿ. ಸೊ ಈ ಟ್ರೇಡ್ ಮಿಸ್ ಆಗಿದೆ ಅಂದ್ರೆ ಐ ವಾಂಟ್ ಟು ಟೇಕ್ ಅ ಫ್ರೆಶ್ ಟ್ರೇಡ್.
ಸೊ ಮಾರ್ಕೆಟ್ ಹೈಯರ್ ರೈಸ್ ಫಾರ್ಮ್ನಾಗ ಹೈಯರ್ ರೈಸ್ನಾಗ ಅದ. ಸೊ ಐ ಶುಡ್ ಗೋ ಓನ್ಲಿ ಫಾರ್ ಅಪ್ಸೈಡ್ ಟ್ರೆಂಡ್ಸ್. ಈ ಪಾಯಿಂಟ್ ಇಸ್ ದ ಬೆಸ್ಟ್ ಎಂಟ್ರಿ ಪಾಯಿಂಟ್ ಫಾರ್ ಮೀ. ಇದ್ರ ಮೇಲೆ ಹೋಯ್ತು ಅಂದ್ರೆ ಅಲ್ಲಿ ಟ್ರೈ ಇನಿಷಿಯೇಟಿಂಗ್ ಮೈ ಪೊಸಿಷನ್ಸ್. ಇದು ಮೇಲೆ ಹೋಗಿರೋ ಕೆಳಗೆ ಬರ್ತಂದ್ರೆ ಅಲ್ಲಿ ಟೇಕ್ ಒನ್ ಸ್ಟಾಪ್ ಲಾಸ್ ಈಸಿಲಿ, ಇಲ್ಲ ನಮ್ಮ ಟಾರ್ಗೆಟ್ ಕೊಟ್ಟರೆ ಅಲ್ಲಿ ಟೇಕ್ ಟಾರ್ಗೆಟ್ ಈಸಿಲಿ. ಬಿಕಾಸ್ ಮಾರ್ಕೆಟ್ ಇಸ್ ಅನ್ ಅಪ್ ಟ್ರೆಂಡ್. ನೀವು ಬರೀ ಅಪ್ಸೈಡ್ ಟ್ರೇಡ್ ಅಷ್ಟೇ ಪ್ಲೇಸ್ ಆಗಿರಬೇಕು, ಯಾವುದೇ ರೀತಿ ಡೌನ್ ಸೈಡ್ ಟ್ರೇಡ್ ಪ್ಲೇಸ್ ಆಗಿರಬಾರ್ದು. ಸೊ ದಿಸ್ ಇಸ್ ವಾಟ್ ಈಸ್ ಸಿಂಪಲ್ ಲಾಜಿಕ್ ಯು ಮಸ್ಟ್ ಯೂಸ್ ಟು ಸಾರ್ಟ್ ಔಟ್ 50% ಆಫ್ ದ ಥಿಂಗ್ಸ್. ಸೊ ನೀವು ನೀವೇ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ರೀತಿ ಯೂಸ್ ಇಲ್ಲ ಅನ್ಕೋರಿ. ನಂಗೆ ಈಗ ಕ್ಲಾರಿಟಿ ಅದ. ವಾಟ್ ಕ್ಲಾರಿಟಿ ಐ ಹ್ಯಾವ್ ಇಸ್ ಬರೀ ಅಪ್ಸೈಡ್ ಟ್ರೇಡ್ ಅಷ್ಟೇ ತೊಗೊಬೇಕು, ಯಾವುದೇ ರೀತಿ ಡೌನ್ ಸೈಡ್ ಟ್ರೇಡ್ ತೊಗೊಬಾರ್ದು. ಅನ್ಲೆಸ್ ಅಂಡ್ ಅಂಟಿಲ್ ಮಾರ್ಕೆಟ್ ಟೆಲ್ಸ್ ಮೀ ಟು ಟೇಕ್ ಡೌನ್ ಸೈಡ್ ಟ್ರೇಡ್ಸ್, ಐ ವಿಲ್ ನಾಟ್ ಗೋ ಫಾರ್ ಅ ಡೌನ್ ಸೈಡ್ ಟ್ರೆಂಡ್ ಬಿಕಾಸ್ ಮಾರ್ಕೆಟ್ ಇಸ್ ಇನ್ ಅಪ್ ಟ್ರೆಂಡ್. ನಿಫ್ಟಿನೂ ಅಪ್ ಟ್ರೆಂಡ್ ಆಗಿದೆ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಇನ್ ಅಪ್ ಟ್ರೆಂಡ್ ವಿಚ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಓಕೆ, ಸೊ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ ಅದು ಅಷ್ಟೇ ಟ್ರೇಡ್ ಮಾಡಿರಿ. ಡೋಂಟ್ ಟ್ರೇಡ್ ಯುವರ್ ಹೋಪ್ಸ್ ಆ್ಯಂಡ್ ಎಮೋಷನ್ಸ್. ನಿಮ್ಮ ಕಣ್ಣಿಗೆ ಚಾರ್ಟ್ ಏನು ಕಾಣಿಸ್ಲತ್ತೋ ಅಪ್ ಸೈಡ್ ಹೋಗ್ಲತ್ತೋ ಟೇಕ್ ಅಪ್ ಸೈಡ್ ಟ್ರೇಡ್ಸ್, ಡೌನ್ ಸೈಡ್ ಹೋಗ್ಲತ್ತೋ ಟೇಕ್ ಡೌನ್ ಸೈಡ್ ಟ್ರೇಡ್ಸ್. ಗೋ ವಿತ್ ದ ಟ್ರೆಂಡ್. ಅನ್ನೆಸೆಸರಿಲಿ ಇಷ್ಟೊತ್ತು ಅಪ್ ಸೈಡ್ ಮೂವ್ ಆಗಿದೆ ಅಂತೇಳಿ ಈಗ ಅಪ್ ಸೈಡ್ ಮೂವ್ ಆಗಲ್ಲ ಡೌನ್ ಸೈಡ್ ಮೂವ್ ಆಗ್ತದೆ ಅಂತೇಳಿ ವಿತೌಟ್ ಎನಿ ಪ್ರಾಪರ್ ಅನಾಲಿಸಿಸ್, ವಿತೌಟ್ ಎನಿ ಪ್ರಾಪರ್ ನಾಲೆಜ್ ಡೌನ್ ಸೈಡ್ ಟ್ರೇಡ್ ತೊಗೊಂಡ್ರೆ ಅಂತ ದಟ್ ಈಸ್ ಪ್ಯೂರ್ ಗ್ಯಾಂಬ್ಲಿಂಗ್. ನೀವು ಗ್ಯಾಂಬ್ಲಿಂಗೇ ಮಾಡ್ಲತ್ತೀರಿ, ಯಾವುದೇ ರೀತಿ ಅನಾಲಿಸಿಸ್ ಮಾಡ್ಲತ್ತಿಲ್ಲ, ಯಾವುದೇ ರೀತಿ ಪ್ರಾಪರ್ ಒಂದು ಕನ್ಫರ್ಮೇಷನ್ ಟ್ರೇಡ್ ತೊಗೊಳ್ಳಾಗಿರಿ, ಜಸ್ಟ್ ಗ್ಯಾಂಬ್ಲಿಂಗ್. ಮೇಲೆ ಹೋಗ್ಲತ್ತು ಓಕೆ ಎಷ್ಟೊತ್ತನ ಮೇಲೆ ಹೋಗೋದು ಕೆಳಗೆ ಬಿತ್ತಂತ ಕೆಳಗೆ ಬೀಳ್ಬೋದು ಅಂತ ಒಂದು ಅಸಂಪ್ಷನ್ ತೊಗೊಬೋದು. ಬಿಕಾಸ್ ಐ ಯೂಸ್ ಟು ಮೇಕ್ ದೀಸ್ ಮಿಸ್ಟೇಕ್ಸ್ ಇನ್ ಮೈ ಅರ್ಲಿ ಡೇಸ್. ಇಷ್ಟು ಮೇಲೆ ಹೋಗ್ಲತ್ತಲ್ಲ ಎಷ್ಟೋ ತನಕ ಮೇಲೆ ಹೋಗ್ತದೆ ಕೆಳಗೆ ಬೀಳ್ಬೋದು ಅಂತ ಇಲ್ಲಿಂದ ಕೆಳಗೆ ತೊಗೊತಿದ್ದೆ. ಲಕ್ಕಿಲಿ ಒಂದೊಂದು ಸರ್ತಿ ಪ್ರಾಫಿಟ್ ಆಗ್ತಿತ್ತು, ಒಂದು ಸರ್ತಿ ಲಾಸ್ ಆಗ್ತಿತ್ತು. ಬಟ್ ಹಂಗೆ ವರ್ಕೌಟ್ ಆಗಂಗಿಲ್ಲ ಮಾರ್ಕೆಟ್. ಎಷ್ಟೋ ದಿನ ಆದ್ಮೇಲೆ ರಿಯಲೈಸ್ ಆಯ್ತು ನನಗದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಮೈ ಲೈವ್ ಎಕ್ಸ್ಪೀರಿಯನ್ಸ್. ಲೈವ್ ನಂದೇನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದಾವಲ್ಲ ಎಲ್ಲ ನಿಮ್ಗೆ ನಿಮ್ಮ ಮುಂದೆ ಶೇರ್ ಮಾಡ್ಲತ್ತೀನಿ ಅಷ್ಟೇ. 34 ಓಕೆ. One second guys. ZERODHA ಓಪನ್ ಮಾಡ್ಲತ್ತೀನಿ ಮೊಬೈಲ್ನಾಗ ಸೊ ದಟ್ ನಾ ಪ್ರೀಮಿಯಂ ಪ್ರೈಸು ಟ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಮೇಲ್ ಬರ್ಲತ್ತಲ್ಲಿ ಇಫ್ ಇನ್ ಕೇಸ್ ಇದು ಮೇಲ್ ಹೋಯ್ತು ಅಂದ್ರೆ ಅಲ್ಲಿ ಟ್ರೈ ಇನಿಷಿಯೇಟಿಂಗ್ ಮೈ ಪೊಸಿಷನ್ಸ್. ಸೊ ಸ್ಟಾಪ್ ಲಾಸ್ ಇಲ್ಲಿ ಇರೋದು ಐ ಕ್ಯಾನ್ ಮೇಕ್ ಇಟ್ ವೆರಿ ಸ್ಮಾಲ್. 20 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ಐ ಕ್ಯಾನ್ ಟೇಕ್ 1:3 ಆಸ್ ಅ ಟಾರ್ಗೆಟ್. ಓಕೆ, ಲೆಟ್ ಸಿ. ಸೊ ಇಲ್ಲಿ ಮಲ್ಟಿಪಲ್ ಟೈಮ್ಸ್ 1 ಮಿನಿಟ್ನ ಇಷ್ಟು ಸಪೋರ್ಟ್ ಇಷ್ಟು ಸೈಡ್ ವೇಸ್ ಆಗಿದೆ ಅಂತಂದ್ರೆ ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಬಯರ್ಸ್ ಆರ್ ಸ್ಟ್ರಾಂಗ್. ಅಗೇನ್ ವೈ ಬಯರ್ಸ್ ಆರ್ ಸ್ಟ್ರಾಂಗ್ ಅಂತ ಕ್ವೆಶನ್ ಬಂತಂದ್ರೆ ಸೊ ಬಯರ್ಸ್ ಈ ಪಾಯಿಂಟ್ ಬಂದಾಗ ಬಯರ್ಸ್ ಆರ್ ಟ್ರೈಂಗ್ ಟು ಟೇಕ್ ಅಪ್, ಈ ಪಾಯಿಂಟ್ ಬಂದಾಗ ಸೆಲ್ಲರ್ಸ್ ಆರ್ ಟ್ರೈಂಗ್ ಟು ಟೇಕ್ ಡೌನ್. ಸೊ ಈ ಒಂದು ಸೈಡ್ ವೇಸ್ ಕನ್ಸಲ್ಟೇಷನ್ ಏನಿದಲ್ಲ ಐದರ್ ಬಯರ್ ಶುಡ್ ಗಿವ್ ಅಪ್ ಆರ್ ಸೆಲ್ಲರ್ ಶುಡ್ ಗಿವ್ ಅಪ್. ಇಬ್ಬರನ್ನೇ ಒಬ್ರು ಗಿವ್ ಅಪ್ ಮಾಡಲೇಬೇಕು ಅಂಡ್ ಮಾರ್ಕೆಟ್ ಒಂದ್ ಕಡೆ ಮೂವ್ ಆಗಲೇಬೇಕು. ದಿಸ್ ಇಸ್ ವಾಟ್ ಈಸ್ ನೇಚರ್ ಆಫ್ ಮಾರ್ಕೆಟ್. ಒಂದೇ ಕಡೆ ಮಾರ್ಕೆಟ್ ಅಂತೂ ಇರಂಗಿಲ್ಲ. ಇಟ್ ಹ್ಯಾಸ್ ಟು ಮೂವ್ ಅಂತ ಅಂದಾಗ ಯಾರನ್ನೋ ಒಬ್ರು ಗಿವ್ ಅಪ್ ಮಾಡಲೇಬೇಕು. ಐದರ್ ಸೆಲ್ಲರ್ ಶುಡ್ ಗಿವ್ ಅಪ್ ಆರ್ ಬಯರ್ ಶುಡ್ ಗಿವ್ ಅಪ್. ಐ ಹೋಪ್ ದಿಸ್ ಮೇಕ್ಸ್ ಸೆನ್ಸ್. ಸೊ ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ನಮ್ಮ ಸ್ಟಾಪ್ ಲಾಸ್ ಕೊಟ್ಟರು ವಿಲ್ ಟೇಕ್ ಸ್ಟಾಪ್ ಲಾಸ್ ಈಸಿಲಿ ಆ್ಯಂಡ್ ಟಾರ್ಗೆಟ್ ಕೊಟ್ಟರು ವಿಲ್ ಟೇಕ್ ಟಾರ್ಗೆಟ್ ಈಸಿಲಿ. ಬಟ್ ದ ಗೋಲ್ ಈಸ್ ಟು ಲರ್ನ್ ಆ್ಯಂಡ್ ಗೋಲ್ ಈಸ್ ಟು ಫಾಲೋ ದ ಪ್ರಾಸೆಸ್. ನೀವು ರೊಕ್ಕ ಮಾಡ್ಲಕ್ಕೆ ಹೋಗ್ಲತ್ತೀರ ಅಂತಂದ್ರೆ ಯು ವಿಲ್ ನೆವರ್ ಮೇಕ್ ಪ್ರಾಫಿಟ್ಸ್. ಜಸ್ಟ್ ಫಾಲೋ ದ ಪ್ರಾಸೆಸ್, ಜಸ್ಟ್ ಫಾಲೋ ದ ಥಿಂಗ್ ವಾಟ್ ಯು ಸಿ ಇನ್ ಫ್ರಂಟ್ ಆಫ್ ಯುವರ್ ಚಾರ್ಟ್. ಓಕೆ, ಸೊ ಏನು ಕಣ್ಣಿಗೆ ಕಾಣಿಸ್ತದೆ ಅದಷ್ಟೇ ಟ್ರೇಡ್ ಮಾಡ್ಲಕ್ಕೆ ಹೋಗಮು. ಆ್ಯಂಡ್ ಇಫ್ ಯು ಇನ್ ಕೇಸ್ ನೀವು ಬರೀ ಪ್ರಾಫಿಟ್ ಮಾಡ್ಬೇಕಂತೇಳಿ ಟ್ರೇಡ್ ಮಾಡ್ಲಕ್ಕೆ ಬಂದಿರಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಸರ್ವೈವ್ ಇನ್ ಮಾರ್ಕೆಟ್. ಪ್ರಾಫಿಟರ್ ದೂರದ ಮಾತದ ಅನ್ಕೋರಿ, ಸಸ್ಟೇನೇ ಆಗಲ್ಲ, ನೀವು ಸರ್ವೈವೇ ಆಗಲ್ಲ ಫಸ್ಟ್ ಆಫ್ ಆಲ್ ಮಾರ್ಕೆಟ್ನಾಗ. ದ ಓನ್ಲಿ ಥಿಂಗ್ ವಿಚ್ ಮೇಕ್ಸ್ ಯು ಸಸ್ಟೇನ್ ಈಸ್ ದ ನಾಲೆಜ್ ಆ್ಯಂಡ್ ಫಾಲೋಯಿಂಗ್ ದ ಪ್ರಾಸೆಸ್ ಅಷ್ಟೇ. 1 ಸೆಕೆಂಡ್. ಓಕೆ, ಸೊ ಇದೊಂದು ಮೊಮೆಂಟಮ್ ಬರಬೇಕಿಲ್ಲಿ ನನ್ನ ಪ್ರಕಾರ. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್ 10:30 ಆದ್ಮೇಲೆ. ಇಲ್ಲಂತಂದ್ರೆ ಇಫ್ ಇನ್ ಕೇಸ್ ಮೇಲ್ ಹೋಗಿ ಕೇಳಕ್ ಬಂದ್ರೆ ವಿಲ್ ಟೇಕ್ 1 ಸ್ಟಾಪ್ ಲಾಸ್. Okay. Okay. So mail barlatlo once this crosses our positions will be initiated. Let's see. Super kuma. So bank nifty no mail hoಗ್ಲತ್ತಲ್ಲ, ನೀವು bank nifty ನ ಸಪೋರ್ಟ್ ಮಾಡಬೇಕಿಲ್ಲ. ಆಕ್ಚುಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅದ, ಬಟ್ ರೆಸಿಸ್ಟೆನ್ಸ್ ಲೆವೆಲ್ ಇದ್ರೂನು ಐ ಟುಕ್ ಅ ಟ್ರೇಡ್ ಬಿಕಾಸ್ ನಿಫ್ಟಿನ ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಆಗಿದೆ. ಇಫ್ ಇನ್ ಕೇಸ್ ನೀವು 5 ಮಿನಿಟ್ಸ್ನಾಗ ನೋಡಿದ್ರು ಅಂತಂದ್ರು ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಆಗಿ ಓಕೆ ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಐ ಥಿಂಕ್ ಅವರ್ ಪೊಸಿಷನ್ಸ್ ಹ್ಯಾವ್ ಬಿನ್ ಇನಿಷಿಯೇಟೆಡ್.
ಈ ಪಾಯಿಂಟ್ ಪೊಸಿಷನ್ಸ್ ಇನಿಷಿಯೇಟ್ ಆಗಿದೆ. ಇಫ್ ಇನ್ ಕೇಸ್ ಇಲ್ಲಿ ಸ್ಟಾಪ್ ಲಾಸ್ ಕೊಟ್ಟು ತಂದ್ರು ವಿಲ್ ಟೇಕ್ ದ ಸ್ಟಾಪ್ ಲಾಸ್ ಹ್ಯಾಪಿಲಿ. ಯಾವುದೇ ರೀತಿ ಸಂಕೋಚನೆ ಇರಬಾರ್ದು ಅನ್ಕೋರಿ ಸ್ಟಾಪ್ ಲಾಸ್ ತಗೊಳಕ್. ಕಣ್ಣು ಮುಚ್ಚಿ ತಗೊಂಡ್ಬಿಡ್ಬೇಕು ಸ್ಟಾಪ್ ಲಾಸ್. ದಟ್ ವಿಲ್ ಸೇವ್ ಯುವರ್ ಕ್ಯಾಪಿಟಲ್. ಓಕೆ ಓಕೆ ಓಕೆ. ಸೊ ನಮ್ಮ ಪೊಸಿಷನ್ಸ್ ಇಲ್ಲಿ ಇನಿಷಿಯೇಟ್ ಆಗಿದೆ. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಸೊ ಇಲ್ಲಿ ಇನಿಷಿಯೇಟ್ ಆಗಿ ಕೆಳಗೆ ಬತ್ತಂದ್ರೆ ನಾನು ಸ್ಟಾಪ್ ಲಾಸ್ ತೊಗೋಬೋದು. ಸ್ಟಾಪ್ ಲಾಸ್ ತೊಗೊಂಡಾಗ ಓ ಬೈ ಲೈವ್ನಾಗ ಸ್ಟಾಪ್ ಲಾಸ್ ಹೋಯ್ತು ಅಂತೇಳಿ ಅನ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಸ್ಟಾಪ್ ಲಾಸ್ ಇಸ್ ವೆರಿ ಕಾಮನ್. ನೋಡಿದವ್ರು ಏನು ಅನ್ಕೋತಾರೆ ಬೈ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ. ಇಟ್ಸ್ ವೆರಿ ಕಾಮನ್. ಸ್ಟಾಪ್ ಲಾಸ್ ಹಿಟ್ ಆಗೋದು ಈಸ್ ಜಸ್ಟ್ ನಾರ್ಮಲ್ ಅನ್ಕೋರಿ. ಸ್ಟಾಪ್ ಲಾಸ್ ನೀವು ತೊಗೊಳೋದು ಕಲಿಬೇಕು. ಕಲ್ತಾಗ್ಲೇ ಯು ವಿಲ್ ಹ್ಯಾವ್ ದಟ್ ಏನಂತ ಅದಕ್ಕೆ ಲಾಸ್ ಆಫ್ ಎಕ್ಸೆಪ್ಟೆನ್ಸ್ ಇರ್ತದೆ ನಿಮ್ಗೆ. ಲಾಸನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಲಿಲಕ್ಕೆ ಟ್ರೈ ಮಾಡ್ತೀರಿ ನೀವು. ಒಂದು ಸರ್ತಿ ಲಾಸ್ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಲ್ಲ, ಮೇಕಿಂಗ್ ಪ್ರಾಫಿಟ್ ಈಸ್ ಅನ್ ಈಸಿ ಟಾಸ್ಕ್. ಬಟ್ ನೀವು ಒಂದು ಸರ್ತಿ ಈಗೋನಾಗ ಹೋಗಿ ಲಾಸ್ ನಂಗೆ ತೊಗೊಳಕ್ಕಾಗಲ್ಲ, ಇಲ್ಲ ಪ್ರಾಫಿಟ್ನಾಗೆ ತೊಗೋಬೇಕಂತೇಳಿ ಈ ಈಗೋನಾಗ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಲ್ಲ, ದಟ್ ವಿಲ್ ರೂಯಿನ್ ಯುವರ್ ಎಂಟೈರ್ ಟ್ರೇಡಿಂಗ್ ಕರಿಯರ್. ಸ್ಟಾಪ್ ಲಾಸ್ ತೊಗೊಳಕ್ಕೆ ಟ್ರೈ ಮಾಡಿರಿ. ತೊಗೊಂಡಾಗ ನಿಮ್ದು ಅವಕಾಶ ಎಷ್ಟದ ಅಷ್ಟನಾಗೆ ಸ್ಟಾಪ್ ಲಾಸ್ ತೊಗೋರಿ. ದೆನ್ ದಟ್ ವಿಲ್ ಮೇಕ್ ಅ ಹ್ಯೂಜ್ ಇಂಪ್ಯಾಕ್ಟ್. ಓಕೆ, ಸೊ ಲೆಟ್ಸ್ ಸಿ. ಮಾರ್ಕೆಟ್ ಮೇಲೆ ಹೋಗ್ಲತ್ತ ನನ್ನ ಪ್ರಕಾರ ಒಂದು ಹೆವಿ ಮೊಮೆಂಟಮ್ ಬರಬೇಕು. ಅಟ್ಲೀಸ್ಟ್ 1:2 1:3 ಏನೋ ಬರಬೇಕು. ಲೆಟ್ಸ್ ಸಿ. ಬಂದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ 1:1 1:2 ಕೊಟ್ಟಂದ್ರೆ ವಿ ಕ್ಯಾನ್ ಟ್ರೇಲ್ ದಿಸ್ ಟು ಬ್ರೇಕ್ ಈವನ್. ಓಕೆ, ಲೆಟ್ಸ್ ಸಿ. ಓಕೆ, ಬಿಟ್ಕಾಯಿನ್ ಏನು ಹೇಳುತ್ತೆ ಇಲ್ಲಿ? ಬಿಟ್ಕಾಯಿನ್ ಈಸ್ ಆಲ್ಮೋಸ್ಟ್ ಸೈಡ್ ವೇಸ್. ಓಕೆ ಓಕೆ ಓಕೆ. ಬ್ಯಾಂಕ್ ನಿಫ್ಟಿ ನೋಟ್ ಹೆವಿ ಬುಲಿಶ್ ಕ್ಯಾಂಡಲ್. ದಿಸ್ ಇಸ್ ದ ರೀಸನ್ ಯು ಆರ್ ಗೋಯಿಂಗ್ ಫಾರ್ ಅಪ್ಸೈಡ್ ಟ್ರೇಡ್. ಓಕೆ, let's see. Come on, super. ಇದು ಮೊಮೆಂಟಮ್ ಕೊಟ್ಟಂದ್ರೆ ನಮ್ಮ ಟಾರ್ಗೆಟ್ ಹಿಟ್ ಆಗಲ್ಲ. ಒಂದು 5 ಮಿನಿಟ್ಸ್ ಅಷ್ಟೇ ಸಾಕು ಅನ್ಕೋ. 5 ಮಿನಿಟ್ಸ್ನಾಗ ಎಕ್ದಮ್ ಟಾರ್ಗೆಟ್ ಹಿಟ್ ಆಗ್ಬಿಡುತ್ತೆ. 5 ಮಿನಿಟ್ಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಸ್ಟಾಪ್ ಲಾಸ್ ಹಿಟ್ ಆಗ್ಲಿಕ್ಕೂ ಅಷ್ಟೇ. ಸ್ಟಾಪ್ ಲಾಸ್ ವಿತಿನ್ 1 or 2 ಮಿನಿಟ್ಸ್ ಹಿಟ್ ಆಗ್ಬೋದು. ಬಿಕಾಸ್ ದಿಸ್ 1 ಮಿನಿಟ್ ಟೈಮ್ ಫ್ರೇಮ್. 1 ಮಿನಿಟ್ ಟೈಮ್ ಫ್ರೇಮ್ನಾಗ ಸ್ಕ್ಯಾಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲತ್ತೀವಿ. ಎಷ್ಟು ಫಾಸ್ಟ್ ಟಾರ್ಗೆಟ್ ಹಿಟ್ ಆಗ್ತೋ ಅಷ್ಟು ಫಾಸ್ಟ್ ಸ್ಟಾಪ್ ಲಾಸ್ ಹಿಟ್ ಆಗ್ತು. ಅಂಡ್ ಯು ಮಸ್ಟ್ ಬಿ ರೆಡಿ ಟು ಅಕ್ಸೆಪ್ಟ್ ದಟ್ ಸ್ಟಾಪ್ ಲಾಸ್. ಓಕೆ, ಇದು ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ತೀನಿ ಇಲ್ಲಿ. ಲೆಟ್ಸ್ ಸಿ ವೆದರ್ ದಿಸ್ ವಿಲ್ ರೆಸ್ಪೆಕ್ಟ್ ದ ಟ್ರೆಂಡ್ ಲೈನ್ ಆರ್ ನಾಟ್. ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್ ಈಸಿಲಿ. ಆರಾಮ್ಸೆ ಸ್ಟಾಪ್ ಲಾಸ್ ತಗೊಂತೀನಿ ನಮ್ದು. ಓಕೆ, ಸೊ ಇಲ್ಲೂ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ಬೇಕು. ಇಲ್ಲಿಂದ ಯಾವ್ದು ಮಾರ್ಕ್ ಮಾಡೀನಿ, ಯಾವ ರೀತಿ ಇಲ್ಲಿ ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಗೋದಿಲ್ಲ. ಸೇಮ್ ಥಿಂಗ್ ಇಟ್ ಶುಡ್ ರೆಸ್ಪೆಕ್ಟ್ ಓವರ್ ಹಿಯರ್ ಅಂಡ್ ಗೋ ಅಪ್. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. Okay. Premium moment observe ಮಾಡ್ಲತ್ತೀನಿ. Premium is moving but 1 second. Okay, 429. 51. Okay, ಆರಾಮ್ ಸೆ ಹೋಲ್ಡ್ ಮಾಡೋಣ. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ವಿಲ್ ನಾಟ್ ಎಕ್ಸಿಟ್ ಫ್ರಮ್ ಅ ಟ್ರೇಡ್. ಓಕೆ, ಸ್ಟಾಪ್ ಲಾಸ್ ಹಿಟ್ ಆದ್ರೆ ಹೆವಿ ಫಾಸ್ಟ್ ಸೆಲ್ಲಿಂಗ್ ಬರ್ಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಸೆಲ್ಲಿಂಗ್ ಬತ್ತಂದ್ರು ಯಾರ್ಯಾರು ಸ್ಟಾಪ್ ಲಾಸ್ ಪ್ರಾಫಿಟ್ನಾಗ ಟ್ರೇಲ್ ಮಾಡ್ಕೊಂಡು ಹೋಗ್ಲತ್ತಾರಲ್ಲ, ಸೊ ಯಾರ್ಯಾರು ಮೊದಲೇ ಹೇಳ್ದಂಗೆ ಯಾರ್ಯಾರು ಇಲ್ಲಿ ಪೊಸಿಷನ್ಸ್ ಇನಿಷಿಯೇಟ್ ಮಾಡಿ ಟ್ರೇಲ್ ಮಾಡ್ಕೊಂಡು ಹೋಗ್ಲತ್ತಾರೆ, ದೇ ಆರ್ ಇನ್ ಪ್ರಾಫಿಟ್. ಸೊ ಇವ್ರು ಪ್ರಾಫಿಟ್ನಾಗ ಇದ್ದಾಗ ಒಂದು ಸ್ವಲ್ಪ ಮಾರ್ಕೆಟ್ ಕೆಳಗೆ ಬಿದ್ದರು ಇವ್ರು ಪ್ಯಾನಿಕ್ ಆಗಿ ಎಕ್ಸಿಟ್ ಆಗ್ತಾರೆ ಅಂಡ್ ವಿಲ್ ಗೆಟ್ ಅ ಹ್ಯೂಜ್ ಡೌನ್ ಫಾಲ್. ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾವೆ. ದಟ್ ಈಸ್ ಟೋಟಲಿ ಫೈನ್. ಒಂದು ಸ್ಟಾಪ್ ಲಾಸ್ ಹಿಟ್ ಆದ್ರೆ ಏನು ಫರಕ್ ಬೀಳಂಗಿಲ್ಲ ಅನ್ಕೋ ಲಿಟ್ರಲಿ. ಓಕೆ,
ಸೊ ಬಿಟ್ಕಾಯಿನ್ ಏನು ಹೇಳುತ್ತೆ ಒಂದು ಸರ್ತಿ ಲೆಟ್ಸ್ ಕ್ರಾಸ್ ಚೆಕ್ ಇನ್ 15 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆ, ಬಿಟ್ಕಾಯಿನ್ ಇಸ್ ಬಿಯರಿಶ್, ಬಟ್ ಬಿಟ್ಕಾಯಿನ್ ಆ್ಯಂಡ್ ಇಥೇರಿಯಂ ಒನ್ ಡೇ ಟೈಮ್ ಫ್ರೇಮ್ ನೋಡಿದ್ರಲ್ಲ ಎಷ್ಟು ಸೈಡ್ ವೇಸ್ ಆಗ್ಬಿಟ್ಟದ ಇಲ್ಲಿ, ನೆಕ್ಸ್ಟ್ ಲೆವೆಲ್ ಸೈಡ್ ವೇಸ್. ಇಲ್ಲಿ ನೋಡ್ರಿ, ಇದು ಒಂದು ರೇಂಜ್ನೇ ಮೂವ್ ಆಲತ್ತು ಎಷ್ಟು ದಿನದಿಂದ, 1 2 3 ಆಲ್ಮೋಸ್ಟ್ ಒನ್ ವೀಕ್ಲಿಂತ. ಮತ್ತು ಒಂದು ಸರ್ತಿ ಮೊಮೆಂಟಮ್ ಬತ್ತಂದ್ರೆ ಅದರ ಅಪ್ ಸೈಡ್ ಆರ್ ಡೌನ್ ಸೈಡ್ ಹೆವಿ ಮೊಮೆಂಟಮ್ ಬರ್ತದೆ ಇಥೇರಿಯಮ್ದು. ಐ ಜಸ್ಟ್ ವಾಂಟ್ ಟು ಕ್ಯಾಪ್ಚರ್ ದಟ್ ಮೊಮೆಂಟಮ್. ಲೆಟ್ಸ್ ಸಿ ಅಂದು ಮೊಮೆಂಟಮ್ ಕ್ಯಾಪ್ಚರ್ ಮಾಡ್ಬೋದಾ ಮಾಡೋಕ್ಕಾಗಲ್ಲ ಅಂತೇಳಿ. ಬ್ಯಾಂಕ್ ನಿಫ್ಟಿನೂ ಆಲ್ಮೋಸ್ಟ್ ಸಾರಿ ಬಿಟ್ಕಾಯಿನ್ ಆಲ್ಮೋಸ್ಟ್ ಸೈಡ್ ವೈಸ್ ಅದ ಅನ್ಕೋರಿ. ಓಕೆ, ಸೊ ಆ್ಯಕ್ಚುಲಿ ಟ್ರೇಡ್ ಟಕ್ ಅಂತೇಳಿ ಅದ್ರ ಪ್ರಾಫಿಟ್ ಅವ್ರು ಲಾಸ್ ಕೊಡಬೇಕು. ಇಷ್ಟು ಸಸ್ಟೈನ್ ಆಗ್ಲತ್ತಂತಂದ್ರೆ ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ಗೋ ಇನ್ ಅವರ್ ಫೇವರ್. ಬಟ್ ಅಗೇನ್ ಇನ್ ಬಿಟ್ವೀನ್ ಎಕ್ಸಿಟ್ ಆಗೋದು ಬೇಡ, ಐದರ್ ವಿಲ್ ಟೇಕ್ ಅವರ್ ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್. ಸೊ 10:48 ಆಗಿದೆ ಟೈಮ್. ಐ ವಿಲ್ ಬಿ ಲೈವ್ ಟಿಲ್ 11:30 12 ತನಕ ಲೈವ್ ಇರ್ತೀನಿ. ಅದಾದ್ಮೇಲೆ ಐ ಶುಡ್ ಗೆಟ್ ರೆಡಿ ಫಾರ್ ಮೈ ಆಫೀಸ್. ಸೊ ಅಲ್ಲಿ ತನಕ ಯಾವುದನ್ನ ಪ್ರಾಪರ್ ಟ್ರೇಡ್ ಸಿಗ್ತಾವೆಲ್ಲ ಜಸ್ಟ್ ಸಿ. Okay, so Bank Nifty is bullish. 49,000 cross ಆಗಿರುತ್ತೆ. ಸೊ ಅದು ಮೇಲೆ ಯಾವಾಗ ಮೊಮೆಂಟಮ್ ಆಗ್ತಂದ್ರೆ ಇಲ್ಲಿ ಯಾರು ಶಾರ್ಟ್ ಮಾಡ್ಲತ್ತಾರಲ್ಲ, ಇಲ್ಲಿ ಯಾರು ಶಾರ್ಟ್ ಮಾಡ್ಲತ್ತಾರೆ, ಇಲ್ಲಿ ಯಾರು ಶಾರ್ಟ್ ಮಾಡ್ಲತ್ತಾರೆ, ಇವರೆಲ್ಲ ಒಂದು ಸರ್ತಿ ಗಿವ್ ಅಪ್ ಮಾಡ್ಬೇಕಷ್ಟೇ. ಇವರೆಲ್ಲ ಮೇಲೆ ಸ್ಟಾಪ್ ಲಾಸಸ್ ಇರ್ತಾವೆ, ಇವ್ರು ಗಿವ್ ಅಪ್ ಮಾಡಬೇಕು, ಅವಾಗ ಅಷ್ಟೇ ಮಾರ್ಕೆಟ್ ಮೇಲೆ ಹೋಗ್ತದೆ. ಇಲ್ಲಂತಂದ್ರೆ ನಾವು ಯಾರ್ಯಾರು ಬೈ ಪೊಸಿಷನ್ಸ್ ಇಲ್ಲಿ ಇನಿಷಿಯೇಟ್ ಮಾಡಿವಲ್ಲ, ನಮ್ಮ ಸ್ಟಾಪ್ ಲಾಸಸ್ ಎಲ್ಲ ಇಲ್ಲೆಲ್ಲ ಪ್ಲೇಸ್ ಮಾಡಿರ್ತೀವಿ. ಇಲ್ಲಂತಂದ್ರೆ ನಾವು ಗಿವ್ ಅಪ್ ಮಾಡಬೇಕು, ಅವಾಗ ಮಾರ್ಕೆಟ್ ಕೆಳಗೆ ಬರ್ತದೆ. ದೀಸ್ ಆರ್ ದ ಓನ್ಲಿ 2 ಪಾಸಿಬಿಲಿಟೀಸ್. ಓಕೆ, ಸೊ ಐ ಥಿಂಕ್ ನಮ್ಮ ಸ್ಟಾಪ್ ಲಾಸ್ ತೊಗೊಂತು ಅಂತ ಅನ್ಸ್ಲತ್ತಲ್ಲ, ಬಿಕಾಸ್ ದಿಸ್ ಇಸ್ break this trend line also. So trend line breakdown bandada, and let's see. Call option premium ಕೆಳಗೆ ಬೀಳತ್ತದ ಇಲ್ಲಿ. ಓಕೆ, $145, $144. Come on, I think this will take our stop loss. It's totally fine. ಈ ಸ್ಟಾಪ್ ಲಾಸ್ ತೊಗೊಂತಂದ್ರು ಇಟ್ ಈಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ. ಮತ್ತೊಂದು ಹೊಸ ಟ್ರೇಡ್ ಸಿಕ್ತಂದು ವಿಲ್ ಸಿ. ಓಕೆ, ಬಟ್ ಪ್ರೀಮಿಯಮ್ ಸ್ಟ್ರೆಂತ್ ಕಾಣಿಸ್ಲತ್ತದ. ನಿಫ್ಟಿ ಪ್ರೀಮಿಯಮ್ ಅಬ್ಸರ್ವ್ ಮಾಡ್ಲತ್ತೀನಿ, ಇಟ್ ಈಸ್ ನಾಟ್ ಎಟ್ ಆಲ್ ಫಾಲಿಂಗ್. ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ, ಓಕೆ, ಯಾವಾಗ ಇಲ್ಲಿಂದ ಕಾನ್ಫಿಡೆನ್ಸ್ ಹೋಗ್ತಂದ್ರೆ ಇದು ಸೈಡ್ ವೇಸ್ ಇದ್ದಾಗ್ಲೂ ಕಾಲ್ ಪ್ರೀಮಿಯಂ ಬೀಳಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಅಪ್ಸೈಡ್ ಹೋಗ್ಲತ್ತರು ಕಾಲ್ ಪ್ರೀಮಿಯಂ ಮೇಲೆ ಹೋಗಲಾಗಿತ್ತು ಅಂದ್ರೆ ದೆನ್ ಐ ಕ್ಯಾನ್ ಎಲ್ಲೋ ಒಂದು ಕಡೆ ನಾ ಟ್ರ್ಯಾಪ್ ಆಗಿನ ಅಂತೇಳಿ ಅನ್ಸ್ಬೋದು. ಇಲ್ಲ ಅನ್ಲೆಸರ್ ಅಂಟಿಲ್ ಕಾಲ್ ಪ್ರೀಮಿಯಂ ಮೇಲೆ ಹೋಗ್ತದೆ, ಇಲ್ಲ ಇಲ್ಲಿ ಸೈಡ್ ವೇಸ್ ಇದ್ರು ಕಾಲ್ ಪ್ರೀಮಿಯಂ ಮೇಲೆ ಹೋಗ್ಲತ್ತಂದ್ರೆ ಐ ಕ್ಯಾನ್ ಹೋಲ್ಡ್ ಇಟ್ ಕಾನ್ಫಿಡೆಂಟ್ಲಿ. ಸೊ ಲೆಟ್ಸ್ ಸಿ. ಓಕೆ, ಸೊ ಈ ಪಾಯಿಂಟ್ ಬಯರ್ಸ್ ಆಕ್ಟಿವೇಟ್ ಆದ್ರೆ ಅಂದ್ರೆ ದೇ ಕ್ಯಾನ್ ಟೇಕ್ ಮಾರ್ಕೆಟ್ ಅಪ್ ಈಸಿಲಿ. ಲೆಟ್ಸ್ ವೇಟ್ ಅಂಡ್ ವಾಚ್. ಸೊ ಬಿಟ್ಕಾಯಿನ್ಗೂ ಅದೇ ರೀತಿ ಯಾವ್ದಾರ ಟ್ರೇಡ್ ಸಿಕ್ಕು ಅಂದ್ರೆ ಅಲ್ಲಿ ಟೇಕ್ ಲೈವ್ ಓವರ್ ಇಟ್ ಸೆಲ್ಫ್. ಬಟ್ ಇಂಡಿಯನ್ ಮಾರ್ಕೆಟ್ ನೀವು ತೋರ್ಸ್ಲಿಕ್ಕೆ ಆಗಂಗಿಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಬಟ್ ಬಿಟ್ಕಾಯಿನ್ ನಾನು ನಿಮಗೆ ಟ್ರೇಡ್ ತೊಗೊಂಡು ತೋರಿಸ್ಬೋದು ನೀವು ಆರಾಮ್ಸೆ. ಬಟ್ ಲೆಟ್ಸ್ ಸಿ ಅಗೇನ್ ದೇರ್ ಇಸ್ ಅ ಸಪೋರ್ಟ್ ಓವರ್ ಹಿಯರ್. ಇಥೇರಿಯಮ್ನಾಗ ಇಲ್ಲೊಂದು ಸಪೋರ್ಟ್ ಕಾಣಿಸ್ಲತ್ತ ನನಗೆ, ಆ್ಯಂಡ್ ಬಿಟ್ಕಾಯಿನ್ನಾಗೂ ಒಂದು ಸಪೋರ್ಟ್ ಬ್ರೇಕ್ ಡೌನ್ ಆಗ್ಲತ್ತ. ಬಟ್ ಅಗೇನ್ ಇದೊಂದು ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಇದೊಂದು ಟ್ರ್ಯಾಪ್ ಮಾಡೋದು ನೋಡ್ರಿ, ಫೇಕ್ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗೋದು. ಐ ಡೋಂಟ್ ನೋ ವೆದರ್ ದಿಸ್ ವಿಲ್ ಬಿ ಆ್ಯಕ್ಚುಲ್ ಬ್ರೇಕ್ಔಟ್ ಆರ್ ನಾಟ್ ಅಂತೇಳಿ. ಲೆಟ್ಸ್ ಸಿ. ತೊಗೊಂಡ್ರೆ ನನ್ನ ಪ್ರಕಾರ ಬಿಟ್ಕಾಯಿನ್ ಆ್ಯಂಡ್ ಇಥೇರಿಯಂ ಕೆಳಗೆ ಬೀಳಬೇಕು, ಒಂದು ಬಿದ್ದರೆ ಹೆವಿ ಫಾಲ್ ಬರಬೇಕಿಲ್ಲಿ.
ಓಕೆ, ಇಲ್ಲೂ ಒಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತದ ನನಗೆ ಇಥೇರಿಯಮ್ನಾಗ. ಈ ಟ್ರೆಂಡ್ ಲೈನ್ ಒಂದು ಸ್ವಲ್ಪ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಆರಾಮ್ಸೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟಾರ್ಗೆಟ್ ಟಿಲ್ ದಿಸ್ ಸಪೋರ್ಟ್ ಲೆವೆಲ್ ಆರ್ ಸಮ್ವೇರ್ ಹಿಯರ್. ಲೆಟ್ಸ್ ಸಿ. ಓಕೆ 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 ಕಮಾನ್, ನೆಕ್ಸ್ಟ್ ಲೆವೆಲ್ ಮೂವ್ ಬರ್ಲತ್ತ. ಇಲ್ಲಿ ಪ್ರೀಮಿಯಮು ಅದೇ ರೀತಿ ಮೂವ್ ಆಗ್ಲತ್ತದ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಪ್ರೀಮಿಯಮ್ ಮೂವ್ ಆಗ್ಲತ್ತ ಅನ್ಕೋರಿ. ಕಮಾನ್, ಸೂಪರ್. ಲೆಟ್ಸ್ ಸಿ. ಒಂದು ಸ್ಪೈಕ್ ಕೊಟ್ಟರು ಸಾಕು ನಮಗೆ. ಇಲ್ಲಿ ಆರಾಮ್ಸೆ ನಮ್ದು ಒಂದು 1:2 ಏನೋ ಟಾರ್ಗೆಟ್ ಹಿಟ್ ಆಗ್ತದೆ. 160 ಪಾಯಿಂಟ್ಸ್ ಈಸ್ 1:3. ಓಕೆ, 1:3 ಟಾರ್ಗೆಟ್ ಸಾಕು. ಇಟ್ಸ್ ಅ ವೆರಿ ಗುಡ್ ರಿಸ್ಕ್ ಟು ರಿವಾರ್ಡ್ ರೇಷೋ. ಸೊ ₹1 ಕಳ್ಕೊಂಡ್ರೆ ಅಲ್ಲಿ ಮೇಕ್ ₹3 as a ಪ್ರಾಫಿಟ್. ಕಮ್ ಆನ್. ಓಕೆ, ಬ್ಯಾಂಕ್ ನಿಫ್ಟಿ ಮೂವ್ ಆಗ್ಲತ್ತದ. ಐ ಥಿಂಕ್ ನಿಫ್ಟಿ ಶುಡ್ ಆಲ್ಸೋ ಮೂವ್. ಓಕೆ, ಕಮಾನ್. ಒಂದೇ ಟ್ರೇಡ್ ತೊಗೊಂಡು ಬೆಳಗ್ಗೆಯಿಂದ ನಾನು ಲೈವ್ ಬಂದಿದ್ದೆ. ಆಲ್ಮೋಸ್ಟ್ 10:20 ಆಗಿತ್ತು ಅಲ್ಲಿ ತನಕ. ಅದಾದ್ಮೇಲೆ ಇದು ಒಂದೇ ಹೈ ಪ್ರಾಬಿಲಿಟಿ ಟ್ರೇಡ್ ಸಿಕ್ಕಿದ್ದು ನನಗೆ. ಸೊ ಅದು ಬಿಟ್ಟು ಇದು ಇನ್ ಕೇಸ್ ಟಾಪ್ ಲಾಸ್ ಇಟ್ಟೈತಂದ್ರೆ ವಿಲ್ ಕ್ಲೋಸ್ ಫಾರ್ ದ ಡೇ. ಯಾಕಂದ್ರೆ ಸೆಕೆಂಡ್ ಹಾಫ್ನಾಗ ಅಷ್ಟೇ ಪಾಸಿಬಿಲಿಟಿ ಇರೋದು ಸಿಗತ್ತು. ಬಟ್ ಸದ್ಯಕ್ಕೆ ಯಾವುದೇ ರೀತಿ ಟ್ರೇಡ್ ಸಿಗಂಗಿಲ್ಲ ಇದಾದ್ಮೇಲೆ. ಬಿಕಾಸ್ ಮಾರ್ಕೆಟ್ ಹೆವಿ ಮೊಮೆಂಟಮ್ ಕೊಟ್ಟು ಇಟ್ ಈಸ್ ಟ್ರೈಂಗ್ ಟು ಬಿ ಸೈಡ್ ವೇಸ್. ಸೊ ಸೈಡ್ ವೇಸ್ ಮಾರ್ಕೆಟ್ನಾಗ ನೀವು ಎಷ್ಟೇ ಗುದ್ದಾಡಿದ್ರು ಯಾವುದೇ ರೀತಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಓಕೆ, ಐ ಥಿಂಕ್ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್. स्टॉप लॉस मत दे दो मेरा भाई. बट प्रीमियम इज स्टिल स्ट्रांग. लेट्स सी. प्रीमियम ಒಂದೇ ಒಂದು ಕಾನ್ಫಿಡೆನ್ಸ್ ಲೇ ಹೋಲ್ಡ್ ಮಾಡ್ಲತ್ತೀವಿ ಟ್ರೇಡ್ಸ್. ಇಲ್ಲ ಅಂತಂದ್ರೆ ದಿಸ್ ವಿಲ್ ಬಿ ಅ ಟ್ರ್ಯಾಪ್. ಬೇಕಂದ್ರೆ ಇಲ್ಲೂ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ಯಾರ ನೋಡ್ರಿ. ಇಲ್ಲಿ ಸೆಲ್ಲರ್ಸ್ ಕೆಳಗೆ ತೊಗೊಂಬಂದ್ರು, ಅಗೇನ್ ಸೆಲ್ಲರ್ಸ್ ಇಲ್ಲಿಂದ ಕೆಳಗೆ ತೊಗೊಂಬರ್ಲಕ್ಕೆ ಟ್ರೈ ಮಾಡ್ಲತ್ತಾರೆ. ಸೊ ಇಟ್ ಈಸ್ ಸಿಂಪಲ್ ಲಾಜಿಕ್ ದಟ್ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್ ಎಟ್ ದಿಸ್ ಪಾಯಿಂಟ್. ಈ ಸೆಲ್ಲರ್ಸ್ ಗಿವ್ ಅಪ್ ಮಾಡಿದ್ರೆ ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇರ್ತವ್ರದ್ದು. ಇವ್ರು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಅವಾಗಲೇ ಮಾರ್ಕೆಟ್ ಮೇಲ್ ಮೂಮೆಂಟಮ್ ಬರ್ತದೆ. ಅಲ್ಲಿ ತನಕ ಯಾವುದೇ ರೀತಿ ಮೇಲ್ ಸೈಡ್ ಮೂಮೆಂಟಮ್ ಬರಂಗಿಲ್ಲ. ಸೊ ಆಲ್ರೆಡಿ ಎಂಟರ್ ಆಗಿದ್ದೀವಿ ನಾವು ಮಾರ್ಕೆಟ್ನಾಗ. ಸೊ ಐಲ್ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಮಾಡ್ಲಿಕ್ಕಾಗಲ್ಲ. ಅದರ್ ಇಟ್ ವಿಲ್ ಗಿವ್ ಅಸ್ ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್. ಬಟ್ ಅಗೇನ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಏನದಲ್ಲ, ಇದು ಬ್ರೇಕ್ಔಟ್ ಆಗಿದೆ. ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗಿದ್ದರಿಂದ ಒಂದೇ ಒಂದು ರೀಸನ್ನಿಗೆ ಐ ಆಮ್ ಜಸ್ಟ್ ಹೋಲ್ಡಿಂಗ್. ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಕೊಟ್ಟಿನು ಆ್ಯಂಡ್ ಇಟ್ ಈಸ್ ಟ್ರೈಂಗ್ ಟು ಸಸ್ಟೈನ್ ಅಂತಂದಾಗ ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಬಯರ್ಸ್ ಆರ್ ಸ್ಟ್ರಾಂಗ್, ಬಯರ್ಸ್ ಆರ್ ಡಾಮಿನೇಟಿಂಗ್. ಬಯರ್ಸ್ ಡಾಮಿನೇಟ್ ಆಗಿಲ್ಲ ಅಂದ್ರೆ ಆಲ್ರೆಡಿ ಇಷ್ಟೊತ್ತಿಗೆ ಫಾಲ್ ಆಗಬೇಕಾಗಿತ್ತು ಇಲ್ಲಿ. ಬಟ್ ಫಾಲ್ ಬರಲಾಗ್ಯದ ಆ್ಯಂಡ್ ಬಯರ್ಸ್ ಆರ್ ಟ್ರೈಂಗ್ ಟು ಬಿ ಸ್ಟ್ರಾಂಗ್. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ವಿ ಜಸ್ಟ್ ಹ್ಯಾವ್ ಟು ಅನಲೈಸ್ ಆ್ಯಂಡ್ ಟೇಕ್ ದ ಟ್ರೇಡ್ಸ್. ಮಿಕ್ಕಿದೆಲ್ಲ ಮಾರ್ಕೆಟ್ ಮೇಲೆ ಬಿಟ್ಟಿದ್ದು. ಸೊ ಮಾರ್ಕೆಟ್ ನೀವು ಪ್ರಾಪರ್ ಅನಲೈಸ್ ಮಾಡಿದ್ರು ಮಾರ್ಕೆಟ್ ನಿಮ್ಗೆ ಟಾರ್ಗೆಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಇಟ್ ಈಸ್ ಜಸ್ಟ್ ಫಾಲೋ ದ ಪ್ರಾಸೆಸ್ ಆ್ಯಂಡ್ ರೆಸ್ಟ್ ಈಸ್ ಅಪ್ ಟು ಮಾರ್ಕೆಟ್. ಓಕೆ, ಇದು ಯಾಕೋ ಸ್ಟಾಪ್ ಲಾಸ್ ತೊಗೊಳಂಗೆ ಕಾಣಿಸ್ತದೆ ನಮ್ಮದು. 1 ಸೆಕೆಂಡ್. ಓಕೆ, ಮಾರ್ನಿಂಗ್ ಲೈವ್ ಬಂದಿದ್ರೆ ಆರಾಮ್ಸೆ ಇಲ್ಲೊಂದು ಯಾವ್ದಾನ ಟ್ರೇಡ್ ಸಿಕ್ತಿತ್ತು ನಮ್ಗೆ. ಇಟ್ಸ್ ಓಕೆ. ಇಂಥವು ಟ್ರೇಡ್ 108 ಸಿಗ್ತಾವೆ ಅನ್ಕೋರಿ. ದಿಸ್ ಇಸ್ ನಾಟ್ ದ ಲಾಸ್ಟ್ ಡೇ ಫಾರ್ ಟ್ರೇಡಿಂಗ್. ಇನ್ನು ಮನಾರ್ ಟ್ರೇಡ್ ತೊಗೊಳೋದು ಲೈಫ್ನಾಗ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ಲತ್ತ ಮೇಲೆ ಹೋಗ್ಲಕ್ಕೆ. ಬಟ್ ಸ್ಟಿಲ್ ನಿಫ್ಟಿ ಇಸ್ ನಾಟ್ ಗೋಯಿಂಗ್ ಅಪ್. ಇಲ್ಲಿ ಕೆಳಗೆ ಬೀಳತ್ತರು ಪ್ರೀಮಿಯಮ್ಮು ಅಷ್ಟೇನು ಕೆಳಗೆ ಬೀಳಲಾಗ್ಯದ. ಓಕೆ, ಐ ಥಿಂಕ್ ದಿಸ್ ವಿಲ್ ಬಿ ಅವರ್ ಸ್ಟಾಪ್ ಲಾಸ್. ಓಕೆ, ದಿಸ್ ಟುಕ್ ಅವರ್ ಸ್ಟಾಪ್ ಲಾಸ್ ಗೈಸ್. ಸೊ ಒಂದು ಸ್ಟಾಪ್ ಲಾಸ್ ತೊಗೊಂಡಿದ್ವಿ ನಾವು. ಇಟ್ಸ್ ಟೋಟಲಿ ಫೈನ್. ನೆಕ್ಸ್ಟ್ ಯಾವ್ದನ್ನ ಪ್ರಾಪರ್ ಟ್ರೇಡ್ ಸಿಕ್ತಂದ್ರೆ ವಿ ಕ್ಯಾನ್ ಟೇಕ್ ಅ ಟ್ರೇಡ್ ಆರ್ ಎಲ್ಸ್ ವಿ ಕ್ಯಾನ್ ಜಸ್ಟ್ ಅವಾಯ್ಡ್ ಫಾರ್ ಫಸ್ಟ್ ಹಾಫ್. ಸೊ 12:30 1 o'clock ಆದ್ಮೇಲೆ ವಾಪಸ್ ಮಾರ್ಕೆಟ್ನಾಗ ಬರಮು ಆ್ಯಂಡ್ ದೆನ್ ಅವಾಗ ಮೊಮೆಂಟಮ್ ಏನಾದ್ರು ಸಿಕ್ಕರೆ ಲೆಟ್ಸ್ ಗೋ ಫಾರ್ ಅ ಟ್ರೇಡ್. ಯಾಕಂದ್ರೆ ಆಲ್ಮೋಸ್ಟ್ ನೀವು ನೋಡ್ತಿರಲ್ಲ
650 points in bank nifty is a huge point, and 240 points in nifty is also a huge point, almost 1.3% and 1.08% up agantu. ಎಷ್ಟು ಮೊಮೆಂಟಮ್ ಒಂದು ದಿನದಾಗ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಇದು ಆದ್ಮೇಲೂ ಮೊಮೆಂಟಮ್ ಬೇಕಂತಂದ್ರೆ ಅದು ನಮ್ದು ಎಕ್ಸ್ಪೆಕ್ಟೇಷನ್, ಅದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಮಾರ್ಕೆಟ್ ಯಾವತ್ತೂ ವರ್ಕ್ ಆಗಂಗಿಲ್ಲ. ಮಾರ್ಕೆಟ್ ಮೊಮೆಂಟಮ್ ಕೊಟ್ಟರು ವಿ ಮಸ್ಟ್ ಟೇಕ್ ದ ಟ್ರೇಡ್, ಇಲ್ಲಂತಂದ್ರೆ ಜಸ್ಟ್ ಅವಾಯ್ಡ್ ದ ಟ್ರೇಡ್ಸ್, ದಟ್ಸ್ ಇಟ್. ದಿಸ್ ಇಸ್ ಹೌ ಸಿಂಪಲ್ ರೂಲ್ ಇಟ್ ಈಸ್. Okay. ಮಾರ್ಕೆಟ್ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗೆ ಬರ್ಲತ್ತದ. ಇಲ್ಲಿ ಯಾವುದೇ ರೀತಿ ಟ್ರೇಡ್ಸ್ ಸಿಗಂಗಿಲ್ಲ ಅಂತ ಅನ್ಸ್ಲತ್ತದ. ಲೆಟ್ಸ್ ಸಿ ಯಾವ್ದಾರ ಲೈವ್ ಟ್ರೇಡ್ ಕಾಣಿಸ್ತಂದ್ರೆ ಅಲ್ಲಿ ಜಸ್ಟ್ ಅಪ್ಡೇಟ್ ಯು. ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಫಾಲಿಂಗ್. ಇಲ್ಲೊಂದು ಸ್ವಲ್ಪ ಸಸ್ಟೈನ್ ಮೇಲೆ ಹೋಗಬೇಕು, ದೆನ್ ವಿ ಕ್ಯಾನ್ ಅಗೇನ್ ರೀಎಂಟ್ರೇಟ್ ದಿಸ್ ಪಾಯಿಂಟ್, ಬಿಕಾಸ್ ಇದು ಸೆಲ್ಲರ್ ಝೋನ್ ಅಂತ ಗೊತ್ತಾಗ್ಬಿಟ್ಟದ ನಾವು. ಯಾಕಂದ್ರೆ ಇಲ್ಲಿಂದನೇ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ಸ್ ಬರ್ಲತ್ತದ. ಇಲ್ಲಿ ಐ ಜಸ್ಟ್ ಮಾರ್ಕ್ ದಿಸ್ ಆಲ್ಸೋ, ಮಲ್ಟಿಪಲ್ ಟೈಮ್ಸ್ ಇಲ್ಲಿಂದನೇ ರಿಜೆಕ್ಷನ್ ಬರ್ಲತ್ತದ. ಸೊ ದಿಸ್ ಇಸ್ ಅ ಸೆಲ್ಲಿಂಗ್ ಝೋನ್. ಸೊ ಇಲ್ಲಿ ತನಕ ಒನ್ ಸ್ಟಾಪ್ ಲಾಸ್ ತೊಗೊಂಡ್ವಿ ನಾವು. ಐ ವಿಲ್ ಮಾರ್ಕ್ ದಿಸ್ ಸಮ್ವೇರ್ ಹಿಯರ್ ಸೊ ದಟ್ ನಮಗೊಂದು ನೋಟ್ ಡೌನ್ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಸೊ ವಿ ಟುಕ್ ಒನ್ ಸ್ಟಾಪ್ ಲಾಸ್ ಅಂತ. ನೆಕ್ಸ್ಟ್ ಟೈಮ್ ಏನು ಯಾವ್ದನ್ನ ಟ್ರೇಡ್ ಸಿಕ್ಕರೆ ವಿ ಕ್ಯಾನ್ ಟ್ರೈ ಟೇಕಿಂಗ್ ನ್ಯೂ ಪೊಸಿಷನ್ಸ್. ಬಟ್ ಆಸ್ ಆಫ್ ನೌ ಐ ಡೋಂಟ್ ಥಿಂಕ್ ಸೊ ಎನಿ ಟ್ರೇಡ್ ಸಿಗ್ಬೋದು ಅಂತೇಳಿ, ಬಿಕಾಸ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಸೈಡ್ ವೇಸ್. ಮೊಮೆಂಟಮ್ ಇರೋದೇ ಮಾರ್ನಿಂಗ್ 9:15 to 10:30, ಅದಾದಮೇಲೆ 12:30 1 o'clock ಅದ್ರ ಇನ್ ಬಿಟ್ವೀನ್ ಏನದಲ್ಲ ಆ ಮೊಮೆಂಟಮ್ ಬರೋದು ವೆರಿ ರೇರ್. ಯಾವತ್ತು ಒಂದು ತಿಂಗಳಿಗೆ 2-3 ಸರ್ತಿ ಬಂದರೂ ಜಾಸ್ತಿನೇ. ಸೊ ಅಂಥ ಟೈಮಿಗೆ ಯಾರೂ ಪ್ರೋ ಟ್ರೇಡರ್ಸ್ ಆಕ್ಟಿವ್ ಆಗಿರಲ್ಲ. 11 o'clock ಇಂದ 12:30 ತನಕ ಏನದಲ್ಲ 1 hour 1.5 hour there will be on a break. ನೀವು ಇನ್ ಕೇಸ್ ಬಿಗಿನರ್ಸ್ ಇದ್ರಂದ್ರೆ ನೀವು 11 ಇಂದ 12:30 ತನಕ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಯಾಕಂದ್ರೆ ಮಾರ್ಕೆಟ್ನ ಅಷ್ಟು ಮೊಮೆಂಟಮ್ ಇರಂಗಿಲ್ಲ. ಮೊಮೆಂಟಮ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಟ್ರೈ ಟು ಗೇನ್ ನಾಲೆಜ್ ಫ್ರಮ್ ಮಾರ್ಕೆಟ್. We miss the morning momentum, so ಸದ್ಯಕ್ಕೆ ಯಾವುದೇ ರೀತಿ ಟ್ರೇಡ್ಸ್ ಇಲ್ಲ ಇಲ್ಲಿ. ಇಲ್ಲಿ ನೋಡ್ರಿ ಸೇಮ್ ಥಿಂಗ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ನಾವು. ಇಲ್ಲಿ ಈ ಪಾಯಿಂಟ್ ಸೆಲ್ಲರ್ ಲೆವೆಲ್ ಇತ್ತು, ಸೆಲ್ಲರ್ ಝೋನ್, ಈ ಪಾಯಿಂಟ್ ಸೆಲ್ಲರ್ಸ್ ಇದ್ರು. ಬಟ್ ಒಂದು ಸರ್ತಿ ಸೆಲ್ಲರ್ಸ್ ಗಿವ್ ಅಪ್ ಮಾಡಿದ್ರಲ್ಲ, ಎಷ್ಟು ದೊಡ್ಡದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡ್ರಿ. ವಿತಿನ್ 2 to 3 minutes ನಿಮ್ಗೆ ಆರಾಮ್ಸೆ ಟಾರ್ಗೆಟ್ ಸಿಗ್ತದೆ. ಸೊ ಅದೇ ರೀತಿ ಇಲ್ಲೂ ಸೆಲ್ಲರ್ಸ್ ಅರ, ಇಲ್ಲಿ ಒಂದು ಸರ್ತಿ ಮೇಲ್ ಬತ್ತಲ್ಲ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಗ್ರೀನ್ ಕ್ಯಾಂಡಲ್ಸ್ ಓವರ್ ಹಿಯರ್, ಸೇಮ್ ಆಸ್ ಹಿಯರ್. ದಿಸ್ ಇಸ್ ಅ ಲಾಜಿಕ್, ಸಿಂಪಲ್. ಈಗಲೂ ಅದೇ ಆಗ್ಬೋದು ಅಂತೇಳಿ ಟ್ರೇಡ್ ತೊಗೊಂಡಿದ್ದೆ, ಬಟ್ ಸೆಲ್ಲರ್ ಸ್ಟ್ರಾಂಗ್ ಆಗಿ ದೇ ಟುಕ್ ಮಾರ್ಕೆಟ್ ಡೌನ್. ಏನು ಪ್ರಾಬ್ಲಮ್ ಇಲ್ಲ ಅನ್ಕೋ, ವಿ ಟುಕ್ ಅವರ್ ಸ್ಟಾಪ್ ಲಾಸ್ ಈಸಿಲಿ. ಸೊ ಎಲ್ಲಿ ಸೆಲ್ಲರ್ಸ್ ಅರ ಎಲ್ಲಿ ಬಯರ್ಸ್ ಅರ ಅಂತೇಳಿ ಒಂದು ಸ್ವಲ್ಪ ನೀವು ತಲೆ ಓಡಿಸಿ ಟ್ರೇಡ್ಸ್ ತೊಗೊಂಡ್ರಲ್ಲ, ದ್ಯಾಟ್ ವಿಲ್ ಬಿ ಈಸಿ ಫಾರ್ ಯು ಟು ಮೇಕ್ ಮನಿ. ಅಷ್ಟು ಕಾಂಪ್ಲಿಕೇಟ್ ಇಲ್ಲೇ ಇಲ್ಲ ಅನ್ಕೋರಿ. ವಾಟ್ ಈಸ್ ಕಾಂಪ್ಲಿಕೇಟೆಡ್ ಇನ್ ಟ್ರೇಡಿಂಗ್ ಈಸ್ ಕಂಟ್ರೋಲಿಂಗ್ ಯುವರ್ ಎಮೋಷನ್ಸ್, ಕಂಟ್ರೋಲಿಂಗ್ ಯುವರ್ ಮೈಂಡ್ ಸೆಟ್ ಆ್ಯಂಡ್ ಕಂಟ್ರೋಲಿಂಗ್ ಯುವರ್ ಟ್ರೇಡ್ಸ್. ಇದು ಒಂದು ಸ್ವಲ್ಪ ನೀವು ಫೋಕಸ್ ಮಾಡಿದ್ರಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಪ್ರಾಫಿಟ್ಸ್ ಮಾಡ್ಬೋದು. ಓಕೆ, ಸೊ ನಾ ಇಲ್ಲಿ ಏನು ಅಬ್ಸರ್ವ್ ಮಾಡ್ಲತ್ತೀನಿ ಅಂದ್ರೆ ಮಾರ್ನಿಂಗ್ ಯಾರು ಟ್ರೇಡ್ ತೊಗೊಂಡ್ರಲ್ಲ ಅವ್ರು ಸ್ಟಿಲ್ ಹೋಲ್ಡ್ ಮಾಡ್ಲತ್ತಾರ ಅಥವಾ ದೇ ಆರ್ ಟ್ರೈಂಗ್ ಟು ಬುಕ್ ಪ್ರಾಫಿಟ್ ಅಂತೇಳಿ ಐಮ್ ಜಸ್ಟ್ ಅಬ್ಸರ್ವಿಂಗ್. ಇಫ್ ಇನ್ ಕೇಸ್ ಅವ್ರು ಪ್ರಾಫಿಟ್ ಬುಕ್ ಮಾಡಿ ಸ್ವಲ್ಪ ಪುಲ್ ಬ್ಯಾಕ್ ಬಂದು ಮೇಲೆ ಹೋಯ್ತು ಅಂದ್ರೆ ದೆನ್ ದಟ್ ವಿಲ್ ಬಿ ಅ ಹೈ ಪ್ರಾಬಿಲಿಟಿ ಟ್ರೇಡ್ ಟು ಎಂಟರ್. ಇಲ್ಲಂತಂದ್ರೆ ಅಗೇನ್ ಯು ಕ್ಯಾನ್ ಗೋ ಫಾರ್ ಅ ಡೌನ್ ಸೈಡ್ ಟ್ರೇಡ್. ಇಲ್ಲಿ ಕ್ವಿಕ್ಸ್ ರಿವರ್ಸಲ್ ಸ್ಕ್ಯಾಲ್ಪ್ ಮಾಡ್ಬೋದು, ಬಟ್ ದಿಸ್ ಇಸ್ ಅಗೇನ್ಸ್ಟ್ ಮೈ ಸೆಟಪ್. ನನ್ನ ಸೆಟಪ್ ಬರೀ 50 ಮೂವಿಂಗ್ ಎವರೇಜ್ ಟಚ್ ಆಯ್ತು ಅಂದ್ರೆ ಇಫ್ ಇಟ್ ಇಸ್ ಅಪ್ಸೈಡ್ ಐಲ್ ಗೋ ಫಾರ್ ಅಪ್ಸೈಡ್ ಟ್ರೇಡ್, ಇಫ್ ಇಟ್ ಇಸ್ ಡೌನ್ ಸೈಡ್ ಐಲ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಸೊ ಇಲ್ಲೊಂದು ನನ್ನ ಸೆಟಪ್ ಫಾರ್ಮ್ ಆಗಬೇಕು, ಬಟ್ ಅಗೇನ್ ಅಪ್ಸೈಡ್ ಮೊಮೆಂಟಮ್ ಬರಬೇಕಿಲ್ಲಿ, ಫ್ರೆಶ್ ಬಯರ್ಸ್ ಆ್ಯಡ್ ಆನ್ ಆಗಬೇಕು, ಅಂದಾಗ್ಲೇ
I'll try to take a new positions over here. Illantandre I'll just ignore for the day. Yakandre market almost 30% of the time, sorry, 70% of the time sideways ಇರುತ್ತೆ ಅನ್ಕೋರಿ. ಅವಾಗ 20-30% ಟ್ರೆಂಡಿಂಗ್ ಮೂವ್ ಸಿಗ್ಬೋದು. ಸೊ ಎವ್ರಿ ಡೇ ನಮ್ಮ ಟ್ರೆಂಡಿಂಗ್ ಮೂವ್ ಬರ್ಬೇಕಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಟ್ ಈಸ್ ಹೈಲಿ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ನೆನ್ನೆ ಮಾರ್ಕೆಟ್ ನೋಡಿದ್ರೆ ನೆನ್ನೆದು ಆಲ್ಮೋಸ್ಟ್ ಸೈಡ್ವೇಸ್ ಇತ್ತು ನಿಫ್ಟಿ ಬ್ಯಾಂಕ್. ಸೊ ನಾ ಎಲ್ಲವೂ ಇಲ್ಲಿ ಒಂದು ಕಡೆ ಮಲ್ಟಿಪಲ್ ಟೈಮ್ಸ್ ಎಂಟ್ರ್ ಆಗಿ ಟ್ರೈ ಮಾಡಿದ್ದೆ ಈ ಪಾಯಿಂಟ್ಗೆ, ನನ್ನ ಸೆಟಪ್ ಫಾರ್ಮ್ ಆಗಿತ್ತು ಇಲ್ಲಿ. ಬಟ್ ಅಗೇನ್ ಐ ಟುಕ್ ಸ್ಟಾಪ್ ಲಾಸಸ್ ವೊಲ್ಟಾಲಿಟಿಲಿ. ಇವತ್ತು ಒಂದು ಸ್ಟಾಪ್ ಲಾಸ್ ತೊಗೊಂಡ್ವಿ, ದಟ್ ಈಸ್ ಟೋಟಲಿ ಫೈನ್, ನಾಟ್ ಎಟ್ ಆಲ್ ಅನ್ ಇಶ್ಯೂ. ಓಕೆ, ಬಿಟ್ಕಾಯಿನು ಇಲ್ಲಿ ಕೆಳಗೆ ಸಪೋರ್ಟ್ ಬ್ರೇಕ್ ಡೌನ್ ಆದಂಗೆ ಮಾಡಿ ಟ್ರ್ಯಾಪ್ ಮಾಡಿಸಿ ಇಟ್ ಇಸ್ ಟ್ರೈಂಗ್ ಟು ಗೋ ಅಪ್. ಬಟ್ ಒಂದು ಸರ್ತಿ ಸಪೋರ್ಟ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಲ್ಲಿ ಗೋ ಫಾರ್ ಡೌನ್ ಸೈಡ್ ಟ್ರೇ. 200 to 300 ಪಾಯಿಂಟ್ಸ್ ರಿಸ್ಕ್ ಹಾಕ್ತೀನಿ. 200-300 ಪಾಯಿಂಟ್ ರಿಸ್ಕ್ ತೊಗೊಂಡ್ರೆ ಅಲ್ಲಿ ಕೀಪ್ 1:3, 1:4 as a ಟಾರ್ಗೆಟ್, 900 to 1000 ಪಾಯಿಂಟ್. ಬಿಟ್ಕಾಯಿನ್ಗೆ ಆಫ್ಟರ್ 12:30 ಒಂದು ಮೊಮೆಂಟಮ್ ಬರ್ಬೋದು. ಲೆಟ್ಸ್ ಸಿ. ಇಲ್ಲಿ ಒಂದು ಟ್ರೆಂಡ್ ಲೈನು ಕಾಣಿಸ್ಲತ್ತು, ಇಲ್ಲಿ ಮಾರ್ಕ್ ದಿಸ್ ಟ್ರೆಂಡ್ ಲೈನ್ ಆಸ್ ವೆಲ್. ಓಕೆ, ಇಲ್ಲೂ ಒಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತದ, ಸೂಪರ್. ಸೊ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಲ್ಲಿ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ ಇನ್ ಬಿಟ್ಕಾಯಿನ್. ಸೊ ಇಲ್ಲೆಲ್ಲೋ ಒಂದು ಕಡೆ ಇನಿಷಿಯೇಟ್ ಮಾಡ್ದಲ್ಲ 200. ಓಕೆ, ಸೊ ಐಲ್ ಬಿ ಟೇಕಿಂಗ್ ಟಾರ್ಗೆಟ್ ಆಫ್ ಅರೌಂಡ್ 900 ಪಾಯಿಂಟ್ಸ್. 900 ಪಾಯಿಂಟ್ಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಇಥೇರಿಯಂ ಏನೇನು ಹೇಳುತ್ತದ? ಇಥೇರಿಯಂ ಓಕೆ, ಇಥೇರಿಯಮು ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಲೆವೆಲ್ಗೆ ಬ್ರೇಕ್ ಸಸ್ಟೇನ್ ಆಗ್ಲತ್ತದ ಇಲ್ಲಿ. ಎಂಡ್ ಓಕೆ ಓಕೆ ಓಕೆ. ಸೊ ಮೇಲಿಂದ ಒಂದು ಟ್ರೆಂಡ್ ಲೈನ್ ಅದ, ಇಲ್ಲಿ ನೋಡ್ಬೋದು ನೀವು ಟ್ರೆಂಡ್ ಲೈನ್. ಇದು ಕ್ಯಾಂಡಲ್ ಮೇಲೆ ಹೋಗಿ ಇದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಲಾರದೆ, ಸಾರಿ ರೆಸ್ಪೆಕ್ಟ್ ಅಲ್ಲ, ಟ್ರೆಂಡ್ ಲೈನ್ ಹಿಂಗೆ ಮಾರ್ಕ್ ಮಾಡ್ಬೇಕಾಗಿತ್ತು ಆ್ಯಕ್ಚುಲಿ. ಬಟ್ ಹಿಂಗೆ ಮಾರ್ಕ್ ಮಾಡಿನ ಅಂತೇಳಿ ನಿಮ್ಗೊಂದು ತಲೆ ಡೌಟು ಬರ್ಬೋದು. ಬಿಕಾಸ್ ನಂದು ಗೋಲ್ ಈ ಟ್ರೆಂಡ್ ಲೈನ್ ಈ ಕ್ಯಾಂಡಲ್ ಟಚ್ ಆಗ್ಬೇಕಂತನೇನಿಲ್ಲ, ಮಲ್ಟಿಪಲ್ ಕ್ಯಾಂಡಲ್ಸಿಗೆ ಟಚ್ ಆಗಬೇಕು, ದಟ್ ವಿಲ್ ಬಿ ವ್ಯಾಲಿಡ್ ಟ್ರೆಂಡ್ ಲೈನ್ ಫಾರ್ ಮೀ. ಸೊ ಇದು ಈ ಟ್ರೆಂಡ್ ಲೈನ್ಗಿಂತ ಹೊರಗೆ ಈ ಕ್ಯಾಂಡಲ್ಸ್ ಹೋಗ್ಯದಂದ್ರೆ ಐ ಡೋಂಟ್ ಲಿಟ್ರಲಿ ಕೇರ್ ಅಬೌಟ್ ದೋಸ್ ಥಿಂಗ್ಸ್. ನಂಗೆ ಮಲ್ಟಿಪಲ್ ಟೈಮ್ಸ್ ಕ್ಯಾಂಡಲ್ ಟಚ್ ಆಗಬೇಕು, ದೆನ್ ದ್ಯಾಟ್ ವಿಲ್ ಬಿ ಅ ಪ್ರಾಪರ್ ಟ್ರೆಂಡ್ ಲೈನ್ ಫಾರ್ ಮೀ. ಇಫ್ ಇನ್ ಕೇಸ್ ನೀವು ಟ್ರೆಂಡ್ ಲೈನ್ ಯಾವ ರೀತಿ ಮಾರ್ಕ್ ಮಾಡ್ಬೇಕಂತೇಳಿ ಒಂದು ಡೌಟ್ ಇತ್ತಲ್ಲ, ಮಲ್ಟಿಪಲ್ ಟೈಮ್ಸ್ ಇಲ್ಲೊಂದು ಸತಿ ಟಚ್ ಆಗಿದೆ ನೋಡ್ರಿ, ಇಲ್ಲೊಂದು ಸತಿ ಟಚ್ ಆಗಿದೆ, 2-3 ಸತಿ ಟಚ್ ಆಗ್ಲತ್ತಲ್ಲ, ಆ್ಯಂಡ್ ದಿಸ್ ಇಸ್ 4th ಟೈಮ್. ಸೊ ದಿಸ್ ಐ ವಿಲ್ ಕನ್ಸಿಡರ್ ಎಸ್ ಅ ವ್ಯಾಲಿಡ್ ಬ್ರೇಕ್ಔಟ್. ಸಾರಿ, ವ್ಯಾಲಿಡ್ ಟ್ರೆಂಡ್ ಲೈನ್, ಬ್ರೇಕ್ಔಟ್ ಅಲ್ಲತ್ತೀನಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಎಲ್ಲ. ಬಿಟ್ಕಾಯಿನ್ ಇಸ್ ಆಲ್ಸೋ ಮೂವಿಂಗ್ ಡೌನ್. ಲೆಟ್ಸ್ ಸಿ. ನಿಫ್ಟಿ ಬ್ಯಾಂಕ್ ನಿಫ್ಟಿನೇ ಒಂದು ಟ್ರೇಡ್ ಸಿಕ್ಕರೆ ಸಾಕು ನಮಗೆ, ಬಟ್ ಯಾವುದೇ ರೀತಿ ಟ್ರೇಡ್ ಸಿಗಲ್ಲ. ಬಟ್ ಅಗೇನ್ ಐ ಕ್ಯಾನ್ ಗೋ ಫಾರ್ ಅಪ್ಸೈಡ್ ಟ್ರೇಡ್ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ, ಬಟ್ ಸ್ವಲ್ಪ ಸಸ್ಟೇನ್ ಆಗಲಿ. 11:30, 12 o'clock ಒಂದು ಅಪ್ಸೈಡ್ ಬ್ರೇಕ್ಔಟ್ ಬರ್ಬೋದು. Market is heavy bullish, but still there is no momentum. ಮಾರ್ಕೆಟ್ ಅಷ್ಟು ಈಸಿಲಿ ಪ್ರಾಫಿಟ್ಸ್ ಕೊಡಂಗಿಲ್ಲ ಅನ್ಕೋರಿ. ನೀವು ಹಿಂಗೆ ಬಂದು ಕುಂತಿರೋ ಸಿಸ್ಟಮ್ ಒಂದು 5-10 ನಿಮಿಷನೇ ಓಕೆ, ಟ್ರೇಡ್ ಎಂಟರ್ಡ್, ಪ್ರಾಫಿಟ್ ಟಕ್ ಕ್ಲೋಸ್. ಯಾವಾಗ ಒಂದೊಂದು ಸರ್ತಿ ಆಗ್ತದವು, ಮಿಕ್ಕಿದ್ದೆಲ್ಲ 90% ಆಫ್ ದ ಟೈಮ್ ಯು ಹ್ಯಾವ್ ಟು ಸಿಟ್ ಇನ್ ಫ್ರಂಟ್ ಆಫ್ ಮಾರ್ಕೆಟ್ ಮುಂದೆ ನೀವು ಕೂಡಲೇಬೇಕು. 1/2 hour, 1 hour, 2 hour, 3 hour ಕುಂತ ಮೇಲೇ ನಿಮ್ಗೊಂದು ಪ್ರಾಪರ್ ಟ್ರೇಡ್ ಸಿಗ್ತದೆ ಅಂದಾಗ್ಲೇ ದಟ್ ವಿಲ್ ಹ್ಯಾವ್ ಸಮ್ ವ್ಯಾಲ್ಯೂ. ಇಷ್ಟ ತನಕ ಕುಂತಿದ್ದಕ್ಕೂ ಒಂದು ಟ್ರೇಡ್ ಸಿಕ್ತು, ಆ ಟ್ರೇಡ್ ಸಿಕ್ಕು ಪ್ರಾಫಿಟ್ ಆಯ್ತು ಅಂತೇಳಿ ಒಂದು ಸಾರ್ಥಕ ಅನ್ನಿಸ್ತದೆ. ನೀವು ಸಾರ್ಥಕ ಆಯ್ತಪ್ಪ ಇಷ್ಟೊತ್ತು ತನಕ ಕುಂತಿದ್ದಂತೆ. ಇಲ್ಲಂತಂದ್ರೆ ಬಂದು ಕುಂತ್ರಿ ಸುಮ್ಮನೆ ಟ್ರೇಡ್ ತಗೊಂಡ್ರಿ, ದಟ್ ಒಂದಿನ 2 ದಿನ ಆಗ್ಬೋದು, ಬಟ್ ಎವ್ರಿ ಟೈಮ್ ಇಟ್ ವೋಂಟ್ ವರ್ಕ್ಔಟ್. ನಂದು ಲೈವ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮ್ಮ ಜೊತೆ ಅಷ್ಟೇ. ಓಕೆ, ಸೊ 1824 ಯೂಸ್ ಮಾಡ್ತೀನಿ, ಬಟ್ ಐ ಆಮ್ ಸ್ಟಿಲ್ ಬ್ಯಾಕ್ ಟೆಸ್ಟಿಂಗ್. ಇದು ಇಂಪ್ಲಿಮೆಂಟ್ ಮಾಡಿಲ್ಲ. ಐ ಆಮ್ ಜಸ್ಟ್ ಯೂಸಿಂಗ್ 50 and 200 ಮೂವಿಂಗ್ ಎವರೇಜ್. ಸೊ ನನ್ನ ಸ್ಟ್ರಾಟಜಿ ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳ್ರಿ. ಒಂದು ಸರ್ತಿ 50 and 200 ಮೂವಿಂಗ್ ಎವರೇಜ್ ಯು ಕ್ಯಾನ್ ಮಾರ್ಕೆಟ್ ಯೂಸಿಂಗ್ EMA ಹೋಗ್ರಿ, EMA ಅಂತೇಳಿ ಸರ್ಚ್ ಮಾಡಿರಿ, 50 ಮೂವಿಂಗ್ ಎವರೇಜ್ ಹಾಕ್ರಿ, 200 ಮೂವಿಂಗ್ ಎವರೇಜ್ ಹಾಕ್ರಿ. ಅದಾದ್ಮೇಲೆ ವಾಟ್ ಯು ಶುಡ್ ಡೂ ಈಸ್ ಎವ್ರಿ ಟೈಮ್ 50 ಮೂವಿಂಗ್ ಎವರೇಜ್ ಕ್ರಾಸ್ ಓವರ್ ಆಗ್ತಲ್ಲ, ಸೊ 50 ಮೂವಿಂಗ್ ಎವರೇಜ್ ಇದು ಕ್ರಾಸ್ ಓವರ್ ಆಯಿತು, ಡೌನ್ ಸೈಡ್ ಬಂತಂದ್ರೆ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಯು ಕ್ಯಾನ್ ಎಂಟರ್ ಸಮ್ವೇರ್ ಎಟ್ ದಿಸ್ ಪಾಯಿಂಟ್, ಯು ಕ್ಯಾನ್ ಟೇಕ್ ದಿಸ್ as a ಟಾರ್ಗೆಟ್, ಎಂಟರ್ ಎಟ್ ದಿಸ್ ಪಾಯಿಂಟ್, ಇದು ಟಾರ್ಗೆಟ್. ಆರಾಮ್ಸೆ ನೀವು
ಸಿಂಪಲ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಪ್ರಾಫಿಟಬಲ್ ಆಗ್ಬೋದು. ಸೊ ಇಲ್ಲಿ ನೋಡಿ 50 ಮೂವಿಂಗ್ ಎವರೇಜ್ ಮೇಲೆ ಹೋಗ್ಲತ್ತ, ಯು ಕ್ಯಾನ್ ಎಂಟರ್ ಸಮ್ವೇರ್ ಎಟ್ ದಿಸ್ ಪಾಯಿಂಟ್ ಆ್ಯಂಡ್ ಯು ಕ್ಯಾನ್ ಕ್ಯಾಪ್ಚರ್ ದಿಸ್ ಎಂಟೈರ್ ಟ್ರೆಂಡ್ ಅಲ್ಲ ಟ್ರೇಲ್ ಮಾಡ್ಬೋದು. ಎವ್ರಿ ಟೈಮ್ 50 ಮೂವಿಂಗ್ ಎವರೇಜ್ ಕ್ರಾಸ್ ಆಯ್ತಲ್ಲ ಅಲ್ಲಿ ಗೋ ಫಾರ್ ಅ ಟ್ರೇಡ್. ಎವ್ರಿ ಟೈಮ್ 50 ಮೂವಿಂಗ್ ಎವರೇಜ್ ಕ್ರಾಸ್ ಆಯಿತು ಅಲ್ಲಿ ಗೋ ಫಾರ್ ಅನ್ ಅಪ್ಸೈಡ್ ಟ್ರೇಡ್. ಸಿಂಪಲ್ ಲಾಜಿಕ್. ಅದು ಬಿಟ್ಟು ನಾ ಏನೂ ಕಾಂಪ್ಲಿಕೇಶನ್ ಇಟ್ಕೊಂಡೇ ಇಲ್ಲ, ಏನೂ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಅನ್ಕೋರಿ ಚಾರ್ಟ್ಸ್. ಎವ್ರಿ ಟೈಮ್ 50 ಮೂವಿಂಗ್ ಎವರೇಜ್ ಕ್ರಾಸ್ ಓವರ್ ಅಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಸಿಂಪಲ್ ಥಿಂಗ್. 50 ಮೂವಿಂಗ್ ಎವರೇಜ್ ಇದು, 200 ಮೂವಿಂಗ್ ಎವರೇಜ್ ಇದು. ಸೊ ಇದು ಇಷ್ಟೇ ಸಿಂಪಲ್. ಇದ್ರೊಳಗೆ ನೀವು ಹಿಂಗೆ ಫಾಲೋ ಮಾಡಿದ್ರಲ್ಲ ನಿಮ್ಗೆ ಜಾಸ್ತಿ ಟ್ರೇಡ್ಸು ಸಿಗಂಗಿಲ್ಲ. ವಿಲ್ ಗೆಟ್ ಲಿಮಿಟೆಡ್ ಟ್ರೇಡ್ಸ್ ಬಟ್ ದಿಸ್ ವಿಲ್ ಬಿ ಹೈಲಿ ವರ್ತ್. ಇಲ್ಲೂ ಒಂದು ನಮಗೆ ಸಿಗ್ಬೋದು, ಬಟ್ ಅಗೇನ್ ಮಾರ್ಕೆಟ್ ಎಷ್ಟು ಮೊಮೆಂಟಮ್ ಕೊಟ್ಟದ ಇಲ್ಲಿ ನೋಡಿ 50 ಮೂವಿಂಗ್ ಎವರೇಜ್ ಕ್ರಾಸ್ ಆಗ್ಲತ್ತದ. ಈಗ ಇಫ್ ಇನ್ ಕೇಸ್ ಅದು ಮೇಲೆ ಹೋಯ್ತು ಅಂದ್ರೆ ಅಗೇನ್ ಐ ಟ್ರೈ ಟು ರೀ ಎಂಟರ್ ಮೈ ಪೊಸಿಷನ್ಸ್. ಅದ್ರ ಸಲುವಾಗಿ ವೇಟ್ ಮಾಡ್ಲತ್ತೆ. ದಿಸ್ ಈಸ್ ಮೈ ಎಂಟ್ರಿ ಪಾಯಿಂಟ್. ಪ್ರಾಪರ್ ಎಂಟ್ರಿ ಸಿಗಲಿ ಅಂತ ವೇಟಿಂಗ್. ಲೆಟ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ನನ್ನ ಸೆಟಪ್ ಫಾರ್ಮ್ ಆಗ್ಲತ್ತಿಲ್ಲ. 50 ಮೂವಿಂಗ್ ಎವರೇಜ್ ಇದು ನಮಗೆ ಟಾರ್ಗೆಟ್ ಕೊಡ್ತದ, ಪ್ರಾಫಿಟ್ ಲಾಸ್ ಕೊಡ್ತದ, ಇಟ್ ಈಸ್ ಸೆಕೆಂಡ್ರಿ. ಬಟ್ ನಿಮ್ಮ ಸೆಟಪ್ ಬಂದಾಗ ನೀವು ಎಕ್ಸಿಕ್ಯೂಟ್ ಮಾಡ್ಲತ್ತಿರೋ ಇಲ್ಲೋ ಇಸ್ primary thing which will matter. Okay, okay, sustain aglatli. I think we can go for one more trade, but let's see. Okay, breakout ಕೊಡ್ಲತ್ತದ ಇಲ್ಲಿ. ಇಫ್ ಇನ್ ಕೇಸ್ ಎಂಟರ್ ಆದ್ವಿ ಅಂದ್ರೂ this will be our entry point and stop loss will be below this candle which is 15 to 16 points. Let's see. 1:4 will be the target. ಈ ಪಾಯಿಂಟ್ ಕ್ರಾಸ್ ಆದ್ರೆ ಅಷ್ಟೇ ಟ್ರೇಡ್ ವಿಲ್ ಬಿ ಇನಿಷಿಯೇಟೆಡ್. ಇಲ್ಲ ಅಂತಂದ್ರೆ ಇಲ್ಲಿಂದಾನೆ ಕೆಳಗೆ ಬತ್ತಂದ್ರೆ ಇಟ್ ವಿಲ್ ನಾಟ್ ಬಿ ಇನಿಷಿಯೇಟೆಡ್ ಬಿಕಾಸ್ ಐ ವಾಂಟ್ ಟು ಎಂಟರ್ ಇನ್ ಟು ಅ ಮೊಮೆಂಟಮ್ ಟ್ರೇಡ್. ಇದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಅದ. ಅಗೇನ್ ಇಲ್ಲಿ ಮೇಲೆ ಹೋಗಿ ಟಕ್ ಅಂತ ಸ್ಟಾಪ್ ಲಾಸ್ ಇಟ್ ಆಗ್ಬೋದು ಆ್ಯಂಡ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದಟ್ ಸ್ಟಾಪ್ ಲಾಸ್ ಆಲ್ಸೋ. ಅದ್ರ ಸಲುವಾಗಿನೇ ನಾನು ಟ್ರೇಡ್ ತೊಗೊಂಡಿದ್ದು. ಓಕೆ, ಸೊ ಇಲ್ಲಿ ಐ ಆಮ್ ಟ್ರೈಂಗ್ ಟು ಇಲ್ಲಿ ಈ ಪಾಯಿಂಟ್ ಕ್ರಾಸ್ ಆಯ್ತಂದ್ರೆ ಅಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಐ ವಿಲ್ ಮಾರ್ಕ್ ದಿಸ್ ಲೆವೆಲ್ ಓವರ್ ಹಿಯರ್. ಯಾವ್ದು ಹೇಳ್ರಿ? 22,757 ಇಸ್ ಮೈ ಎಂಟ್ರಿ ಪಾಯಿಂಟ್. ಓಕೆ, ಕಮಾನ್ ಸೂಪರ್. ಎಂಟ್ರಿ ಆಗಿದೆ ಅನ್ಕೋರಿ ಟ್ರೇಡ್ನಾಗ. ಕಮಾನ್ ಸೂಪರ್. ಇಲ್ಲಿ ಸೆಲ್ಲರ್ಸ್ ಯಾರು ಇವ್ರು ಪ್ಯಾನಿಕ್ ಆಗಬೇಕು, ಒಂದು ಹೆವಿ ಅಪ್ ಮೂವ್ ಬರ್ತದೆ ಇಲ್ಲಿ. I'm just waiting for the right thing to happen. ಇಲ್ಲ ಇದನ್ನು ಒಂದು ಸ್ಟಾಪ್ ಲಾಸ್ ತೊಗೊಂತಂದ್ರೆ ವಿಲ್ ಜಸ್ಟ್ ಕ್ಲೋಸ್ ಫಾರ್ ದ ಡೇ. ಸಾಕಪ್ಪ ದೋಸ್ತ್ ಅಂತೇಳಿ ಇವತ್ತಿನ ದಿನ ಲೆಟ್ಸ್ ವೈಂಡ್ ಇಟ್ ಅಪ್. ಸೊ ಪ್ರೀಮಿಯಮ್ ಮೊಮೆಂಟಮ್ ಕೊಡ್ಲತ್ತಿಲ್ಲಿ, ಅದು ಒಂದು ಫ್ಯಾಕ್ಟರ್ where trade can be holded strongly. Okay, so ಓಕೆ ಮೊಮೆಂಟಮ್ ಬರ್ಲತ್ತ. ಇಲ್ಲಿ ತನಕಂತೂ ಈಸಿಲಿ ಬರಬೇಕು. ನಮ್ಮ ಟಾರ್ಗೆಟ್ ಯಾವುದು? 1:2. 1:2 ತನಕಂತೂ ಈಸಿಲಿ ಬರಬೇಕು. ಇದಕ್ಕಿಂತ ಮೇಲೂ ವೆಲ್ ಟ್ರೇಲ್. ಇದಕ್ಕಿಂತ ಮೇಲ್ ಬರೋದು ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಬಟ್ ಇಲ್ಲಿ ಸೆಲ್ಲರ್ಸ್ ಯಾರ್ಯಾರಲ್ಲ ಇವ್ರು ಎಕ್ಸಿಟ್ ಮಾಡಿದ್ರೆ ಅಂದ್ರೆ ಆರಾಮ್ಸೆ ಇಲ್ಲಿ ತನಕ ಬರ್ತವೆ ನನ್ನ ಪ್ರಕಾರ. ದಿಸ್ ಇಸ್ ಮೈ ಪ್ಯೂರ್ ಅನಾಲಿಸಿಸ್. देखेंगे दोस्त क्या हो जाएगा. ಓಹೋ ಬ್ಯಾಂಕ್ ಬಿಟ್ಕಾಯಿನ್ ನೋಡ್ರಿ ಮಸ್ತ್ ಎಕ್ದಮ್ ಇಲ್ಲೇ ಸಪೋರ್ಟ್ ತೊಗೊಂಡು ಕೆಳಗೆ. ಇದು ರೆಡ್ ಕ್ಯಾಂಡಲ್, ಹೆವಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು ಅವಾಗ ಓಪನ್ ಮಾಡಿದಾಗ. ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಲತ್ತದ. ಸೊ ಬಿಟ್ಕಾಯಿನ್ ಆ್ಯಂಡ್ ಇಥೇರಿಯಮ್ನಾಗ ನೆಕ್ಸ್ಟ್ ಲೆವೆಲ್ ಕಾಶಿಯಸ್ ಆಗಿರ್ಬೇಕು ಟ್ರೇಡ್ ತೊಗೋಬೇಕಂದ್ರೆ. ಸೆಕೆಂಡ್ಸ್ ಮಿನಿಟ್ಸ್ನಾಗ ಫುಲ್ ಉಲ್ಟಾ ಪಲ್ಟಾ ಆಗ್ಬಿಡ್ತದೆ. ಓಕೆ, ಕಮಾನ್ ಸೂಪರ್. ಮೂವ್ ಆಗ್ಲತ್ತದ ಮಸ್ತ್ ಇಲ್ಲಿ. ನೈಸ್. 1:2 ಅಂತೂ ಟಾರ್ಗೆಟ್ ಕಣ್ಮುಚ್ಚಿ ತೊಗೊಬೋದು. ಅದಾದ್ಮೇಲೆ ವಿಲ್ ಟ್ರೇಲ್. ಬಟ್ ಆಕ್ಚುಯಲ್ ಟಾರ್ಗೆಟ್ ಈಸ್ ಅರೌಂಡ್ 60 ಪಾಯಿಂಟ್ಸ್. ಎಲ್ಲಿ ತನಕ? ಆಲ್ಮೋಸ್ಟ್ ಇಲ್ಲಿ 22,816. ಲೆಟ್ಸ್ ಸಿ. ದಿಸ್ ಇಸ್ ಅವರ್ ಫಸ್ಟ್ ಟಾರ್ಗೆಟ್. ಸೊ ರಿಸ್ಕ್ ಟು ರಿವಾರ್ಡ್ ನೋಡ್ರಿ, ಇಲ್ಲಿ ನಂದು ಇಲ್ಲಿ 20 ಪಾಯಿಂಟ್ಸ್, ಇಲ್ಲಿ 1:3 ಇಟ್ಟಿದ್ದೇನೆ. ಬಟ್ ಒಂದು ಸ್ಟಾಪ್ ಲಾಸ್ ತೊಗೊಂತಿಲ್ಲ. ಬಟ್ ಇಲ್ಲಿ ಅಗೇನ್ ಐ ಆಮ್ ಕೀಪಿಂಗ್ ಇಟ್ ಆಸ್ 1:2. ಇಲ್ಲಿ ತನಕ ಬಂತಂದ್ರೆ ಅಲ್ಲಿ ಟ್ರೇಲ್ ಅಗೇನ್. ಸೊ ಇಲ್ಲಿ ಸ್ಟಾಪ್ ಲಾಸಸ್ ಅಂಡ್ ಸಾರಿ ಇಲ್ಲಿ ನಮ್ದು ರಿಸ್ಕ್ ಟು ರಿವಾರ್ಡ್ ಏನು ಮಾಡ್ಲತ್ತೀನಿ, ಎವ್ರಿ ಟೈಮ್ ಕೀಪಿಂಗ್ ಇಟ್ ಆಸ್ ಮಿನಿಮಮ್ 1:2 or 1:3. ಸೊ ₹1 ಕಳ್ಕೊಂಡ್ರು ಐ ವಿಲ್ ಮೇಕ್ ಪ್ರಾಫಿಟ್ ಇನ್ ರಿಟರ್ನ್ ಇಸ್ ₹3. ಸೊ ಒಂದು ಟ್ರೇಡ್ ಲಾಸ್ ಮಾಡ್ಕೊಂಡ್ರು, ಒಂದು ಟ್ರೇಡ್ ಪ್ರಾಫಿಟ್ ಮಾಡ್ಕೊಂಡ್ರು, ಅಲ್ಲಿ ಬಿ ಸ್ಟಿಲ್ ಇನ್ ಅ ಪ್ರಾಫಿಟೇಬಲ್ ಸಿನಾರಿಯೋ. ಓಕೆ, ಸೊ ಇದು ಪ್ಯೂರ್ ರಿಸ್ಕ್ ಟು ರಿವಾರ್ಡ್ ಗೇಮ್ ಅದ ಅನ್ಕೋರಿ. ಯು ಶುಡ್ ನೋ ಹೌ ಟು ಮ್ಯಾನೇಜ್ ಯುವರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ.
ಸೊ ನೀವು ₹3 ₹10 ಕಳ್ಕೊಂಡು ₹2-3 ಪ್ರಾಫಿಟ್ ಮಾಡ್ಲತ್ತೀರ ಅಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಎವ್ರಿ ಟೈಮ್ ಯು ರಿಸ್ಕ್ ಅರೌಂಡ್ 5,000 to 10,000 ಯು ಮಸ್ಟ್ ಮೇಕ್ ಪ್ರಾಫಿಟ್ ಆಫ್ ಅರೌಂಡ್ 40,000 to 50,000 ಹಂಗಿರ್ಬೇಕು ನೀವು ಒಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಸೊ ನೀವು 40,000-50,000 ಲಾಸ್ ಮಾಡ್ಕೊಂಡು 10,000-20,000 ಪ್ರಾಫಿಟ್ ಮಾಡ್ಕೊಳತ್ತಾರೆ, ಇಟ್ ಈಸ್ ಆಫ್ ನೋ ಯೂಸ್. ನಿಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗಂಗಿಲ್ಲ ಇದು. ಓಕೆ, ಸೊ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದು ಮೇಲೆ ಹೋಯ್ತು ಅಂದ್ರೆ ಅಗೇನ್ ಇನ್ನೂ ಕಾನ್ಫಿಡೆನ್ಸ್ ಸಿಗ್ತದೆ ನಮಗೆ. ಲೆಟ್ಸ್ ಸಿ, ಒಂದು ಅಪ್ ಮೂವ್ ಕೊಟ್ಟರೆ ಸಾಕು. ನಾವು ಯಾವಾಗನ ಮೂವ್ ಆಗ್ರಿ ಒಟ್ಟಿನಲ್ಲಿ ಅಪ್ ಮೂವ್ ಕೊಡ್ರಿ. ಓಕೆ ಓಕೆ ಓಕೆ, ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗ್ಬೇಕು ಬ್ಯಾಂಕ್ ನಿಫ್ಟಿ ಒಳಗೆ. देखेंगे भाई साहब क्या हो जाएगा. Bitcoin and Ethereum is also sideways. अरे भाई ಇದಕ್ಕೇನಾಯ್ತಪ್ಪ. ಲೆಟ್ಸ್ ಸಿ, ನನ್ನ ಪ್ರಾಪರ್ ಎಂಟ್ರಿ ಸೆಟಪ್ ಫಾರ್ಮ್ ಆಗಿದೆ ಇಲ್ಲಿ. ದಟ್ ಈಸ್ ದ ರೀಸನ್ ಐ ಟುಕ್ ಅ ಟ್ರೇಡ್. ಇಲ್ಲಂತಂದ್ರೆ ಐ ವುಡಂಟ್ ಹ್ಯಾವ್ ಟೇಕನ್ ಅ ಟ್ರೇಡ್. ನಂದು ಇದಾದ್ಮೇಲೆ ಪ್ರಾಪರ್ ನಂದು ಎಂಟ್ರಿ ಸೆಟಪ್ ಫಾರ್ಮ್ ಆದಾಗ್ಲೂ ನಾನು ಟ್ರೇಡ್ ತೊಗೊಂಡ್ಮೇಲೂ ನನ್ನ ಸ್ಟಾಪ್ ಲಾಸ್ ಇಟ್ಟಾದ್ರೆ ಇಟ್ ಈಸ್ ಟೋಟಲಿ ಫೈನ್ ಬಿಕಾಸ್ ಐ ಫಾಲೋಡ್ ಮೈ ಪ್ರಾಸೆಸ್. ಓಕೆ, ಸೊ ಪ್ರಾಸೆಸ್ ಫಾಲೋ ಮಾಡಿದ್ಮೇಲೆ ಸ್ಟಾಪ್ ಲಾಸ್ ಇಟ್ಟಾದ್ರೆ ನಿಮ್ಮ ಕೈದಾಗ ಏನೂ ಇಲ್ಲ ಅನ್ಕೋರಿ. ಯು ಜಸ್ಟ್ ಎಕ್ಸಿಕ್ಯೂಟೆಡ್ ಯುವರ್ ಪಾರ್ಟ್ ಆ್ಯಂಡ್ ಯು ಲೆಫ್ಟ್ ಟು ದ ಮಾರ್ಕೆಟ್ ರೆಸ್ಟ್ ಆಫ್ ದ ಥಿಂಗ್. Let's see. I think ಇದನ್ನು ನಮ್ಮ ಸ್ಟಾಪ್ ಲಾಸ್ ತಗೊಂತದ ಇಲ್ಲಿ. ಇಟ್ಸ್ ಓಕೆ, ಸ್ಟಾಪ್ ಲಾಸ್ ತಗೊಳ್ಳಿ. ಇದಾದ್ಮೇಲೆ ಇದನ್ನು ಸ್ಟಾಪ್ ಲಾಸ್ ತಗೊಂತಂದ್ರೆ ಅಲ್ಲಿ ಜಸ್ಟ್ ಕಮ್ ಇನ್ ಟು ಮಾರ್ಕೆಟ್ ಇನ್ ಸೆಕೆಂಡ್ ಹಾಫ್ನಾಗ ಬರ್ತೀನಿ. ಅಲ್ಲಿ ಜಸ್ಟ್ look into market. If in case any proper entry setup sicker, I'll trade or else I'll just close for the day. Unnecessary over trade ಮಾಡಿದ್ರೆ ಅರ್ಥ ಇಲ್ಲ ಅನ್ಕೋರಿ. ನೀವು ಸುಮ್ಮನೆ ಟ್ರಿಗರ್ ಆಗಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ವಿತೌಟ್ ಎನಿ ಪ್ರಾಪರ್ ಲಾಜಿಕ್ ಆರ್ ಪ್ರಾಪರ್ ಸೆಟಪ್. ಓಕೆ, ನೈಸ್. ಪ್ರೀಮಿಯಂ ಸಸ್ಟೈನ್ ಆಗ್ಲತ್ತದ ಇಲ್ಲಿ ಆ್ಯಂಡ್ ಕ್ಯಾಂಡಲ್ಸ್ನು ಮೂವ್ ಆಗ್ಲತ್ತವ. ವಿಲ್ ವೇಟ್ ಆ್ಯಂಡ್ ವಾಚ್. ಇಲ್ಲಿ ಎಷ್ಟು ಜಾಸ್ತಿ ಸ್ಟಾಪ್ ಲಾಸಸ್ ಬರ್ತಾವ ಅನ್ಕೋರಿ. ಈಗ ಫಸ್ಟ್ ಟೈಮ್ ದಿಸ್ ವಾಸ್ ದ ಸೆಲ್ಲಿಂಗ್ ಝೋನ್, ಇದು ನೆಕ್ಸ್ಟ್ ವಾಸ್ ದಿಸ್ ವಾಸ್ ಸೆಲ್ಲಿಂಗ್ ಝೋನ್ ಆ್ಯಂಡ್ ಥರ್ಡ್ ಟೈಮ್ ದಿಸ್ ಇಸ್ ಅ ಸೆಲ್ಲಿಂಗ್ ಝೋನ್. ಸೊ ಇವ್ರ ಸ್ಟಾಪ್ ಲಾಸಸ್ ಇಲ್ಲದ, ಇವ್ರ ಸ್ಟಾಪ್ ಲಾಸಸ್ ಇಲ್ಲವ. ಎಷ್ಟು ಇಂಥವು ಸ್ಟಾಪ್ ಲಾಸಸ್ ಬರ್ತಾವೆ, ಎಷ್ಟು ಸೆಲ್ಲರ್ಸ್ ಆ್ಯಡ್ ಆನ್ ಆಗ್ತಾರಲ್ಲ ಅಷ್ಟು ಜಾಸ್ತಿ ಕಾನ್ಫಿಡೆನ್ಸ್ ಸಿಗ್ತದೆ. ನಾವು ಒಂದು ಸರ್ತಿ ಮಾರ್ಕೆಟ್ ಅಪ್ ಮೂವ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲರೂ ಒಂದೇ ಸರ್ತಿ ಎಕ್ಸಿಟ್ ಆಗ್ತಾರೆ. ಅವಾಗ ಯು ವಿಲ್ ಗೆಟ್ ಅ ಹ್ಯೂಜ್ ಗ್ರೀನ್ ಕ್ಯಾಂಡಲ್ಸ್. 2-3 ಕ್ಯಾಂಡಲ್ನಾಗೆ ನಿಮ್ಮ ಟಾರ್ಗೆಟ್ ಹಿಟ್ ಆಗ್ತವೆ. ಪ್ರೊವೈಡೆಡ್ ಮಾರ್ಕೆಟ್ ಮೇಲ್ ಬರಬೇಕು, ಇಲ್ಲಿ ಸೆಲ್ ಮಾಡಿರೋರು ಪ್ಯಾನಿಕ್ ಆಗಿ ಎಕ್ಸಿಟ್ ಆಗಬೇಕು. ದಿಸ್ ಇಸ್ ವಾಟ್ ಈಸ್ ಸೈಕಾಲಜಿ ಬಿಹೈಂಡ್ ದಿಸ್. ಇಲ್ಲ ಅಂತಂದ್ರೆ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸಸ್. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಅದಕ್ಕೆ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಪ್ರಿಡಿಕ್ಟ್ ಮಾಡ್ತಾರೆ ಮಾರ್ಕೆಟ್ನ. ಕ್ಯಾಂಡಲ್ ಸ್ಟಿಕ್ಸ್ ನೋಡಿದ್ರೆ ನಿಮ್ಗೆ ಏನಾಗ್ಲತ್ತ ಅಂತೇಳಿ ಗೊತ್ತಾಗ್ಬಿಡ್ತು. ಸೊ ಎಲ್ಲಿ ಬಯರ್ಸ್ ಅರ ಎಲ್ಲಿ ಸೆಲ್ಲರ್ಸ್ ಅರ. ಇಫ್ ಇಲ್ಲಿ ನೋಡಿದ್ರೆ ಅಂದ್ರೆ ಎಟ್ ದಿಸ್ ಪಾಯಿಂಟ್ ದೇರ್ ಆರ್ ಬಯರ್ಸ್, ಎಟ್ ದಿಸ್ ಪಾಯಿಂಟ್ ದೇರ್ ಆರ್ ಬಯರ್ಸ್.
at this point there are sellers. So ಹಿಂಗೆ ಸಾರ್ಟ್ ಔಟ್ ಮಾಡ್ಕೊಂಡ್ರಲ್ಲ, ಈ ಬಯರ್ಸ್ ಸ್ಟಾಪ್ ಲಾಸ್ ಇಲ್ಲಿರ್ತಾವೆ. ಸೊ ಮಾರ್ಕೆಟ್ ಕೆಳಗೆ ಬಂತಂದ್ರೆ ಇಲ್ಲಿಂದ ಹೆವಿ ಒಂದು ಡೌನ್ಫಾಲ್ ಬರ್ಬೋದು, ಇಲ್ಲ ಇವ್ರು ಬಯರ್ಸ್ ಎಲ್ಲ ಲಿಕ್ವಿಡಿಟಿ ಗ್ರ್ಯಾಪ್ ಮಾಡಿ ಅಗೇನ್ ಮಾರ್ಕೆಟ್ ಮ್ಯಾಟ್ ಗೋ ಅಪ್. ಸಿಂಪಲ್. ದಿಸ್ ಇಸ್ ಹೌ ಮಾರ್ಕೆಟ್ ಸೈಕಾಲಜಿ ವರ್ಕ್ಸ್. ಇದು ತಿಳ್ಕೊಳಕ್ಕೆ ಸ್ವಲ್ಪ ಮುಷ್ಕಿಲ್ ಅನಿಸ್ಬೋದು, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ನೀವು ಎಫರ್ಟ್ಸ್ ಹಾಕ್ದಿರಲ್ಲ, ಒಂದು ಸರ್ತಿ ತಿಳಂಗಿಲ್ಲ, 2 ಸರ್ತಿ ತಿಳಂಗಿಲ್ಲ, 3 ಸರ್ತಿ ತಿಳಂಗಿಲ್ಲ, ನೆಕ್ಸ್ಟ್ ಟೈಮ್ ಒಂದು ಸರ್ತಿ ಫುಲ್ ನೀವು ಜಿದ್ದಿಲ್ಲೇ ತಿಳ್ಕೊಳಕ್ಕೆ ಟ್ರೈ ಮಾಡೋದಂದ್ರೆ ಇಟ್ ವಿಲ್ ಮೇಕ್ ಸೆನ್ಸ್ ಎಟ್ ಒನ್ ಪಾಯಿಂಟ್ ಆಫ್ ದ ಟೈಮ್. ಒಂದು ಸರ್ತಿ ನಿಮ್ಗೆ ತಿಳಿದು ಅನ್ಕೋರಿ, ಯಾವುದೂ ಅಷ್ಟು ಡಿಫಿಕಲ್ಟ್ ಇಲ್ಲೇ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಆರ್ ನಥಿಂಗ್ ಈಸ್ ಸೋ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ಹೌ ಬ್ಯಾಡ್ ಯು ವಾಂಟ್ ಟು ಲರ್ನ್ ಆ್ಯಂಡ್ ಹೌ ಬ್ಯಾಡ್ ಯು ವಾಂಟ್ ಟು ಲರ್ನ್ ದ ಕಾನ್ಸೆಪ್ಟ್. ಅಷ್ಟು ತಿಳ್ಕೊಂಡ್ರೂ ಸಾಕು, ನೀವು ಆರಾಮ್ಸೆ ಯು ಕ್ಯಾನ್ ಮೇಕ್ ಮನಿ. ಸೊ ನಾವು ಬರೀ ಪ್ರಾಫಿಟ್ಸಿಂದ ಹೋಗ್ತೀವಿ, ನಾಲೆಜ್ ಇನ್ ದ ಲರ್ನಿಂಗ್ ಪಾರ್ಟಿಂದ ಹೋಗಂಗಿಲ್ಲ. ಸೊ ಫಸ್ಟ್ ಲರ್ನಿಂಗ್ ಶುಡ್ ಬಿ ದೇರ್, ದೆನ್ ಮನಿ ಇಸ್ ಅ ಬೈ ಪ್ರಾಡಕ್ಟ್ ಆ್ಯಂಡ್ ಇಟ್ ವಿಲ್ ಫ್ಲೋ ಅನ್ಕೋರಿ. ಸೊ ಐಮ್ ವೇಟಿಂಗ್, ಇದು ಟ್ರೇಡ್ ಯಾವಾಗ ಮೂವ್ ಆಗ್ತದಪ್ಪ. ಓಕೆ, ಅಲ್ಲಿ ತನಕ ಫುಡ್ಡನ್ನು ಆರ್ಡರ್ ಮಾಡ್ತೀನಿ. ಲೆಟ್ಸ್ ಹ್ಯಾವ್ ಸಮಥಿಂಗ್ ಟು ಈಟ್. ಓಕೆ, ಇದು ಯಾಕೋ ನನ್ನ ಪ್ರಕಾರ ಸ್ಟಾಪ್ ಲಾಸ್ ತೊಗೊಳಂಗೆ ಕಾಣಿಸ್ತದೆ. ಯಾಕಂದರೆ ಟಾರ್ಗೆಟ್ ಕೊಡಬೇಕಾಯ್ತಂದ್ರೆ ಇಷ್ಟೊತ್ತು ತನಕ ವೆಯ್ಟ್ ಮಾಡಿಸಲ್ಲ. ಕ್ವಿಕ್ ಸ್ಕ್ಯಾಲ್ಪ್, ಕ್ವಿಕ್ ಎಂಟ್ರ್, ಕ್ವಿಕ್ ಟಾರ್ಗೆಟ್ ಕೊಡಬೇಕದು. ಲೆಟ್ಸ್ ಸಿ. Okay, momentum ಬರ್ಲತ್ತು upside. Let's hope for the best. Okay. The bank nifty ನೋಡ್ರಿ ಮಸ್ತ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ಲತ್ತ, ಬಟ್ ನಿಫ್ಟಿ ಇಸ್ ಟ್ರೈಂಗ್ ಟು ಕಮ್ ಡೌನ್. ये क्या चल रहा है मेरे दोस्त? I think this will take our stop loss also. ಈ ಸಪೋರ್ಟ್ ಲೆವೆಲ್ ಒಂದೇ ಹೋಪ್ ಅದ ನಮಗೆ. ಇಲ್ಲಿ ಬಯರ್ ಸ್ಟ್ರಾಂಗ್ ಆಗಿ ದೇ ಶುಡ್ ಟೇಕ್ ಮಾರ್ಕೆಟ್ ಅಪ್, ಇಲ್ಲಾಂದ್ರೆ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್. मेरे जान ऊपर चलो यार. ಇಲ್ಲ, ಇಫ್ ಇನ್ ಕೇಸ್ ಇದು ಸ್ಟಾಪ್ ಲಾಸ್ ಹಿಟ್ ಆಯ್ತಲ್ಲ, ಹೆವಿ ಫಾಲ್ ಬರ್ತದೆ ಅನ್ಕೋರಿ. ಮಲ್ಟಿಪಲ್ ಬಯರ್ಸ್ ಸರ್, ಮಲ್ಟಿಪಲ್ ಬಯರ್ಸ್ ಸ್ಟಾಪ್ ಪ್ಯಾನಿಕ್ ಆದ್ರೆ ಅಂದ್ರೆ ಯು ವಿಲ್ ಗೆಟ್ ಅ ಹ್ಯೂಜ್ ಡೌನ್ ಫಾಲ್. ಓಕೆ ಓಕೆ ಓಕೆ. ಇಫ್ ಮಾರ್ಕೆಟ್ ಈಸ್ ಫಾಲಿಂಗ್ ಅಲ್ಲ, ಕಾಲ್ ಪ್ರೀಮಿಯಮ್ ಆ್ಯಕ್ಚುಲಿ ಕಮ್ಮಿ ಹಾಕೊಂತ ಹೋಗ್ಬೇಕು, ಡಿ ಕೆ ಆಗಬೇಕು. ಬಟ್ ಇಲ್ಲಿ ಕಾಲ್ ಪ್ರೀಮಿಯಮ್ನಾಗ ಮಸ್ತ್ ಸ್ಟ್ರೆಂತ್ ಅದ, ಬಟ್ ಮಾರ್ಕೆಟ್ ಮೊಮೆಂಟಮ್ಗೆ ಕೊಡೋಂಗಿಲ್ಲ. ಇದು ದಿಸ್ ಇಸ್ ವಾಟ್ ಈಸ್ ಕ್ರಿಯೇಟಿಂಗ್ ಮೀ ಸಮ್ ಕನ್ಫ್ಯೂಷನ್. ಬಟ್ ಒಂದು ಸರ್ತಿ ಅಪ್ ಮೂವ್ ಬಂತಾರ, ನೆಕ್ಸ್ಟ್ ಲೆವೆಲ್
ಮಿನಿಟ್ಸ್ನೇ ನಮ್ಮ ಟಾರ್ಗೆಟ್ ಹಿಟ್ ಆಗ್ತದೆ. ಫುಲ್ ಕಾನ್ಫಿಡೆನ್ಸ್ಗೆ ಸಾಥ್ ಹೇಳತ್ತೀನಿ, ಬಿಕಾಸ್ ಇಂಥ ಮಾರ್ಕೆಟ್ ಸಾಕಷ್ಟು ನೋಡ್ಬಿಟ್ಟಿನಿ, ಇಂಥ ಮಾರ್ಕೆಟ್ನಾಗ ಎಷ್ಟೋ ಟ್ರೇಡ್ ಮಾಡಿಬಿಟ್ಟಿನಿ, ಎಷ್ಟೋ ಆರ್ಡರ್ಸ್ ಪಂಚ್ ಮಾಡೀನಿ. ಓಕೆ ಓಕೆ ಸೂಪರ್. ಕಮಾನ್, ಇದು ಒಂದು ಟಾರ್ಗೆಟ್ ಕೊಟ್ಟರು ಸಾಕು ನಮಗೆ. ಇಲ್ಲಿ ಸ್ಟಾಪ್ ಲಾಸ್ ತೊಗೊಂಡಿದ್ದಿಲ್ಲ, ಆಬ್ವಿಯಸ್ಲಿ ಕವರ್ ಆಗ್ಬಿಡ್ತದೆ. ನಾವು ಈ ಸ್ಟಾಪ್ ಲಾಸ್ ಕವರ್ ಆಗಿ ಪ್ಲಸ್ ವಿಲ್ ಬಿ ಇನ್ ಪ್ರಾಫಿಟ್. ಅಗೇನ್ ಹೇಳತ್ತೀನಿ, ಬಿಕಾಸ್ ಮಾರ್ಕೆಟ್ ಈಸ್ ಆಲ್ ವೆರಿ ಸಿಂಪಲ್. ಇಟ್ ಈಸ್ ಆಲ್ ಅಬೌಟ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ನಿಮ್ದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಸ್ಟ್ರಾಂಗ್ ಇಲ್ಲಲ್ಲ, ನೀವು ವರ್ಲ್ಡ್ಸ್ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೇಡರ್ ಬಲ್ ಹೋಗಿ ಕಲ್ತು ಬಂದರೂ ಇಟ್ ಈಸ್ ಆಫ್ ನೋ ಯೂಸ್ ಅನ್ಲೆಸ್ ಅಂಡ್ ಅಂಟಿಲ್ ಯುವರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇಸ್ ವೆರಿ ಸ್ಟ್ರಾಂಗ್. ಓಕೆ, ಪ್ರೀಮಿಯಮ್ ಮಸ್ತ್ ಮೂವ್ ಆಗ್ಲತ್ತದ ಇಲ್ಲಿ. ಲೆಟ್ಸ್ ಸಿ. ಆಲ್ಮೋಸ್ಟ್ ಟಾರ್ಗೆಟ್ನಾಗ ಇನ್ನೂ ಒಂದು 2-3 ಪಾಯಿಂಟ್ ಇದೆ ಅನ್ಕೋರ. ಸಾರಿ, ಸ್ಟಾಪ್ ಲಾಸಿಗೆ 2-3 ಪಾಯಿಂಟ್. ಈ ಸಪೋರ್ಟ್ ಲೆವೆಲ್ ಏನು ಮಾರ್ಕ್ ಮಾಡಿದ್ದಲ್ಲ, ಈ ಸಪೋರ್ಟ್ ಲೆವೆಲ್ಸಿಗೆ ಬಯರ್ಸ್ ಆಕ್ಟಿವೇಟ್ ಆಗ್ಲತ್ತಾರ. ಈ ಸಪೋರ್ಟ್ ಬಯರ್ಸ್ ಲೆವೆಲಿಗೆ ಬಯರ್ಸ್ ಆಕ್ಟಿವೇಟ್ ಆದ್ರೆ ಅಂದ್ರೆ ದೆನ್ ವಿ ಕ್ಯಾನ್ ಹೋಲ್ಡ್ ಟ್ರೇಡ್ ವಿತ್ ಕಾನ್ಫಿಡೆನ್ಸ್. ಯಾಕಂದ್ರೆ ಇಲ್ಲಿ ತನಕ ಬಂದು ಮೇಲೆ ಹೋಗ್ಲತ್ತಂದ್ರೆ ದೇರ್ ಇಸ್ ಸಮ್ ಸ್ಟ್ರೆಂತ್ ಇನ್ ಮಾರ್ಕೆಟ್, ದಟ್ ಈಸ್ ರೀಸನ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್. ಸೊ ಮಾರ್ಕೆಟ್ ಮೇಲೆ ಹೋಗ್ಲಕ್ಕೆ ಕೆಳಗೆ ಬರ್ಲಕ್ಕೆ ದೇರ್ ವಿಲ್ ಬಿ ಸಮ್ ರೀಸನ್. ಸುಮ್ಮನೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಲ್ಲ, ಬಟ್ ಆ ರೀಸನ್ ನಮಗೆ ತಿಳಿಲತ್ತಲೋ ಎಲ್ಲೋ ಅನ್ನೋದು ಇಸ್ ವಾಟ್ ಈಸ್ ಅ ಕ್ವೆಶನ್. ತಿಳಿಲತ್ತಂದ್ರೆ ಯು ಕ್ಯಾನ್ ಆಕ್ಟ್ ಅಕಾರ್ಡಿಂಗ್ಲಿ, ತಿಳಿಲಾಗಿದೆ ಅಂದ್ರೆ ಯು ಕ್ಯಾನ್ ಜಸ್ಟ್ ಸ್ಕಿಪ್ ದ ಮಾರ್ಕೆಟ್. ಸೊ ಇಲ್ಲಿ ನೋಡ್ರಿ, ನಾ ಇದು ಇಲ್ಲಿ ಬರೋಗೇನೋ ಮೊದಲೇ ಮಾರ್ಕ್ ಮಾಡಿಟ್ಟಿದ್ದೆ, ಬಿಕಾಸ್ ಸೇಯಿಂಗ್ ದಟ್ ದಿಸ್ ಇಸ್ ಸಪೋರ್ಟ್ ಲೆವೆಲ್. ಸೊ ಇಲ್ಲಿ ಬಯರ್ಸ್ ಆಕ್ಟಿವೇಟ್ ಆಗ್ತಾರೆ ಅಂತೇಳಿ. ನೆಕ್ಸ್ಟ್ ಟೈಮು ಇಲ್ಲೇ ಬಂತು, ಎಕ್ಸಾಕ್ಟ್ ಇಲ್ಲೇ ಸಪೋರ್ಟ್ ತೊಗೊಂಡ್ರು ಮಾರ್ಕೆಟ್, ಬಿಕಾಸ್ ಬಯರ್ಸ್ ಆರ್ ಆಕ್ಟಿವೇಟೆಡ್ ಅಗೇನ್ ಅಟ್ ದಿಸ್ ಪಾಯಿಂಟ್. ದಿಸ್ ಇಸ್ ಸಿಂಪಲ್ ಲಾಜಿಕ್. ಕೆಳಗೂ ಹೋಗಲ್ಲಾಗ್ಯಾರ, ಮೇಲೂ ಹೋಗಲ್ಲಾಗ್ಯದ. ದಿಸ್ ಈಸ್ ಡಿಫಿಕಲ್ಟ್ ಪಾರ್ಟ್ ಇನ್ ಟ್ರೇಡಿಂಗ್. ಎಷ್ಟು ಇನ್ ಬಿಟ್ವೀನ್ ಹೋಲ್ಡ್ ಮಾಡಿ ಕುಂದಿರ್ತದಲ್ಲ, ದಿಸ್ ಇಸ್ ವರ್ಸ್ಟ್ ಪಾರ್ಟ್ ಅನ್ಕೋರಿ. ಕಮಾನ್, ಓಕೆ, ಮೊಮೆಂಟಮ್ ಬರ್ಲತ್ತದ ಇಲ್ಲಿ. 11:30 ಅಟ್ಲೀಸ್ಟ್ ಒಂದು ಮೊಮೆಂಟಮ್ ಬಂದ್ರೆ ಸಾಕು. ಓಕೆ, ಬ್ಯಾಂಕ್ ನಿಫ್ಟಿನೂ ಐ ಥಿಂಕ್ ವಿಲ್ ಗೆಟ್ ಅ ಮೊಮೆಂಟಮ್ ಅಟ್ ದಿಸ್ ಪಾಯಿಂಟ್. ಮಲ್ಟಿಪಲ್ ಸೆಲ್ಲರ್ಸ್ ಲೆವೆಲ್ ಅದ ಇಲ್ಲಿ. ಒಂದು ಸರ್ತಿ ಸೆಲ್ಲರ್ಸ್ ಗಿವ್ ಅಪ್ ಮಾಡೋದಂದ್ರೆ ಹ್ಯೂಜ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಬೇಕಿತ್ತು. ಸೊ ಮಾರ್ಕೆಟ್ ಆಗಿನ ಮೊದಲೇ ಹೇಳತ್ತೀನಿ ಏನು ಆಗ್ಬೋದು ಅಂತೇಳಿ. ಇಫ್ ಇನ್ ಕೇಸ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಹೇಳೋದು ಇಟ್ ಈಸ್ ವೆರಿ ಈಸಿ, ಬಟ್ ವಾಟ್ ಐ ಆಮ್ ಅನಲೈಸಿಂಗ್, ಐ ಆಮ್ ಜಸ್ಟ್ ಸೇಯಿಂಗ್ ಯು. ನನ್ನ ತಲೆಗೆ ಏನು ಓಡ್ಲತ್ತು, ನನ್ನ ಕಣ್ಣಿಗೆ ಏನು ಕಾಣಿಸ್ಲತ್ತು ಅದು ಅದೇ ಹೇಳ್ತೀನಿ ನಾನು ಮುಂದೆ. ಇದು ನನ್ನ ತಲೆಗೇನೋ ಓಡಿ ನಿಮ್ಮ ಮುಂದೆ ಏನೋ ಅಂತ ಹೇಳಿ ಆ ಥರ ಏನಿಲ್ಲ. ನಾನು ಲೈವ್ನೇ ನಂದು ಪರ್ಸನಲ್ ಟ್ರೇಡ್ಸ್ ತೊಗೊಂಡ್ರು ಹಿಂಗೆ ತೊಗೊತೀನಿ. ಸೇಮ್ ಥಿಂಗ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಇನ್ ಲೈವ್. ಓಕೆ, ಕಮ್ ಆನ್, ಸೂಪರ್. ಸೊ ಅದು ಬ್ರೇಕ್ ಇವನ್ ಕ್ರಾಸ್ ಆಯ್ತು ಅಂದ್ರೆ ಯು ಕ್ಯಾನ್ ಟ್ರೇಲ್ ಸ್ಟಾಪ್ ಲಾಸ್ ಅಟ್ ಲೀಸ್ಟ್ 1:1 1:2 ಸಿಕ್ಕತ್ತಲ್ಲ, ಯು ಕ್ಯಾನ್ ಟ್ರೇಲ್ ದ ಸ್ಟಾಪ್ ಲಾಸ್ ಟು ಬ್ರೇಕ್ ಇವನ್. ಬಿಕಾಸ್ ಆಲ್ರೆಡಿ ಕುತ್ತಿಗೆತನ ಬಂದು ಮೇಲೆ ಹೋಗ್ಯದ ಅನ್ಕೋರಿ. ಸೊ ಒಂದ್ಸತಿ ಬಚಾವಾದ್ವಿ ನಾವು. ಇನ್ನೂ ಒಂದ್ಸತಿ ಕೆಳಗೆ ಬತ್ತಂದ್ರೆ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್ ಫಾರ್ ಶ್ಯೂರ್. ಇಲ್ಲಂತಂದ್ರೆ ದಿಸ್ ವಿಲ್ ಗಿವ್ ಅವರ್ ಟಾರ್ಗೆಟ್. ಓಕೆ, ಇಲ್ಲೂ ಒಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತೆ ನನಗೆ ಮೇಲಿಂದ. ಐ ಥಿಂಕ್ ದಿಸ್ ವಿಲ್ ಬಿ ದ ವ್ಯಾಲಿಡ್ ಟ್ರೆಂಡ್ ಲೈನ್. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ಇಟ್ ಕ್ಯಾನ್ ಗೋ ಅಪ್. ಲೆಟ್ಸ್ ಸಿ. ನಮ್ಮ ಕೈದಾಗ ಏನಿಲ್ಲ, ವಿ ಜಸ್ಟ್ ಇನಿಷಿಯೇಟೆಡ್ ದ ಪೊಸಿಷನ್. ಟ್ರೇಡ್ನ ಮ್ಯಾನೇಜ್ ಮಾಡ್ಬೇಕಷ್ಟೇ ಪ್ರಾಪರ್. ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಇಫ್ ಇನ್ ಕೇಸ್ ಪ್ರಾಫಿಟ್ನೇ ಹೋಯ್ತು ಅಂದ್ರೆ ಸ್ಟಾಪ್ ಲಾಸ್ ತಂದು ಬ್ರೇಕ್ ಇವನಿಗೆ ಇಡ್ತೀರಾ, ಇಲ್ಲ ಪ್ರಾಫಿಟ್ ಹೋದರೂ ಸ್ಟಾಪ್ ಲಾಸ್ ಅಲ್ಲೇ ಇಡ್ತೀರಾ, ಯಾವ ರೀತಿ ಟ್ರೇಲ್ ಮಾಡ್ತೀರಿ, ಇದೆಲ್ಲ ನಿಮ್ದು ಟ್ರೇಡ್ ಮ್ಯಾನೇಜ್ಮೆಂಟ್. ಇಟ್ ಕಮ್ಸ್ ಆಲ್ ಅಂಡರ್ ಟ್ರೇಡ್ ಮ್ಯಾನೇಜ್ಮೆಂಟ್. ಇದೆಲ್ಲ ನೀವು ಸ್ಲೋಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಬಂದಿರಲ್ಲ, ನಿಮ್ಗೆ ಗೊತ್ತಾಗ್ಬಿಡ್ತು ನಾನು ನಿಮ್ಮದು ಮೈಂಡ್ಸೆಟ್ ಯಾವ ರೀತಿ ಅದ, ನೀವು ಯಾವ ರೀತಿ ಟ್ರೇಡ್ನ ಮ್ಯಾನೇಜ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಇದು ನಮ್ಮ ಸ್ಟಾಪ್ ಲಾಸ್ ತೊಗೊಂತು ಅಂತ ಅನ್ಸ್ಲತ್ತು. ಯು ಕ್ಯಾನ್ ಗೋ ಫಾರ್ ಕೌಂಟರ್ ಟ್ರೇಡ್ ಡೌನ್ ಸೈಡ್, ಬಟ್ ಇಟ್ಸ್ ಓಕೆ.
ಅಗೇನ್ ಕೌಂಟರ್ ಟ್ರೇಡ್ ಯಾಕೆ ಅಲ್ಲತ್ತೀನಿ ಅಂದ್ರೆ ದಿಸ್ ಇಸ್ ಬೈಯಿಂಗ್ ಲೆವೆಲ್ ಅಂಡ್ ದಿಸ್ ಇಸ್ ಬಯರ್ಸ್ ಲೆವೆಲ್. ಸೊ ಇವರೆಲ್ಲ ಕೆಳಗೆ ಬತ್ತಂದ್ರೆ ಇಲ್ಲೊಂದು ಹೆವಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತದೆ. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ, ನಮ್ಮದು ಸ್ಟಾಪ್ ಲಾಸ್ ಇಲ್ಲೇ ಅದು. ಸೊ ಒಂದು ಹೆವಿ ರೆಡ್ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗ್ತದೆ. ಸೊ ಯು ಕ್ಯಾನ್ ಟ್ರೈ ಎಂಟ್ರಿಂಗ್ ಡೌನ್ ಸೈಡ್, ಬಟ್ ಅಗೇನ್ ಲೆಟ್ಸ್ ನಾಟ್ ಟೇಕ್ ಟ್ರೇಡ್ ಇನ್ ಹರಿ. ಇದು ಎರಡೇ ಟ್ರೇಡ್ ತೊಗೊಳ್ಳೋದು. ಇನ್ ಕೇಸ್ ಹೆವಿ ರೆಡ್ ಕ್ಯಾಂಡಲ್ ಫಾರ್ಮ್ ಆದರೂ ಐ ವಾಂಟ್ ಟೇಕ್ ಟ್ರೇಡ್, ಬಿಕಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಅದು. ಸೊ ಅದನ್ನು ಫಾಲೋ ಮಾಡ್ಲತ್ತೀನಿ. ಎರಡು ಟ್ರೇಡ್ ತೊಗೊಂಡ್ವಿ, ಎರಡು ಟ್ರೇಡ್ ಸ್ಟಾಪ್ ಲಾಸ್ ಸೆಟ್ ಆಯ್ತಲ್ಲ, ಜಸ್ಟ್ ಕ್ಲೋಸ್ ಫಾರ್ ದ ಡೇ. ಅನ್ಲೆಸ್ ಅಂಟಿಲ್ ನಿಮ್ಗೆ 1000 ಪಾಯಿಂಟ್ ಫಾಲ್ ಆಗಲಿ ಇಲ್ಲ 1000 ಪಾಯಿಂಟ್ ಮೇಲೆ ಹೋದ್ರೂ ದಟ್ ಶುಡ್ ಲಿಟ್ರಲಿ ನಾಟ್ ಮ್ಯಾಟರ್ ಟು ಯು, ಬಿಕಾಸ್ ಯು ಮಸ್ಟ್ ಸ್ಟಿಕ್ ಟು ಯುವರ್ ಪ್ರಾಸೆಸ್. ಅದೇ ಒಂದು ದಿನ ನಮ್ಗೆ ಉಳಿಸ್ತದೆ. ಇಲ್ಲಂತಂದ್ರೆ ಅನ್ನೆಸರಿ ಮೇಲೆ ಒಂದು ಟ್ರೇಡ್ ಕೆಳಗೊಂದು ಟ್ರೇಡ್ ವರ್ಕೌಟ್ ಆಗಂಗಿಲ್ಲ ಅನ್ಕೋರ್. ದಟ್ಸ್ ಇಟ್ ಈಸ್ ವೆರಿ ರೇರ್ ಇಟ್ ವಿಲ್ ವರ್ಕೌಟ್. मेरे भाई साहब ಒಂದೇ ಅಪ್ ಮೂವ್ ಬಂದರೂ ಸಾಕು, ನೆಕ್ಸ್ಟ್ ಲೆವೆಲ್ ಬರ್ತದೆ ಇಲ್ಲಿ. ಬಟ್ ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್. ಬ್ಯಾಂಕ್ ನಿಫ್ಟಿನೂ ಬುಲ್ಲಿಶ್ ಅದ ಇಲ್ಲಿ, ಬಟ್ ನಿಫ್ಟಿ ಈಸ್ ಆಲ್ಸೋ ಬುಲ್ಲಿಶ್. ಬಾಬಾ ಓಕೆ, ಮತ್ತು ಅದೇ ಸಪೋರ್ಟ್ ಲೆವೆಲಿಗೆ ಸ್ಟ್ರಾಂಗ್ ಆಗ್ಲತ್ತ ಇಲ್ಲಿ. ಅಗೇನ್ ಬಯ ಸ್ಟ್ರಾಂಗ್ ಆದ್ರೆ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಅಪ್ ಮೂವ್. देखेंगे क्या हो जाएगा. ಕಮಾನ್, ಎಕ್ದಮ್ ಕುತ್ಕಿ ತನ ಬಂದು ಮೇಲೆ ಹೋಗ್ಲತ್ತ ನೋಡ್ರಿ. ಎಷ್ಟು ಪಾಯಿಂಟ್ಸ್ ಅದ ನಮ್ಮದು? ಜಸ್ಟ್ 2 ಪಾಯಿಂಟ್ಸ್. ಕಮಾನ್, ಸೂಪರ್. ನಾವಾಗೆ ಹೇಳಿದ್ದೆ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ಗೆ ಸಾಥ್. ಇದು ಒಂದು ಸ್ವಲ್ಪ ಮೇಲೆ ಬಂದರೂ ಎಲ್ಲರೂ ಪ್ಯಾನಿಕ್ ಆಗಿ ಮೇಲೆ ಹೋಗ್ತದೆ ಅಂತೇಳಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅನ್ಕೊಂಡಂಗೆ ಆಗ್ತದೋ ಇಲ್ಲ ಅಂತೇಳಿ. ಸೊ ನೀವು ಸ್ಟಾಪ್ ಲಾಸ್ ಎಲ್ಲಿ ಪ್ಲೇಸ್ ಮಾಡ್ತೀರಿ ಅನ್ನೋದು ಇಲ್ಲಿ ಮ್ಯಾಟ್ರ್ ಅ ಲಾಟ್. ನೀವು ಇಲ್ಲೇ ಎಲ್ಲರೂ ಪ್ಲೇಸ್ ಮಾಡಿದ್ರಿ ಅಂದರೆ ಸ್ಟಾಪ್ ಲಾಸ್ ಹಿಟ್ಟಾಗಿ ಮತ್ತೆ ಅಗೇನ್ ನಿಮ್ಮ ಫೇವರ್ನೇ ಹೋಗ್ತದೆ. ಬಟ್ ಸ್ಟಾಪ್ ಲಾಸ್ ಒಂದು ಪ್ರಾಪರ್ ಸ್ಪಾಟ್ನಾಗ ಪ್ಲೇಸ್ ಮಾಡಿದ್ರಲ್ಲ, ಯು ವಿಲ್ ಸೇವ್ ಫ್ರಮ್ ಗೆಟಿಂಗ್ ಔಟ್ ಆಫ್ ಅ ಟ್ರೇಡ್ ಆ್ಯಂಡ್ ದೆನ್ ಟ್ರೇಡ್ ರನ್ನಿಂಗ್ ಇನ್ ಯುವರ್ ಫೇವರ್. ಎವ್ರಿ ಟೈಮು ನೀವು ಎಕ್ಸಾಕ್ಟ್ ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಪ್ರಾಪರ್ ಸ್ಟಾಪ್ ಲಾಸ್ ಇಟ್ರಿ ಅಂತಂದ್ರೆ ಯು ಕ್ಯಾನ್ ಸರ್ವೈವ್ ಫ್ರಮ್ ದಟ್ ಟ್ರೇಡ್. ಸೊ ನೋಡ್ರಿ, ಆಲ್ಮೋಸ್ಟ್ ಕೆಳಗೆ ಬಂದಿದ್ದು ಒಂದೇ ಕ್ಯಾಂಡಲ್ ಮೇಲೆ ಹೋಗ್ಲತ್ತು. ಸೊ ದಿಸ್ ಇಸ್ ವಾಟ್ ಐಮ್ ಎಕ್ಸ್ಪೆಕ್ಟಿಂಗ್ ಇನ್ ನೆಕ್ಸ್ಟ್ 2 to 3 minutes. ಇಲ್ಲಿ ತನಕ ಕಣ್ಣು ಮುಚ್ಚಿ ಮೇಲೆ ಬರ್ಬೇಕಷ್ಟೆ. ಯಾಕಂದ್ರೆ ಎಲ್ಲಿ ಸೆಲ್ಲರ್ಸ್ ಪ್ಯಾನಿಕ್ ಆಗ್ಲತ್ತಾರ ಅಂತೇಳಿ ಐ ಕ್ಯಾನ್ ನೋಟಿಸ್. ಓಕೆ, ಕಮಾನ್, ಸೂಪರ್. ಅಟ್ಲೀಸ್ಟ್ ಬ್ರೇಕ್ ಇವನ್ ತನಕ ಬಂದದ ಇಲ್ಲಿ. ಕಮಾನ್ ಕಮಾನ್ ಕಮಾನ್. ಸೂಪರ್ ಸೂಪರ್. ಓಕೆ, ಪ್ರೀಮಿಯಮು ಅದೇ ರೀತಿ ಮೂವ್ ಆಗ್ಲತ್ತದ. ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ಪ್ರೀಮಿಯಮ್ ಪ್ರೈಸ್. ನೈಸ್. 1:2 ಕೊಟ್ಟರು ಸಾಕು ನಮಗೆ. ದೆನ್ ವಿ ಕ್ಯಾನ್ ಟ್ರೇಲ್ ಇಟ್ ಟು ಬ್ರೇಕ್ ಇವನ್. ಒಂದು ಟ್ರೇಡ್ ಹಿಂದೆ ಇಷ್ಟೊಂದು ಕತಿಗಳವ ಅನ್ಕೋರಿ. ನೋ ಆ್ಯಂಡ್ ಪೇಷನ್ಸ್ಲೆ ವೇಟ್ ಮಾಡಲೇಬೇಕು. ದೆರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಕೆಳಗೆ ಬರ್ಲತ್ತದ. ಬಟ್ ಇಫ್ ಇನ್ ಕೇಸ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಅಪ್ ಮೂವ್. ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಇಟ್ ಈಸ್ ಟ್ರೈಂಗ್ ಟು ಕಮ್ ಡೌನ್. ಓಕೆ, ಸೊ ಇಲ್ಲಿ ಯಾರೋ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಾ ಅಂತೇಳಿ ಡೌನ್ ಸೈಡ್ ಪೊಸಿಷನ್ಸ್ ಇನಿಷಿಯೇಟ್ ಮಾಡ್ತಿರ್ತಾರೆ. ಆ್ಯಂಡ್ ದೇ ವಿಲ್ ಕೀಪ್ ದ ಸ್ಟಾಪ್ ಲಾಸ್ ಎಟ್ ಅಬೌವ್. ನಾವು ಆಲ್ರೆಡಿ ಇಲ್ಲಿ ಇನಿಷಿಯೇಟ್ ಮಾಡೀವಿ ಆ್ಯಂಡ್ ವಿ ಕೆಪ್ ದ ಸ್ಟಾಪ್ ಲಾಸ್ ಬಿಲೋ. ಸೊ ಅವ್ರು ಕೆಳಗೆ ಹೋಗ್ತದೆ ಟ್ರೇಡ್ ತೊಗೊಂತಾರೆ, ನಾವು ಮೇಲೆ ಹೋಗ್ತದೆ ತೊಗೊಂತೀವಿ. ದಿಸ್ ಇಸ್ ಹೌ ಮಾರ್ಕೆಟ್ ಮೂವ್ಸ್. ಅವ್ರ ಪ್ರೊಡಿಕ್ಷನ್ ಬೇರೆ ಇರ್ತದೆ, ನಮ್ದು ಬೇರೆ ಇರ್ತದೆ. ಸೊ ಅವ್ರನ್ನ ಔಟ್ ಆಗ್ಬೇಕು ಮಾರ್ಕೆಟಿಂದ, ಇಲ್ಲ ನಾವನ್ನ ಔಟ್ ಆಗಬೇಕು. ಇಬ್ಬರು ಒಂದೇ ಡೈರೆಕ್ಷನ್ ಹೋದ್ರೆ ಮಾರ್ಕೆಟ್ನಾಗ ಔಟ್ ಆಗೋರು ಯಾರು ಇಲ್ಲ. ಸೊ ದಿಸ್ ಇಸ್ ಹೌ ಮಾರ್ಕೆಟ್ ವರ್ಕ್ಸ್. ಕಮಾನ್, ಸೂಪರ್. ಇಲ್ಲಿಂದ ಹೆವಿ ಅಪ್ ಮೂವ್ ಬರ್ತದೆ ನೋಡ್ರಿ. ಒಂದೇ 2 ಕ್ಯಾಂಡಲ್ ಸಾಕು. $153, $154. Come on, super.
ಓಕೆ, ಸೊ ಈ ಟ್ರೇಡ್ ನಮ್ಮ ಫೇವರ್ನೇ ಬರ್ಬೋದು ಅಂತ ಎಲ್ಲೋ ಒಂದು ಕಡೆ ಹೋಪ್ ಸಿಗ್ಲತ್ತು ನಾನು. ಕಮಾನ್ ಸೂಪರ್. ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್. ಎಷ್ಟೋ ತನಕ ಪೇಷನ್ಸ್ಲಿ ಹೋಲ್ಡ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸ್ಲತ್ತು. ಕಮಾನ್, 158, 159, 160, ಸೂಪರ್. ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ 1:2 ಅಂತೂ ಸುಮ್ಮ ಆರಾಮ್ಸೆ ಕೊಡ್ತು ಅನ್ಕೋರಿ. ನಾ ಹೇಳಿದ್ದೆ ಎಲ್ಲಿ ಸೆಲ್ಲರ್ಸ್ ಪ್ಯಾನಿಕ್ ಆಗ್ಲತ್ತಾರಂತ ಐ ಕ್ಯಾನ್ ಸಿ. ಇದು ಒಂದು ಸ್ವಲ್ಪ ನೀವು ಲಾಜಿಕ್ ತಿಳ್ಕೊಂಡ್ರಂದ್ರೂ ಸಾಕು. ಮನಿ ಈಸ್ ಜಸ್ಟ್ ಅ ಬೈ ಪ್ರಾಡಕ್ಟ್, ಪ್ರಾಫಿಟ್ ಈಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ಕಮಾನ್ ಸೂಪರ್. 2-3 ಕ್ಯಾಂಡಲ್ನಾಗೆ ಗ್ರೀನ್ ಕ್ಯಾಂಡಲ್ ಫಾರ್ಮ್, 2-3 ಕ್ಯಾಂಡಲ್ನಾಗೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತದೆ ಅಂತ ಹೇಳಿದ್ದೆ ನಾನು. ಸೇಮ್ ಹಾಗೆ ಫಾರ್ಮ್ ಆಗ್ಲತ್ತು. ಬಿಕಾಸ್ ಐ ನೋ ವೇರ್ ಎಕ್ಸಾಕ್ಟ್ಲಿ ಪೀಪಲ್ ಆರ್ ಗೆಟ್ಟಿಂಗ್ ಪ್ಯಾನಿಕ್ಡ್, ಎಲ್ಲಿ ಸ್ಟಾಪ್ ಲಾಸಸ್ ಹಿಟ್ ಆಗ್ಲತ್ತು ಅಂತೇಳಿ. ಸೊ ನಮ್ಮ ಸ್ಟಾಪ್ ಲಾಸ್ ಇಲ್ಲಿಂದ ತಂದು ಬ್ರೇಕ್ ಇವನ್ನಿಗೆ ತೊಗೊಂಬಂದು ಇಡ್ಬೋದು ನಾವು ಆರಾಮ್ಸೆ. ವಿ ಕ್ಯಾನ್ ಟ್ರೇಲ್ ದ ಸ್ಟಾಪ್ ಲಾಸ್, ಯಾಕಂದರೆ ಪ್ರೀಮಿಯಂ ಪ್ರೈಸು ಮಸ್ತ್ ಮೂವ್ ಆಗ್ಲತ್ತದ ಇಲ್ಲಿ. 1:2 ಈಸ್ ಅವರ್ ಟಾರ್ಗೆಟ್. ಸೊ 15 ಪಾಯಿಂಟ್ಸ್ ರಿಸ್ಕ್ ಹಾಕಿದ್ವಿ, 30 ಪಾಯಿಂಟ್ಸ್ ಈಸ್ ಅವರ್ ಟಾರ್ಗೆಟ್. ಲೆಟ್ ಸಿ. ಸೊ ಬ್ಯಾಂಕ್ ನಿಫ್ಟಿನೂ ಸ್ವಲ್ಪ ಮೇಲೆ ಹೋಯ್ತಂದ್ರೆ ನಿಫ್ಟಿ ಸಾಥ್ ಸಿಕ್ಕಂಗೆ ಆಗ್ತದೆ. ಅಗೇನ್ ಇಟ್ ಕ್ಯಾನ್ ಮೂವ್ ಅಪ್ ಈಸಿಲಿ. ಬ್ಯಾಂಕ್ ನಿಫ್ಟಿ ಪ್ರೀಮಿಯಮು ಈಸ್ ಆಲ್ಸೋ ಮೂವಿಂಗ್ ನೈಸ್ಲಿ. ಸೂಪರ್. 164, ಸೂಪರ್. ಕಮಾನ್. ಇದು ಹೆಡ್ ಶಾಟ್ ಆಗಬೇಕಾಗಿತ್ತು, ಬಟ್ ಎಕ್ದಮ್ ಹೆಡ್ ಶಾಟ್ ಆಗಲಿಲ್ಲ. ಇಲ್ಲಿ ಎಂಟರ್ ಆಗಿ ಕೆಳಗೆ ಬಂದು ಸಸ್ಟೇನ್ ಆಗಿ ಆ್ಯಂಡ್ ದೆನ್ ಇಟ್ ಈಸ್ ಗೋಯಿಂಗ್ ಅಪ್. ಹೆಡ್ ಶಾಟ್ ಇಸ್ ಲೈಕ್ ಎಕ್ದಮ್ ಎಂಟರ್ ಆಗ್ತಿದ್ದಂಗೆ ಟಕ್ ಅಂಡ್ ಟಾರ್ಗೆಟ್. ದಟ್ ಈಸ್ ಹೆಡ್ ಶಾಟ್, ಸ್ನೈಪರ್ ಎಂಟ್ರಿ. ಸೀದಾ 8x ಸ್ಕೋಪ್ ಹಾಕೋದು, ಶೂಟ್. ಓಕೆ, ಸ್ವಲ್ಪ ಸಸ್ಟೇನ್ ಆಗ್ಲತ್ತದ ಇಲ್ಲಿ. ಇಟ್ ಶುಡ್ ಬ್ರೇಕ್ ಔಟ್. ಸೊ ಇದೊಂದು ಇದೊಂದು ಸೆಲ್ಲರ್ ಲೆವೆಲ್ ಅದ ಅನ್ಕೋ. ಸೊ ಈ ಸೆಲ್ಲರ್ ಝೋನ್ನಾಗ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ಲತ್ತಾರೆ. ಸೊ ಈ ಸೆಲ್ಲರ್ ಸ್ವಲ್ಪ ಗಿವ್ ಅಪ್ ಮಾಡೋದಂದ್ರೆ ಮಾರ್ಕೆಟ್ ವಿಲ್ ಗೋ ಅಪ್. ದಿಸ್ ಈಸ್ ಸಿಂಪಲ್. ಇಷ್ಟು ತಿಳ್ಕೊಂಡ್ರಂದ್ರೆ ಯು ಕ್ಯಾನ್ ಆರಾಮ್ಸೆ ಮೇಕ್ ಮನಿ. ಎಲ್ಲಿ ಸೆಲ್ಲರ್ಸ್ ಝೋನ್ ಅದ, ಎಲ್ಲಿ ಬಯರ್ ಝೋನ್ ಅದ, ಎಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ಲತ್ತಾರೆ, ಎಲ್ಲಿ ಬಯರ್ಸ್ ಆಕ್ಟಿವೇಟ್ ಆಗ್ಲತ್ತಾರೆ ಅಂತೇಳಿ. ಸೊ ನಿಮಗೆ ಹಿಂಗೆಲ್ಲ ಹೇಳೋದ್ರಲ್ಲಿಂದ ನನಗೂ ಏನೋ ಕಾನ್ಫಿಡೆನ್ಸ್ ಸಿಗ್ತದೆ ಅನ್ಕೋರಿ. ನನಗೂ ಏನೋ ದ ವೇ ಅನಲೈಸ್ ಬಿಕಮ್ಸ್ ಬೆಟರ್ ಆ್ಯಂಡ್ ಬೆಟರ್ ಈಚ್ ಆ್ಯಂಡ್ ಎವ್ರಿ ಡೇ. ಸೊ ದಟ್ ಈಸ್ ದ ರೀಸನ್ ಐಮ್ ರೆಕಾರ್ಡಿಂಗ್ ಲೈವ್. ಇದು ನಂಗೆ ಒಂದು ಟೈಪ್ ನನ್ನ ಲೆಸನ್ಸ್ ನನಗೆ ಇದ್ದಂಗೆ. ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ, ವೈ ಡಿಡ್ ಐ ಮೇಕ್ ಮಿಸ್ಟೇಕ್ ಅಂತೇಳಿ ನಾನೇ ಎವ್ಯಾಲ್ಯೂಯೇಟ್ ಮಾಡ್ಕೊಂಡಂಗೆ. ಸೊ ಅದೆಲ್ಲೋ ಒಂದು ಕಡೆ ನಿಮಗೂ ಹೆಲ್ಪ್ ಆಗ್ತದೆ, ನನಗೂ ಹೆಲ್ಪ್ ಆಗ್ತು. ಓಕೆ, ಇಟ್ ಈಸ್ ಫಾಲಿಂಗ್ ಬ್ಯಾಕ್. ಐ ಥಿಂಕ್ ಇದು ಸಪೋರ್ಟ್ ಲೆವೆಲ್ ಆಯ್ತು ಅಂದ್ರೆ ಇಲ್ಲಿ ಎಕ್ಸಿಟೆಡ್ ಸಮ್ವೇರ್ ಬ್ರೇಕ್ ಇವನ್. ಇಲ್ಲಾಂತಂದ್ರೆ ಈಸಿಲಿ ನಮ್ಗೆ ಇದು ಟಾರ್ಗೆಟ್ ಕೊಡ್ತು. ಈ ಸಪೋರ್ಟ್ ಲೆವೆಲ್, ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗಬೇಕು. ಇಲ್ಲಿ ಯಾರು ಸೆಲ್ಲರ್ಸ್ ಅರಲ್ಲ, ಸೆಲ್ಲರ್ಸ್ ಶುಡ್ ಗಿವ್ ಅಪ್, ಮಾರ್ಕೆಟ್ ಶುಡ್ ಗೂಮ್ ಅಲ್ಲತ್ತೆ. ಮಾರ್ಕೆಟ್ ಶುಡ್ ಬೂಮ್. ಕಮಾನ್. ಪ್ರೀಮಿಯಂ ಅಂತೂ ಮಸ್ತ್ ಮೂವ್ ಆಗ್ಲತ್ತದ. ಅದರ ಪ್ರಕಾರ ಇಟ್ ಶುಡ್ ಗೋ ಅಪ್. Has to go up. I don't know what is the issue. Okay, bank nifty, bitcoin. Okay, ಮತ್ತೆ ಕೆಳಗೆ ಬರ್ಲತ್ತ. ಬಿಟ್ಕಾಯಿನ್ ಅಂತೂ ಓಕೆ, ಇದು ಒಂದು ಫಸ್ಟ್ ಇದ್ರ ಮೇಲೆ ಫೋಕಸ್ ಮಾಡೋಣ. ಲೆಟ್ಸ್ ಗೋ ಟು ಕ್ರಿಪ್ಟೋ ಲೇಟರ್. ಸೊ ಕ್ರಿಪ್ಟೋ, ಬಿಟ್ಕಾಯಿನ್ ಮತ್ತು ಇಥೀರಿಯಮ್ದು ಲೈವ್ ಟ್ರೇಡಿಂಗ್ ಮಾಡ್ತೀನಿ. ಐ ಥಿಂಕ್ ನನ್ನ ಫ್ರೈಡೇ ವೀಕ್ ಆಫ್ ಇರ್ತದೆ. ಎವ್ರಿ ಫ್ರೈಡೇ ಸಂಜೆ ಒಂದ್ಸತಿ ಲೈವ್ ಬರ್ತೀನಿ. ಸೊ ದಟ್ ಕ್ರಿಪ್ಟೋ ಮಾರ್ಕೆಟ್ಸ್ ನೀನು ಹೆಂಗೆ ಟ್ರೇಡ್ ಮಾಡ್ಬೋದು ಅಂತ ಟ್ರೈ ಟು ಎಕ್ಸ್ಪ್ಲೇನ್ ಯು. ಸೊ ರೀಸೆಂಟ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಐ ಸ್ಟಾರ್ಟೆಡ್ ವಿತ್ ಅರೌಂಡ್ 20K ಕ್ಯಾಪಿಟಲ್, $230 ಹಂಗೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಎಲ್ಲಿ ತನಕ ಹೋಗ್ತದೆ ಲೆಟ್ ಸಿ. ಅದು 0 ಆಗ್ಬೋದು ಅಥವಾ 200ಇಂದ 400 ಆಗ್ಬೋದು. ಲೆಟ್ ಸಿ. ಓಕೆ, ಕಮಾನ್, ಸೂಪರ್. ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ ಬರ್ಲತ್ತು ನೋಡ್ರಿ. ನೆಕ್ಸ್ಟ್ ಲೆವೆಲ್ ನೈಸ್.
ಸೊ ಇದು ಇನ್ ಕೇಸ್ 1:2 ಕೊಟ್ಟು ತಂದ್ರೆ ಟಾರ್ಗೆಟ್ ವಿ ಕ್ಯಾನ್ trail our stop loss from break even to this point 22,769. ಲೆಟ್ಸ್ ಸಿ ಲೈವ್ನೇ ತೋರಿಸ್ಲತ್ತೀನಿ ನಿಮ್ಗೆ ಸೊ ದಟ್ ನಿಮ್ಗೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋಕೆ ಈಸಿ ಆಗಲಿ ಅಂಥೇಳಿ. ರೆಕಾರ್ಡೆಡ್ ನೀವು ಲೈವ್ ತೋರಿಸ್ಲಾರ್ದೇ ಮಾರ್ಕೆಟ್ ಆದಮೇಲೆ ತೋರಿಸಿದ್ರೆ ನಿಮ್ಗೆ ಅಷ್ಟು ಎಫೆಕ್ಟಿವ್ ಅನ್ಸಂಗಿಲ್ಲದು. ಬಟ್ ಲೈವ್ನೇ ತೋರಿಸಿದ್ರೆ ದಟ್ ವಿಲ್ ಮೇಕ್ ಏನಂತಾರದು ಅದು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಆನ್ ಆಗ್ತದೆ ಅನ್ಕೋರಿ ನಿಮ್ಗೆ. That is the reason I'm showing you everything in live. Okay, come on. Bitcoin downside trade ತಗೊಂಬೋದಿತ್ತು. Nice fall. Okay. 163, 164. Come on. ಸ್ವಲ್ಪ ಇದೆ ಅನ್ಕೋ. ಟಾರ್ಗೆಟ್ ಈಸ್ ಅರೌಂಡ್ ಜಸ್ಟ್ 10 points. 1 second guys. ಓಕೆ, ಸೊ ಫುಡ್ ಆರ್ಡರ್ ಮಾಡಿದ್ದೆ, ಫುಡ್ ಡೆಲಿವರಿ ಪರ್ಸನ್ ಬಂದಿದ್ರು. ಓಕೆ, ಸೊ ಟಾರ್ಗೆಟ್ ಹಿಟ್ ಆಗ್ಲತ್ತು ಆಲ್ಮೋಸ್ಟ್ 10 points ಅಷ್ಟೇ ಅದ ಅನ್ಕೋರಿ ಫಾರ್ ಟಾರ್ಗೆಟ್. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿನೂ ಇಟ್ ಈಸ್ ಟ್ರೈಂಗ್ ಟು ಬ್ರೇಕ್ ಔಟ್. ಇಷ್ಟು ಮಸ್ತ್ ಚಾರ್ಟ್ ಪ್ಯಾಟರ್ನ್ ಅದಲ್ಲ, ಎಲ್ದಿ ಕಣ್ಣು ಮುಚ್ಚಿ ಟ್ರೇಡ್ ತೊಗೊಬೋದು ನಾವಿಲ್ಲಿ. ಬಟ್ ಸ್ಟಾಪ್ ಲಾಸ್ ಇಟ್ಟಾದರೂ ಇಟ್ ಈಸ್ ಸೆಕೆಂಡರಿ, ಬಟ್ ದಿಸ್ ಈಸ್ ಅ ವೆರಿ ಗುಡ್ ಚಾರ್ಟ್ ಟು ಟೇಕ್ ಅ ಟ್ರೇಡ್. Let's see, Nifty ನಮ್ದಂತೂ ಪೊಸಿಷನ್ಸ್ ರನ್ನಿಂಗ್ನಾಗ ಅದ ಆ್ಯಂಡ್ ಐ ಡೋಂಟ್ ನೋ ವೆದರ್ ದಿಸ್ ವಿಲ್ ಟೇಕ್ ದ ಟಾರ್ಗೆಟ್ ಆರ್ ನಾಟ್. ಇನ್ನು 10 ಪಾಯಿಂಟ್ ಕೊಟ್ಟರು ಸಾಕು ನಮಗೆ. ಹೆಂಗಿದ್ರು ನಾವು ಬ್ರೇಕ್ ಇವನಿಗೆ ತೊಗೊಂಬಂದಿಟ್ಟಿವಿ, ನಮ್ಮ ಕಡೆಯಿಂದ ₹1 ಹೋಗಂಗಿಲ್ಲ. ವಿ ಟ್ರೇಲ್ ದ ಸ್ಟಾಪ್ ಲಾಸ್, ಇಲ್ಲಿರೋ ಸ್ಟಾಪ್ ಲಾಸ್ ತಂದು ಬ್ರೇಕ್ ಇವನಿಗೆ ಹಾಕ್ಬಿಟ್ಟಿವಿ ಸದ್ಯಕ್ಕೆ. ಸೊ ಬ್ಯಾಂಕ್ ನಿಫ್ಟಿನೂ ಇಲ್ಲಿ ನೋಡಿದ್ರಂದ್ರೆ ಅಗೇನ್ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಓವರ್ ಇಯರ್. ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಗಬೇಕು, ಇಲ್ಲ ಅಂತಂದ್ರೆ ಇಟ್ ವಿಲ್ ಫಾಲ್. ಮಾರ್ಕೆಟ್ನ ನೀವು ಎಕ್ದಮ್ ಫ್ಲೆಕ್ಸಿಬಲ್ ಇರ್ಬೇಕು ಅನ್ಕೋರಿ. ಸೆಕೆಂಡ್ ರೆಕಾರ್ಡ್ ಆಗ್ಲತ್ತಲ್ಲಪ್ಪ, ಬ್ರೇಕ್ ಇವನಿಗೆ ಹಾಕ್ಬಿಟ್ಟಿವಿ ಸದ್ಯಕ್ಕೆ. ಓಕೆ, ಸೊ ಫ್ಲೆಕ್ಸಿಬಲ್ ಇರಬೇಕು. ಬರೀ ಅಪ್ ಸೈಡ್ ಹೋಗ್ಲತ್ತಂದ್ರೆ ಅಪ್ ಸೈಡ್ ಹಿಡ್ಕೊಂಡು ಕೂಡೋದು ಬೇಡ, ಡೌನ್ ಸೈಡ್ ಹೋಗ್ಲತ್ತಂದ್ರೆ ಡೌನ್ ಸೈಡ್ ಹಿಡ್ಕೊಂಡು ಕೂಡೋದು ಬೇಡ. ಎಲ್ಲಿ ನಿಮ್ಮ ಪ್ರಾಪರ್ ಎಂಟ್ರಿ ಸಿಗ್ಲತ್ತ ಅಲ್ಲಿ ಟ್ರೇಡ್ ತೊಗೋಬೇಕು. ಸೊ ಐ ಥಿಂಕ್ ದಿಸ್ ವಿಲ್ ಟೇಕ್ ಅವರ್ ಬ್ರೇಕ್ ಇವನ್ day. So premium actually move aglattu. I don't know what is the problem. Oh. $475. Nice.
on. ಸೂಪರ್ ಮೊಮೆಂಟಮ್ ಕೊಡ್ಲತ್ತದ ಇಲ್ಲಿ. ಬ್ಯಾಂಕ್ ನಿಫ್ಟಿನೂ ಅದೇ ರೀತಿ ಮೂವ್ ಆಗ್ಲತ್ತದ. ಐಮ್ ಜಸ್ಟ್ ವೇಟಿಂಗ್ ಫಾರ್ ಅ ಹ್ಯೂಜ್ ಮೊಮೆಂಟಮ್. ಒಂದು ನೆಕ್ಸ್ಟ್ ಲೆವೆಲ್ ಮೊಮೆಂಟಮ್ ಬಂದರೂ ಸಾಕಿಲ್ಲಿ. ನೈಸ್ ನೈಸ್ ನೈಸ್. ಪ್ರೀಮಿಯಮ್ ಮೂವ್ ಆಗ್ಲತ್ತದ. ಲೆಟ್ಸ್ ವೇಟ್ ಅಂಡ್ ವಾಚ್. ನೋಟ್ ಸೇಮ್ ಲೆವೆಲ್ ಅಗೇನ್. ಈ ಲೆವೆಲ್ ತನಕ ಬಂದು ಅಗೇನ್ ನಿಫ್ಟಿ ಇಸ್ ಫಾಲಿಂಗ್ ಡೌನ್. ಇಂಥ ಬ್ಯಾಡ್ ಲಕ್ ಅಂತೀನಿ. I think this will exit at break even point. ಯಾಕಂದ್ರೆ ಬಯರ್ ಸ್ಟ್ರಾಂಗ್ ಆಗಿ ದಿಸ್ ಶುಡ್ ಟೇಕ್ ಅಪ್, ಬಟ್ ಬಯರ್ಸ್ ಯಾಕೋ ಸ್ಟ್ರಾಂಗ್ ಆಗಲಾಗ್ಯಾರ. ಇಟ್ಸ್ ಫೈನ್. ಬ್ರೇಕ್ ಇವನ್ ಎಕ್ಸಿಟ್ ಆಗಿ ಲೆಟ್ಸ್ ವೈಂಡ್ ಅಪ್ ಫಾರ್ ದ ಡೇ. ಸೊ ಇಲ್ಲಿ ಇಷ್ಟೋ ತನಕ ಸಸ್ಟೈನ್ ಆಗ್ಲತ್ತಂದ್ರೆ ದೇರ್ ಶುಡ್ ಬಿ ಸಮ್ ರೀಸನ್. ಸೊ 1 minute ಟೈಮ್ ಫ್ರೇಮ್ನ ಇಷ್ಟು ಸಸ್ಟೈನ್ ಆಗ್ಲತ್ತಲ್ಲ, ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಬಯರ್ಸ್ ಆರ್ ಸ್ಟ್ರಾಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಈ ಬಯರ್ಸ್ ಇದು ಕನ್ಸೋಲ್ಡೇಟ್ ಆದ್ಮೇಲೆ ಒಂದು ಬ್ರೇಕ್ಔಟ್ ಬರಲೇಬೇಕು ಅಪ್ ಸೈಡ್ ಇಲ್ಲ ಡೌನ್ ಸೈಡ್. ಸೊ ಡೌನ್ ಸೈಡ್ಕಿಂತ ಜಾಸ್ತಿ ಪ್ರಾಬಬಿಲಿಟಿ ಅಪ್ ಸೈಡ್ ಬ್ರೇಕ್ಔಟ್ ಬರಬೇಕು. ನಂಗೆ ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತೇಳಿ, ಬಟ್ ಐ ಥಿಂಕ್ ಇಟ್ ಶುಡ್ ಬ್ರೇಕ್ಔಟ್ ಟುಡೇ. ಓಕೆ ಗೈಸ್, ಸೊ ಸದ್ಯಕ್ಕೆ ಇದು ಬ್ರೇಕ್ ಇವನ್ ಎಕ್ಸಿಟ್ ಆದ್ರೆ ಆಗ್ಬೋದು. ಇಫ್ ಇನ್ ಕೇಸ್ ಬ್ರೇಕ್ ಇವನ್ ಎಕ್ಸಿಟ್ ಆಯ್ತಂದ್ರೆ ಇಟ್ಸ್ ಟೋಟಲಿ ಫೈನ್. ವಿ ಟುಕ್ 1 ಸ್ಟಾಪ್ ಲಾಸ್ ಆ್ಯಂಡ್ 1 ಬ್ರೇಕ್ ಇವನ್. ದಿಸ್ ಇಸ್ ಅ ಪ್ರಾಪರ್ ವೇ ಟು ಟ್ರೇಡ್. ಸೊ ಅನ್ನೆಸೆಸರಿ ಓವರ್ ಟ್ರೇಡು ಮಾಡಿಲ್ಲ. ಒಂದು ಟ್ರೇಡ್ ತೊಗೊಂಡಿದ್ವಿ, ನಮ್ಮ ಅಪೋಸಿಟ್ ಹೋಯಿತು ಆ್ಯಂಡ್ ವಿ ಎಕ್ಸಿಟೆಡ್ ಪ್ರಾಪರ್ಲಿ. ಇಲ್ಲೊಂದು ಟ್ರೇಡ್ ತೊಗೊಂಡಿದ್ವಿ, ಬಟ್ ನಮ್ಮ ಟಾರ್ಗೆಟ್ 1:2 ಹಿಟ್ ಆಗಿಲ್ಲ ಆ್ಯಂಡ್ ವಿ ಆರ್ ಟ್ರೇಡಿಂಗ್ ಇಟ್ ಅಟ್ ಬ್ರೇಕ್ ಇವನ್. ಸೊ ಒಂದು ಪ್ರಾಪರ್ ಪ್ರಾಸೆಸ್ನ ಫಾಲೋ ಮಾಡ್ಲತ್ತೀವಿ. ಇದು ಬ್ರೇಕ್ ಇವನ್ ಹಿಟ್ ಆದರೆ ಇಟ್ಸ್ ಟೋಟಲಿ ಫೈನ್. ನಾಳೆ ಮತ್ತೆ ಮಾರ್ಕೆಟ್ನಾಗ ಬರೋವು ಮತ್ತೆ ಫ್ರೆಶ್ ಟ್ರೇಡ್ಸ್ ತೊಗೊಂಡು ವಿಲ್ ಟ್ರೈ ಟು ಮೇಕ್ ಫ್ರೆಶ್ ಪ್ರಾಫಿಟ್ಸ್. ಓಕೆ, ಸೊ ಐ ಶುಡ್ ಗೆಟ್ ರೆಡಿ ಟು ಆಫೀಸ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋನಾಗ ಏನೋ ಒಂದು ಲರ್ನಿಂಗ್ ಪಾರ್ಟ್ ಸಿಕ್ಕತ್ತೆ ಅನ್ಕೋತೀನಿ. ಸೊ ದಟ್ಸ್ ಇಟ್. ಸೊ ಇದು ಬ್ರೇಕ್ ಇವನ್ ಬಂತಂದ್ರೆ ಯು ಕ್ಯಾನ್ ಎಕ್ಸಿಟ್ ಅಟ್ ದಿಸ್ ಪಾಯಿಂಟ್. ಇಟ್ ಇಸ್ ಟೋಟಲಿ ಫೈನ್. ಒಂದು ಸ್ವಲ್ಪ ಬ್ರೋಕರೇಜ್ ಚಾರ್ಜಸ್ ಹೋದ್ರೆ ಹೋಗ್ಬೋದು, ಅದು ಬಿಟ್ಟರೆ ಜಾಸ್ತಿ ಏನು ಲಾಸಸ್ ಆಗಲ್ಲ ಅನ್ಕೋರಿ. ಓಕೆ, ಸೊ ಇಟ್ಸ್ ಟೈಮ್ ಟು ಎಂಡ್ ದ ಲೈವ್ ಸ್ಟ್ರೀಮ್. ಐ ಹೋಪ್ ಏನೋ ಒಂದು ಲರ್ನಿಂಗ್ ಪಾರ್ಟ್ ಸಿಕ್ಕತ್ತೆ ಅನ್ಕೋತೀನಿ. ಸೊ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಸಿ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್. Thank you so much for joining the live stream.